ನಮ್ಮಲ್ಲಿ ಅನೇಕರು ಎಜುಕೇಷನ್ ಪಡ್ಕೊಂಡಿದ್ದೀವಿ, ಕೆಲವರದ್ದು ಎಜುಕೇಷನ್ ಮುಗಿದಿದೆ, ಕೆಲವರು ಡಿಸ್ಕಂಟಿನ್ಯೂ ಮಾಡ್ಲಿಕ್ಕೆ ಒಪ್ಕೊಂಡಿದ್ದೀವಿ. ಸಾಕಪ್ಪ ನನ್ನ ಹತ್ರ ಓದ್ಲಿಕ್ಕಾಗಲ್ಲ, ನಂಗೆ ಓದ್ಲಿಕ್ಕೆ ಆಗದೆ ಇರೋದ್ರಿಂದ ಹೇಗಾದರೂ ಮಾಡಿ ಬಿಟ್ಬಿಡೋಣ ಅಂತ. ಹಾಗಿದ್ಮೇಲೆ ಎಜುಕೇಷನ್ ತಗೊಂಡಿರೋನು, ತಗೊಳ್ತಾ ಇರೋನು, ಬಿಟ್ಟಿರೋನು, ಸ್ಕೂಲ್ನಲ್ಲಿ ನಂಬರ್ 1 ಬರೋನು, ಮುಂದಿನ ಬೆಂಚಲ್ಲಿ ಕೂತ್ಕೊಳ್ಳೋನು, ಹಿಂದಿನ ಬೆಂಚಲ್ಲಿ ಕೂತ್ಕೊಳ್ಳೋನು, ಯಾರು ನಿಜಕ್ಕೂ ಬೆಸ್ಟ್ ಅನ್ನೋದನ್ನ ಹೆಂಗೆ ಹುಡುಕೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನಮ್ಗೆಲ್ರಿಗೂ ಒಂದು ಪ್ರೋಟೋಟೈಪ್ ಇದೆ. ಪ್ರೋಟೋಟೈಪ್ ಏನು ಅಂತಂದ್ರೆ, ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡ್ರೋರು ಯಾವಾಗಲೂ ಬುದ್ಧಿವಂತರು ಅಂತ. ಇಸ್ ಇಟ್ ನಾಟ್? ಅದು ಟೀಚರ್ಸ್ಗೂ ಇದೆ, ಇಲ್ಲ ಅಂತ ನಾವು ಹೇಳ್ತಿದೀವಿ ಅಷ್ಟೇ. ಬಟ್ ನಮ್ಮ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಹಂಗೆ. ಪಾಠ ಮಾಡೋ ಟೀಚರ್ಸು ಮುಂದಿನ ಬೆಂಚಲ್ಲಿ ಯಾರು ಕೂತಿರ್ತಾರೋ ಅವರು ನೋಡ್ಕೊಂಡೇ ಪಾಠ ಮಾಡ್ತಿರ್ತಾರೆ ಮೋಸ್ಟ್ ಆಫ್ ದಿ ಟೈಮ್. ಮಧ್ಯದ ಬೆಂಚ್ ಅವ್ರನ್ನ ಆಗಾಗ ನೋಡ್ತಾರೆ. ಕೊನೆ ಬೆಂಚ್ ಅವರು ತರಲೆ ಮಾಡದೆ ಹೋದ್ರೆ ಸಾಕು ಅಂತ ಪ್ರೇ ಮಾಡ್ಕೊಂಡೇ ಬಂದಿರ್ತಾರೆ. ಅವ್ರುಗಳು ಅಷ್ಟು ಕಿರಿಕಿರಿ ಮಾಡ್ತಿರ್ತಾರೆ. ಒಂದ್ಸಲ ಸುಮ್ಮನೆ ಹೀಗೆ ತಮಾಷೆ ಮಾಡ್ತಾ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತನಾಡ್ತಾ ಇರುವಾಗ ಹೇಳಿದೆ, ಫ್ರಂಟ್ ಬೆಂಚಲ್ಲಿ ಕೂತಿರೋರು 90% ಮಾಡ್ತಾರೆ, ಮಧ್ಯದ ಬೆಂಚಲ್ಲಿ ಕೂತಿರೋರು 50-60% ಇರ್ತಾರೆ, ಫಸ್ಟ್ ಕ್ಲಾಸ್ನವ್ರು ಇರ್ತಾರೆ, ಕೊನೆ ಬೆಂಚಲ್ಲಿ ಕೂತಿರೋರು ಕಷ್ಟಪಟ್ಟು ಪಾಸ್ ಆಗ್ತಾರೆ ಅಂತ. ಯೂಶುವಲ್ ಆಗಿ ಹಾಗೆ ಹಂಗೇಳಿ ನಾನು ಹೇಳಿದೆ, ಫ್ರಂಟ್ ಬೆಂಚಲ್ಲಿ ಕೂತಿರೋರು ಯೂಶುವಲ್ ಆಗಿ ಇಂಜಿನಿಯರ್ಸು, ಡಾಕ್ಟರ್ಸ್ ಆಗ್ತಾರೆ. ಮಧ್ಯದ ಬೆಂಚಲ್ಲಿ ಕೂತಿರೋರು ಪೊಲೀಸ್ ಆಫೀಸರ್ ಆಗ್ತಾರೆ, ಕೆಲವೊಂದ್ಸಲ ಒಂದು 7-8 ವರ್ಷ ಟ್ರೈ ಮಾಡಿಕೊಂಡು KS IAS ಪಾಸ್ ಮಾಡ್ಕೊಂಡು ಅಧಿಕಾರಿಗಳಾಗ್ಬಿಡ್ತಾರೆ. ಇನ್ನು ಕೊನೆ ಬೆಂಚಲ್ಲಿ ಕೂತಿರೋರು ಕಷ್ಟಪಟ್ಟು ಪಾಸ್ ಆಗಿ ಇದ್ದಷ್ಟು ಕಾಲ ತರಲೆ ಮಾಡ್ಕೊಂಡಿರ್ತಾರಲ್ಲ, ಅವ್ರು ಪೊಲಿಟಿಕಲ್ ಲೀಡರ್ಗಳಾಗ್ತಾರೆ ಅಂತ. ಆ ಕಾರ್ಯಕ್ರಮದಲ್ಲಿ ನನ್ನ ಪಕ್ಕದಲ್ಲಿ ಪೊಲಿಟಿಕಲ್ ಲೀಡರೇ ಕೂತಿದ್ರು. ಅವ್ರು ಸ್ಟೇಜ್ ಮೇಲೆ ಅವ್ರ ಟರ್ನ್ ಬಂದಾಗ ನಂಗೆ ಮಾತನಾಡ್ತಾ ಹೇಳಿದ್ರು, ನಿಮ್ಗೆ ಹೆಂಗ್ ಗೊತ್ತಾಯ್ತು ನಾನು ಕೊನೆ ಬೆಂಚಲ್ಲಿ ಕೂತಿರ್ತಿದ್ದೆ ಅಂತ ಕೇಳಿದ್ರು ನನಗೆ. ಬಟ್ ಹಿ ವಾಸ್ ಸೋ ಬ್ರಿಲಿಯಂಟ್. ಕೊನೆ ಬೆಂಚಲ್ಲಿ ಕೂತಿರೋನ್ ದಡ್ರು ಅನ್ಕೊಳ್ಬೇಡಿ. ಹಿ ವಾಸ್ ಸೋ ಬ್ರಿಲಿಯಂಟ್ ದಟ್ ಅವ್ರು ಶುರು ಮಾಡ್ತಾ ಏನಂದ್ರು ಅಂದ್ರೆ, ಚಕ್ರವರ್ತಿ ಅವರೇ ನೀವು ಫಸ್ಟ್ ಹಾಫ್ ಸ್ಟೋರಿ ಹೇಳಿದ್ದೀರಿ, ಸೆಕೆಂಡ್ ಹಾಫ್ ನನ್ನ ಹತ್ರ ಇದೆ ಅಂತ. ಫ್ರಂಟ್ ಬೆಂಚಲ್ಲಿ ಇರೋರು ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗ್ತಾರೆ, ಮಿಡ್ಲ್ ಬೆಂಚಲ್ಲಿ ಇರೋರು ಆಫೀಸರ್ಸ್ ಆಗ್ತಾರೆ, ಲಾಸ್ಟ್ ಬೆಂಚಲ್ಲಿ ಇರೋರು ಪೊಲಿಟಿಷಿಯನ್ಸ್ ಆಗ್ತಾರೆ. ಅಂಡ್ ಹಿ ಸೆಡ್, ಇಡೀ ಜೀವನ ಪರ್ಯಂತ ಕೊನೆ ಬೆಂಚಲ್ಲಿರೋ ನಾವುಗಳು ಮಧ್ಯದ ಬೆಂಚಲ್ಲಿರೋರ ಮೂಲಕ ಫ್ರಂಟ್ ಬೆಂಚಲ್ಲಿರೋರನ್ನ ಕಂಟ್ರೋಲ್ ಮಾಡ್ತಾ ಇರ್ತೀವಿ, ಇದು ನಮ್ಮ ಕೆಪಾಸಿಟಿ ಅಂತ. ಸೆಕೆಂಡ್ ಹಾಫ್ ಆಫ್ ದಿ ಸ್ಟೋರಿ ಅಂತ. ಬಟ್ ಇಂಟ್ರೆಸ್ಟಿಂಗ್ಲಿ ಕಾಲ ಬದಲಾಗಿದೆ. ಈಗ ಹೇಗಿದೆ ಅಂತಂದ್ರೆ, ಫೇಲ್ ಆಗೋರು ದಡ್ರು ಅಂತಾನೂ ಇಲ್ಲ. ಜಗತ್ತಿನ ಅನೇಕ ಉದಾಹರಣೆಗಳು. ನಾನು ಫೇಲ್ ಆಗ್ಲಿಕ್ಕೆ ಪ್ರೇರಣೆ ಕೊಡ್ತಿಲ್ಲ ಇಲ್ಲಿ ಬಂದು, ಆದ್ರೆ ಯಾರೂ ಕೂಡ ಕಳ್ಕೊಂಡ್ವಿ ಅಂತ ಅನ್ಕೊಳ್ಬೇಕಾಗಿರುವಂತ ಸಿಚುಯೇಷನ್ ಇಲ್ಲ ಅಂತ. ಯಾಕೆ ಅಂತಂದ್ರೆ, ಇವತ್ತು ಮಾರ್ಕೆಟ್ ಇರೋದು ನೀವು ಪಡ್ಕೊಂಡಿರುವಂತ ಮಾರ್ಕ್ಸ್ಗಳಿಗಲ್ಲ, ನಿಮ್ಮ ಹತ್ರ ಎಂತೆಂಥ ಐಡಿಯಾಗಳಿಗಿದೆ ಅನ್ನೋದಕ್ಕೆ ಮಾರ್ಕೆಟ್ ಇರುವಂಥದ್ದು. ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ನಾನು ಈ ಥರದೊಂದಷ್ಟು ಐಡಿಯಾಗಳನ್ನು ಪರಿಚಯಿಸ್ತೀನಿ. ಈ ಐಡಿಯಾಗಳನ್ನು ಮುಂದೆ ತೆಗೆದುಕೊಂಡು ಹೋಗೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಾದ ನಂತರ ಈ ಐಡಿಯಾಕ್ಕೆ ಇನ್ವೆಸ್ಟ್ಮೆಂಟ್ ತಂದು ನೀವೊಬ್ಬ ಅದ್ಭುತವಾದ ಕಂಪನಿ ಕಟ್ಟುವಂತ ಪ್ಲಾನ್ ಏನು ಅನ್ನೋದನ್ನ ನಿಮ್ಮ ಮುಂದೆ ಅನಾವರಣ ಮಾಡುವಂತ ಪ್ರಯತ್ನ ಮಾಡ್ತೀನಿ. 1 ಅವರ್ ಅಷ್ಟೇ ನಿಮ್ಗೆ ನಾನು ಕೇಳೋದು. ಮಿತ್ರೆ, ಐಡಿಯಾಗಳು ಅಂದಾಗ ನಂಗೆ ನೆನಪಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ಅಪ್ಗಳು ತುಂಬಾ ಫೇಮಸ್ ಆಗಿರುವಂತ ವರ್ಡ್. ನನಗೆ ಗೊತ್ತಿದೆ, ನಿಮ್ಮ ಏಜ್ನಲ್ಲಿ ನಾನು ಇರುವಾಗ ಸ್ಟಾರ್ಟ್ಅಪ್ ಅನ್ನೋ ಪದವೇ ಕೇಳಿರಲಿಲ್ಲ. ನಾನು ಬಹಳ ಚಿಕ್ಕವನಿದ್ದಾಗ ನನ್ನ ಅಜ್ಜ ಹೇಳೋರು, ನಾವು ಚಿಕ್ಕವರಿರುವಾಗ ಅಂದ್ರೆ ನಮ್ಮ ಅಜ್ಜ ಚಿಕ್ಕವರಿರುವಾಗ ಒಂದು ಮಾತಿತ್ತಂತೆ, ಉತ್ತಮ್ ಕೃಷಿ, ಮಧ್ಯಮ್ ನೌಕರಿ, ಮಧ್ಯಮ್ ವ್ಯಾಪಾರ, ಕರೆ ನೌಕರಿ, ಕುಕರ ನಿದಾನ್. ಹಿಂದಿಯಲ್ಲಿ ಹೇಳ್ತಿದ್ರು, ಅತ್ಯುತ್ತಮವಾದ್ದು ಕೃಷಿ, ಮಧ್ಯಮವಾದ್ದು ವ್ಯಾಪಾರ, ಯಾರು ನೌಕರಿ ಮಾಡ್ತಾರೋ ಅತ್ಯಂತ ಕೆಳಹಂತದ ಕೆಲಸ ಮಾಡ್ತಾನೆ ಅಂತ. ಆದರೆ ನಮ್ಮಪ್ಪನ ಏಜ್ ಕಳೆದು ನನ್ನ ಏಜ್ ಬರೋ ವೇಳೆಗೆ, ಎಸ್ಪೆಷಲಿ ನಮ್ಮ ಅಪ್ಪನ ಏಜ್ಗೆ ಉಲ್ಟಾ ಆಗಿತ್ತು. ಯಾರು ನೌಕರಿ ಮಾಡ್ತಾರೋ ನಂಬರ್ 1 ಹೈಯೆಸ್ಟ್ ಹೆಣ್ಣು ಸಿಗೋದು ಅವನಿಗೆ. ಯಾರು ವ್ಯಾಪಾರ ಮಾಡ್ತಾರೋ 50% ಪರವಾಗಿಲ್ಲ ಅಂತ. ಯಾರು ಕೃಷಿ ಮಾಡ್ತಾನೋ ಅವನನ್ನ ಅತ್ಯಂತ ಕನಿಷ್ಠವಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ರು, ಹೆಣ್ಣು ಸಿಗಲ್ಲ ಅನ್ನೋ ಮಟ್ಟಿಗೆ ಬಂದು ನಿಂತ್ಕೊಳ್ತು. ಕೃಷಿ ಅನ್ನೋದು ಅತ್ಯಂತ ಕೆಳಮಟ್ಟಕ್ಕೆ ಹೋಗ್ಬಿಡ್ತು ಅಂತ. ಆದ್ರೆ ಈಗ ಹೊಸ ಆಲೋಚನೆಗಳು ಹೇಗೆ ಬೆಳೀತಾ ಇವೆ ಅಂತಂದ್ರೆ, ಯಾರು ಹೊಸ ಐಡಿಯಾ ತಗೊಂಡು ಮಾರ್ಕೆಟಿಗೆ ಬರ್ತಾರೋ ಅವನೇ ನಂಬರ್ 1 ಅನ್ನುವಂತ ಆಲೋಚನೆಗಳು ಈಗ ಶುರುವಾಗಿವೆ. ನಿಮ್ಗೆ ಒಂದೇ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 7-8 ವರ್ಷಗಳಲ್ಲಿ ಭಾರತದಲ್ಲಾಗಿರುವ ಬದಲಾವಣೆ ಏನು ಅಂತಂದ್ರೆ, ಸ್ಟಾರ್ಟ್ಅಪ್ಗಳು ಹೊಸದಾಗಿ ಭಾರತದಲ್ಲಿ ಡೆವಲಪ್ ಆಗ್ತಿವೆ. ಈ ಸ್ಟಾರ್ಟ್ಅಪ್ಗಳು ಬರೀ ಡೆವಲಪ್ ಆಗೋದಷ್ಟೇ ಅಲ್ಲದೆ, ಭಾರತ ಜಗತ್ತಿನ 3ನೇ ದೊಡ್ಡ ಸ್ಟಾರ್ಟ್ಅಪ್ ಹಬ್ ಆಗಿ ಇವತ್ತು ಜಗತ್ತಿನ ಭೂಪಟದಲ್ಲಿ ಗುರುತಿಸಿಕೊಳ್ಳಲ್ಪಡ್ತಾ ಇದೆ. ಅಮೆರಿಕ ನಂಬರ್ 1, ಚೈನಾ ನಂಬರ್ 2 ಮತ್ತು 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಅಮೆರಿಕಾದಲ್ಲಿ 800ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿವೆ.
ಚೈನಾದಲ್ಲಿ 200ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿವೆ. ಭಾರತ ಈ ವರ್ಷ ಸ್ಟಾರ್ಟ್ಅಪ್ಗಳಲ್ಲಿ ಯೂನಿಕಾರ್ನ್ಗಳಲ್ಲಿ, ಸ್ಪೆಷಲಿ ಐ ಆಮ್ ನಾಟ್ ಸ್ಪೀಕಿಂಗ್ ಆಫ್ ಸ್ಟಾರ್ಟ್ಅಪ್ಸ್, ಯೂನಿಕಾರ್ನ್ಗಳು ಅಮೆರಿಕಾದಲ್ಲಿ 800, ಚೈನಾದಲ್ಲಿ 200 ಮತ್ತು ಭಾರತ ಈ ವರ್ಷ 101ನೇ ಸ್ಟಾರ್ಟ್ಅಪ್ನ ಯೂನಿಕಾರ್ನ್ ಸ್ಟಾರ್ಟ್ಅಪ್ನ ತಾನು ರೆಡಿ ಮಾಡ್ಕೊಂಡು ಜಗತ್ತಿಗೆ ಕೊಟ್ಟಿರೋದು ಬಹಳ ಹೆಮ್ಮೆಯ ಸಂಗತಿ ಅಂತ. 100ಕ್ಕೂ ಹೆಚ್ಚು ಯೂನಿಕಾರ್ನ್ಗಳಿವೆ. ಯೂನಿಕಾರ್ನ್ ಅಂದ್ರೆ ಏನು ಗೊತ್ತೇನು? ಯಾವ ಸ್ಟಾರ್ಟ್ಅಪ್ಗೆ $1 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬರುತ್ತೋ, $100 ಕೋಟಿ ಇನ್ವೆಸ್ಟ್ಮೆಂಟ್ ಬರುತ್ತೋ ಅಂಥ ಕಂಪನಿಯನ್ನ ಸ್ಟಾರ್ಟ್ಅಪ್ನ ಯೂನಿಕಾರ್ನ್ ಅಂತ ಕರೀತಾರೆ. ಭಾರತದಲ್ಲಿ ಈ ತರ 101 ಯೂನಿಕಾರ್ನ್ಗಳಿವೆ ಅನ್ನೋದು ನಾವು ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಮತ್ತು ಇಡೀ ಭಾರತದಲ್ಲಿ ಹೆಚ್ಚು ಯೂನಿಕಾರ್ನ್ಗಳನ್ನ ಅಟ್ರಾಕ್ಟ್ ಮಾಡ್ತಿರುವಂತ, ಹೆಚ್ಚು ಸ್ಟಾರ್ಟ್ಅಪ್ಗಳನ್ನ ಅಟ್ರಾಕ್ಟ್ ಮಾಡ್ತಿರುವಂತ ನಗರ ಅದು ಬೆಂಗಳೂರು ಅಂತ. ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತ. ಆ ಕಾರಣಕ್ಕೋಸ್ಕರ ಐಡಿಯಾಗಳು ಬಹಳ ಇಂಪಾರ್ಟೆಂಟ್. ಸೊ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ನೀವು ಅನ್ಕೊಂಡಾಗ ಸ್ಟಾರ್ಟ್ಅಪ್ಗೆ ವಯಸ್ಸೇನು ಅಂತ ಕೇಳಲ್ಲ. 60ನೇ ವರ್ಷಕ್ಕೂ ಸ್ಟಾರ್ಟ್ಅಪ್ ಮಾಡಬಹುದು, 10ನೇ ವಯಸ್ಸಿಗೂ ಕೂಡ ಐಡಿಯಾ ತಗೊಂಡು ಸ್ಟಾರ್ಟ್ಅಪ್ ನೀವು ಶುರು ಮಾಡಬಹುದು ಅನ್ನೋದ್ರಲ್ಲಿ ಯಾವ ಗೊಂದಲವೂ ಇಲ್ಲ. ಆದ್ರೆ ಐಡಿಯಾ ಹೇಗೆ ಬರುತ್ತೆ? ಒಂದು ಸ್ಟಾರ್ಟ್ಅಪ್ ಮಾಡಲಿಕ್ಕೆ 4 ಪ್ರಮುಖವಾದ ಸಂಗತಿಗಳಿವೆ. ನೆನ್ಪಿಟ್ಕೊಳ್ಳಿ ಇದನ್ನ. ಹಿರಿಯರಿದ್ರೆ ಮುಂದೆ ಮಕ್ಕಳಿಗೆ ಹೇಳಬೇಕಾಗ್ಬೋದು, ಅಥವಾ ಹಿರಿಯರು ತಾವೇ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಮೊದಲನೇದು ಸ್ಟಾರ್ಟ್ಅಪ್ಗೆ ಬೇಕಾಗೋದು, ಮೊದಲನೇದು ಆಫ್ ಆಲ್ ನೀವೇ ಬೇಕು. ನೀವೇ ಇಲ್ಲದೆ ಒಂದು ಸ್ಟಾರ್ಟ್ಅಪ್ ಶುರುವಾಗಲ್ಲ. ಬಹಳ ಜನಕ್ಕೆ ನಾನೇ ಇರಲ್ಲ, ನಾನು ಬೇರೆಯವ್ರ ಹತ್ರ ಮಾಡಿಸ್ತೀನಿ ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ಸಾಧ್ಯ ಆಗಲ್ಲ. ನಿಮ್ಮ ಇನ್ವಾಲ್ವ್ಮೆಂಟ್ 100% ಇದ್ರೆ ಮಾತ್ರ ನೀವೊಂದು ಕಂಪನಿಯನ್ನು ಕಟ್ಟಬಲ್ರಿ. ಮೊದಲನೇದು. ಎರಡನೇದು, ನಿಮ್ಮ ಹತ್ರ ಒಂದು ಐಡಿಯಾ ಇರಬೇಕು. ಬಹಳ ಜನ ಅವ್ರು ಬರ್ತಾರೆ, ಐಡಿಯಾನೇ ಇರೋದಿಲ್ಲ. ನನ್ನ ಹತ್ರ ಬರ್ತಾರೆ ಬಹಳ ಜನ, ಬಂದು ಹೇಳ್ತಾರೆ, ಸರ್ ನನ್ನ ಹತ್ರ ಒಂದು ಅದ್ಭುತವಾಗಿರುವ ಐಡಿಯಾ ಇದೆ. ನನಗೀಗ ರೂಢಿ ಆಗ್ಬಿಟ್ಟಿದೆ ಇದನ್ನು ಕೇಳಿ. ಮೊದಲು ಅದ್ಭುತವಾದ ಐಡಿಯಾ ಅಂದ್ರೆ ಕೂರ್ಸ್ಕೊಂಡು ಕೇಳ್ತಿದ್ದೆ ನಾನು. ಅದ್ಭುತವಾದ ಐಡಿಯಾ ಅಂದ್ರೆ ಏನು ಅಂತಂದ್ರೆ ದೇ ಸ್ಟಾರ್ಟ್ ವಿತ್ ದಟ್. ಏನ್ ಹೇಳ್ತಾರೆ ಗೊತ್ತೇನು? ಸರ್, ಇಡೀ ದೇಶದ ಎಲ್ಲ ಸಮಸ್ಯೆಗಳಿಗೂ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ. ಅದೇ ಸುಳ್ಳು ಅಂತ. ಇಂಪಾಸಿಬಲ್. ದೇಶದ ಎಲ್ಲ ಸಮಸ್ಯೆಗಳಿಗೂ ಒಂದು ಐಡಿಯಾ ಪರಿಹಾರ ಕೊಡೋದು ಸಾಧ್ಯವೇ ಇಲ್ಲ. ಹೀಗಾಗಿ ಅವನಲ್ಲೇ ಬೋಗಸ್ ಅಂತ ನಮ್ಗೆ ಎಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ ಅಂತಂದ್ರೆ ಆ ಐಡಿಯಾ ಹೇಗಿರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಥರ್ಡ್ ಪಾಯಿಂಟ್, ನೀವು ಏನನ್ನು ಶುರು ಮಾಡ್ಲಿಕ್ಕೆ ಹೊರಟಿದ್ದೀರೋ ನಿಮ್ಮ ಐಡಿಯಾ, ಇದರ ಕಸ್ಟಮರ್ ಯಾರು ಅಂತ ಗೊತ್ತಿದೆಯಾ ಅನ್ನೋದು ಮೂರನೇದು ಬಹಳ ಇಂಪಾರ್ಟೆಂಟ್. ಅಂಡ್ ನಾಲ್ಕನೇದು, ಎಷ್ಟರ ಮಟ್ಟಿಗೆ ನೀವು ಇಂಪಾರ್ಟೆಂಟೋ ಹಾಗೆ ನಿಮ್ದೊಂದು ಟೀಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ 4ರ ಮೇಲೆ ನೀವು ವರ್ಕ್ ಮಾಡಿದ್ದೀರಾ ಅಂತಂದ್ರೆ ನೀವೊಂದು ಅದ್ಭುತವಾದ ಸ್ಟಾರ್ಟ್ಅಪ್ ಶುರು ಮಾಡ್ತೀರಿ. ನಾನಿವತ್ತೊಂದು 3-4 ಸ್ಟಾರ್ಟ್ಅಪ್ಗಳನ್ನ ಪರಿಚಯ ಮಾಡ್ತೀನಿ, ಐಡಿಯಾ ಹೇಗೆ ಡೆವಲಪ್ ಆಯ್ತು ಅಂತ. ಅಂಡ್ ದೆನ್ ಈ ಐಡಿಯಾನ ಎತ್ತರಕ್ಕೆ ತೆಗೆದುಕೊಂಡು ಹೋಗೋದು ಹೇಗೆ ಅನ್ನೋದಕ್ಕೆ ಒಬ್ಬ ಗೆಸ್ಟ್ ಮಾತಾಡ್ತಾರೆ. ಅದಾದ ನಂತರ ಕೊನೆಯಲ್ಲಿ ಈ ಐಡಿಯಾಗೆ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರುತ್ತೆ ಅನ್ನೋದು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಹೀಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಸೆಷನ್ಗಳು. ಫಸ್ಟ್ ಲೆಟ್ ಮಿ ಕಾಲ್ ಒಬ್ಬ ತರುಣ, ಒಂದು ಹಳ್ಳಿಯಲ್ಲಿದ್ದ ಹುಡುಗ. ಹಳ್ಳಿಗೂ ಕೂಡ ಸ್ಟಾರ್ಟ್ಅಪ್ ಇದೆ. ಈ ಹಳ್ಳಿಯಲ್ಲಿದ್ದ ಹುಡುಗನಿಗೆ ಒಂದು ಸಣ್ಣ ಸಮಸ್ಯೆ ಆ ಹಳ್ಳಿಯಲ್ಲಿ ಇದ್ದುದು ನೋಡಿದ. ಈ ಸಮಸ್ಯೆಗೆ ನಾನೇನಾದ್ರೂ ಪರಿಹಾರ ಹುಡುಕಬೇಕಲ್ಲ ಅಂತ ಆತ ಪರಿಹಾರಕ್ಕೆ ಹುಡುಕಲಿಕ್ಕೆ ಶುರು ಮಾಡ್ದ. ಆಗೊಂದು ಐಡಿಯಾ ಬಂತು, ಒಂದು ಸ್ಟಾರ್ಟ್ಅಪ್ ಆಗಿ ಡೆವಲಪ್ ಮಾಡ್ದ. ಪ್ಲೀಸ್ ಕಾಲ್, ಪ್ಲೀಸ್. ಗೌಕೃಪಾ ಮಸ್ಕಿಟೋ ರಿಪೆಲ್ಲೆಂಟ್, ಪ್ಲೀಸ್ ಒಂದು ಹ್ಯಾಂಡ್ ಮೈಕ್ ಕೊಡಿ ಅವರಿಗೆ. ನಿನ್ನ ಹೆಸರು ಏನಮ್ಮ? ನಿನ್ನ ಸುಧಾಕರ್ ಅಂತ ಹೆಸರು. ಮಿತ್ರರೆ, ಇಂಟ್ರೆಸ್ಟಿಂಗ್ ಐಡಿಯಾ. ಐಡಿಯಾ ಹೆಂಗ್ ಹುಟ್ಟುತ್ತೆ, ಐಡಿಯಾ ಹೆಂಗ್ ಬರುತ್ತೆ, ಅದನ್ನ ಡೆವಲಪ್ ಮಾಡಿದ್ದು ಹೆಂಗೆ ಅನ್ನೋದು ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ಸುಧಾಕರ್, ನಮಸ್ತೆ. ನಮಸ್ಕಾರ. ಇವತ್ತು ಯಂಗ್ ಟ್ಯಾಲೆಂಟ್ಸ್ ನಡುವೆ ನೀವು ನಿಂತಿದ್ದೀರಿ. ಇವರೆಲ್ಲರಿಗೂ ಕೂಡ ಐಡಿಯಾಸ್ಗಳಿವೆ. ಕೆಲವರಿಗೆ ಐಡಿಯಾಸ್ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ. ಐಡಿಯಾಸ್ ಹೇಗ್ ಬರುತ್ತೆ ಅನ್ನೋದಕ್ಕೆ ಸುದರ್ಶನ್ ನಿಮ್ ಮುಂದೆ ಬಿಚ್ಚಿಡ್ತಾರೆ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ. ನೀವು ಗೌಕೃಪಾ ಅನ್ನುವಂತ ಮೊಸ್ಕಿಟೋ ರಿಪೆಲ್ಲೆಂಟ್ ಅನ್ನು ಪ್ಲಾನ್ ಮಾಡಿದಿರಿ. ಯಾಕೆ ಐಡಿಯಾ ಬಂತು ಅಂತ ಹೇಳ್ಬೋದಾ? ಎಲ್ರಿಗೂ ನಮಸ್ಕಾರ. ಗೋಕೃಪಾ ಅನ್ನುವಂಥ ಒಂದು ರಾಸಾಯನಿಕ ಮುಕ್ತ ಸೊಳ್ಳೆ ಬತ್ತಿಯನ್ನು ನಾನು ಪರಿಚಯ ಮಾಡಿದ್ದೀನಿ. ಅದು ಹೇಗೆ ಸೃಷ್ಟಿ ಆಯ್ತು, ಇದ್ರ ಕನಸು ಅನ್ನೋಂಥದ್ದನ್ನ ಅಣ್ಣ ಕೇಳ್ತಿದ್ದಾರೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಸುಮಾರಾಗಿ ತುಂಬ ವ್ಯವಹಾರದಲ್ಲಿ ತುಂಬಾ ನಷ್ಟ ಹೊಂದೆ. ತುಂಬಾ ನಷ್ಟ ಹೊಂದೆ. ಏನಂದರೆ ಊರಲ್ಲಿ ಬೆಲೆನೇ ಸಿಗದೆ ಇರುವಂಥ ಮಟ್ಟಿಗೆ, ಮುಂಚೆ ಅಂದರೆ ಈ ಎತ್ತರದಲ್ಲಿರುವಂಥ ಮರ್ಯಾದೆ ಅನ್ನೋಂಥದ್ದು ಈ ಎತ್ತರದಲ್ಲಿ ಬರುವಷ್ಟು ತುಂಬ ಲಾಸ್ ಆದೆ. ಏನಾದರೂ ಹೊಸದಾಗಿ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಬರಬೇಕಾದ್ರೆ ಯಾರು ತೀರೋಗಿದ್ರು, ಅದನ್ನು ನೋಡ್ಕೊಂಡು ಬಂದಿದ್ದೆ. ತೀರೋಗಿ ನೋಡ್ಕೊಂಡು ಬಂದಾಗ ಮನೇಲಿ ತುಂಬ ಬೇಸರಲ್ಲಿ ಕೂತ್ಕೊಂಡಿದ್ದೆ.
ಸೇಮ್ ಟೈಮ್ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಅಕ್ಕನ ಮಗುನ ಮಲ್ಸ್ಕೊಂಡಿದ್ರು. ನಿಮಗೂ ಕೂಡ ಮಕ್ಕಳಿದ್ದಾರೆಲ್ಲ ಗೊತ್ತಿದೆ, ಪುಟ್ ಮಕ್ಕಳನ್ನ ಮಲ್ಸ್ಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿರೋದು ಬಟ್ಟೆಗಳನ್ನ ಹಾಕಿ ಮಲಗ್ತೀರಾ. ಆ ಪುಟ್ಟದಾಗ ಬಟ್ಟೆ ಹಾಕಿದಾಗ ಏನಾಗಿತ್ತು, ನಮ್ಮ ಮಗುನ ತೊಡೆ ಮತ್ತೆ ಕೈ ಮತ್ತೆ ಮೈ ಭಾಗ ಎಲ್ಲ ಸೊಳ್ಳೆಗಳು ಕಡ್ದ್ಬಿಟ್ಟು ಕೆಂಪು ಗಾಯ ಆಗಿತ್ತು. ಅದನ್ನ ನೋಡ್ಬಿಟ್ಟಾಗ ನಾನು ನಮ್ಮ ಅಕ್ಕನ ಹತ್ರ ಕೇಳಿದೆ, ಏನಕ್ಕ ಇದು ಈ ರೀತಿ ಆಗಿದೆ ಅಂತ. ಅವಳು ಹೇಳಿದ್ಲು, ಸೊಳ್ಳೆ ಕಚ್ಬಿಟ್ಟಿದೆ ಕಣೋ ಅಂದ್ಲು. ನಾನು ಹೇಳಿದೆ, ಹಾಗಾದ್ರೆ ಸೊಳ್ಳೆ ಕಚ್ಚಿದ್ರೆ ಆಗ ಸೊಳ್ಳೆ ಬತ್ತಿ ತೊಗೊಬರೋಣ, ಅಗರಬತ್ತಿ ಸಿಗುತ್ತೆ ಅಂಗಡಿಲಿ, ಅದನ್ನ ಯೂಸ್ ಮಾಡೋಣ ಅಂತ ಹೇಳಿದೆ. ಅವಳು ಒಂದೇ ಒಂದು ಮಾತು ಹೇಳಿದ್ಲು, ಅವತ್ತೇನಾದ್ರೂ ಅಕಸ್ಮಾತಾಗಿ ಅಂಗಡಿಯಿಂದ ತೊಗೊಬ ಒಂದು ಸೊಳ್ಳೆ ಬತ್ತಿನ ಅಂತ ಹೇಳಿದ್ರೆ ನಾನು ಆ ಕನ್ಸನ್ನು ಕಟ್ತಾ ಇದ್ನೋ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ಅಕ್ಕ ಒಂದು ಮಾತು ಹೇಳಿದ್ಲು, ಮಕ್ಕಳಿರೋ ಅಲ್ಲಿ ಕೆಮಿಕಲ್ ಇರುವಂಥ ಸೊಳ್ಳೆ ಬತ್ತಿನ ಹಚ್ಚಬಾರ್ದು ಕಣೋ ಅಂತ ಹೇಳಿದ್ಲು. ಅವಾಗ ನನಗೆ ಕನ್ಸು ಹುಡ್ತೋಣ, ಏನಾದರೂ ಮಾಡಿಬಿಟ್ಟು ಮಕ್ಕಳಿರಲ್ಲಿ ಕೆಮಿಕಲ್ ಇರುವಂಥ ಸೊಳ್ಳೆ ಬತ್ತಿನ ಹಚ್ಚಲ್ಲ ಅಂತ ಹೇಳಿದರೆ, ಹಾಗಾದ್ರೆ ನನ್ನ ಅಕ್ಕನ ಮಗುಗೋಸ್ಕರ ನಾನು ಏನಾದ್ರು ಮಾಡಬೇಕು ಕೆಮಿಕಲ್ ಇಲ್ಲದೆ ಇರೋದು. ಇದು ಮುಂದೊಂದಿನ ಎಲ್ಲರೂ ಕೂಡ ಯೂಸ್ ಮಾಡುವಂಥ ಒಂದು ಕನ್ಸನ್ನು ದೊಡ್ಡದಾಗಿ ಬೆಳೆಸ್ಬೇಕು ಅನ್ನೋದು ಯೋಚನೆ ಮಾಡುವಂಥ ಒಂದು ಸ್ಟೆಪ್ಪನ್ನು ಅವತ್ತು ಇಟ್ಕೊಂಡು ಶುರು ಮಾಡಿದೆಣ್ಣ. ಬರೋ ದಿನಗಳಲ್ಲಿ ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಫೈನ್. ಎಷ್ಟನೇ ಕ್ಲಾಸ್ವರೆಗೂ ಓದಿದ್ದೀರಿ? ನಾನು PUC ಓದಿದ್ದೇನೆ. PUC. ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರುತ್ತಾ? ಇಲ್ಲ. ಶಬಾಷ್. ಯಾಕೆ ಈ ಪ್ರಶ್ನೆ ಕೇಳಿದೆ ಗೊತ್ತಾ? ಒಂದು ಕಂಪನಿ ಶುರು ಮಾಡಲಿಕ್ಕೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರಲೇಬೇಕು ಅಂತ ಯಾರಾದರೂ ಅನ್ಕೊಂಡಿದ್ರೆ ಇವತ್ತೇ ನೀವು ಜಾಗ ಖಾಲಿ ಮಾಡ್ಬೋದು. ಕಂಪನಿಗೂ ನೀವು ಆಡುವ ಭಾಷೆಗೂ ಸಂಬಂಧವೇ ಇಲ್ಲ. ಒಬ್ಬ ಕನ್ನಡದ ಹುಡುಗ ತನ್ನ ಅಕ್ಕನ ಮಗುವಿಗೆ ಸೊಳ್ಳೆ ಕಚ್ಚಿದ್ದನ್ನು ನೋಡಿ ಇದನ್ನು ರಾಸಾಯನಿಕ ಮುಕ್ತ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಅವನು ಹಠ ಹಿಡಿತಾನೆ. ಸಿಗುವಂತ ಸಗಣಿಯನ್ನ, ಗೋವಿನ ಸಗಣಿಯನ್ನು ತಗೊಂಡು ಅದಕ್ಕೆ 14 ಥರದ ಗಿಡಮೂಲಿಕೆಗಳನ್ನು ಬಳಸಿ ಹಿರಿಯರನ್ನೆಲ್ಲ ಭೇಟಿ ಮಾಡಿ ನಿಮ್ಮ ಕಾಲದಲ್ಲಿ ನೀವು ಸೊಳ್ಳೆ ಹೇಗೆ ಓಡಿಸ್ತಾ ಇದ್ದೀರಿ ಅನ್ನೋದನ್ನೆಲ್ಲ ತಿಳ್ಕೊಂಡು ಒಂದು ರಿಸರ್ಚ್ ಮಾಡ್ತಾನೆ, ಅದನ್ನು ಡೆವಲಪ್ ಮಾಡ್ತಾನೆ. ಅದು ಗೋಕೃಪಾ ಅನ್ನೋ ಹೆಸರಲ್ಲಿ ಮಾಸ್ಕಿಟೋ ರಿಪೆಲೆಂಟ್ ಆಗಿ ಬರುತ್ತೆ. ಇವತ್ತು ಬಹುತೇಕ ಜನ ಅವನ ಮಾಸ್ಕಿಟೋ ರಿಪೆಲೆಂಟ್ ಅನ್ನು ಯೂಸ್ ಮಾಡಲಿಕ್ಕೆ ಮುಗಿ ಬೀಳ್ತಾರೆ. ಅವನಿಗೆ ಪ್ರೊಡಕ್ಷನ್ ಕಷ್ಟ ಆಗ್ತಿದೆ. ನಾನು ಒಂದೊಂದು ಟೋಟಲ್ ನಿಮಗೆ ನಟ್ಸೆಲ್ಲಲ್ಲಿ ಹೇಳಬೇಕು ಅಂತಂದ್ರೆ, ಸಗಣಿಯನ್ನ ಚೆಲ್ಲೋ ಜನ ಇವತ್ತು ಸುದರ್ಶನ್ ಬಂದ್ರೆ ಅವನು ಕೆಜಿಗೆ 10 ರೂಪಾಯಿ ಕೊಟ್ಟು ಸಗಣಿ ಕೊಂಡ್ಕೊಳ್ತಾನೆ ಅಂತ ಲೈನ್ ನಿಂತ್ಕೊಳ್ತಾರೆ. ಅವನಿಗೆ ಸಗಣಿ ಮಾರ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ. ನಾನು ಯಾಕೆ ಇದನ್ನು ಪರಿಚಯ ಮಾಡ್ತಿದ್ದೀನಿ ಅಂತಂದ್ರೆ, ಐಡಿಯಾಸ್ ಹೆಂಗ್ ಹುಟ್ಟುತ್ತೆ, ಐಡಿಯಾಸ್ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಯಾವುದೋ ಪುಸ್ತಕವನ್ನು ಓದೋದ್ರಿಂದ ಅಲ್ಲ, ಐಡಿಯಾಸ್ ನಿಮ್ಗೆ ಎಲ್ಲೋ ಟಿವಿಯಲ್ಲಿ ನೋಡೋದ್ರಿಂದ ಹುಟ್ಟೋದು ಅಲ್ಲ. ಐಡಿಯಾಸ್ ಅನ್ನೋದು ಒಳಗೆ ಹುಟ್ಟುವಂತ ಅಪರೂಪದ, ಒಳಗೆ ನಡೆಯುವಂತ ಅಪರೂಪದ ಕ್ರಿಯೆ. ಆ ಕ್ರಿಯೆಯೊಂದಿಗೆ ಅವನೊಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾನೆ. ಒಂದಿನ ಇದು ಅವನ ಫ್ಯಾಕ್ಟರಿ ನಡೀತಾ ಇರುವಂತದ್ದು. ಇರುವ ಟೀಮನ್ನು ಕಟ್ಕೊಂಡು ಆ ಫ್ಯಾಕ್ಟರಿ ಮೂಲಕ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾನೆ ಅಂತಂದ್ರೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿರುವಂತ ಒಂದು ಅದ್ಭುತವಾದ ತರುಣನಾಗಿ ಇವತ್ತು ಬೆಳೆದಿದ್ದಾನೆ. ಯಾವ ಊರು ಸುದರ್ಶನ್? ನಂದು ಶಿವಮೊಗ್ಗ ಡಿಸ್ಟಿಕ್, ತೀರ್ಥಹಳ್ಳಿ ತಾಲೂಕು, ಗುಡ್ಡಗುಪ್ಪ ಅನ್ನುವಂಥ ಒಂದು ಗ್ರಾಮ. ಶಿವಮೊಗ್ಗ ಡಿಸ್ಟ್ರಿಕ್ಟು ಬೆಂಗಳೂರಿನಿಂದ 290 ಕಿಲೋಮೀಟರ್ ಆಸ್ಪಾಸ್ನಷ್ಟು ದೂರ. ಅಲ್ಲಿಂದ ತೀರ್ಥಹಳ್ಳಿ 60 ಕಿಲೋಮೀಟರ್ ದೂರ. ಅಲ್ಲಿಂದ ಅವನ ಹಳ್ಳಿಗೆ ಒಂದು 20 ಕಿಲೋಮೀಟರ್ ದೂರ ಇರಬಹುದು. ಇವೆಲ್ಲ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ ಬೆಂಗಳೂರಿನಿಂದ 400 ಕಿಲೋಮೀಟರ್ ದೂರದಲ್ಲಿರುವಂತ ಒಬ್ಬ ಹುಡುಗ ಒಂದು ಸ್ಟಾರ್ಟ್ಅಪ್ನ ಆಲೋಚನೆ ಮಾಡ್ತಾನೆ ಅಂತಂದ್ರೆ, ನಟ್ಟ ನಡುವೆ ಬೆಂಗಳೂರಿನಲ್ಲಿ ಕುಳಿತಿರುವಂತವರಿಗೆ ಯಾಕೆ ಆಲೋಚನೆ ಸಾಧ್ಯವಾಗೋದಿಲ್ಲ ಅನ್ನೋ ಪ್ರಶ್ನೆ ಕೇಳಲಿಕ್ಕೋಸ್ಕರ ಸುದರ್ಶನ್ನ ಕರ್ಕೊಂಡು ಬಂದಿದ್ದು. ನಾವೆಲ್ಲರೂ ಅವನಿಗೆ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಹೇಳೋಣ. ಒಂದು ಅದ್ಭುತವಾಗಿರುವಂತ ಯೋಜನೆ ಒಂದಾಗಿದೆ, ಸಕ್ಸಸ್ಫುಲ್ ಆಗಲಿ. ಇಲ್ಲಿಂದ ಈ ಐಡಿಯಾ ಮುಂದಕ್ಕೆ ಹೋಗ್ಲಿ ಮತ್ತು ಇಡೀ ನಾಡಿಗೆ ಕೆಮಿಕಲ್ ರಹಿತವಾಗಿರುವಂತ ಸೊಳ್ಳೆ ಬತ್ತಿಯನ್ನ ನೀನು ಕೊಡುವಂತಾಗಲಿ ಅಂತ ನಾವು ಪ್ರೀತಿಯಿಂದ ಹಾರೈಸ್ತೀವಿ ಎಲ್ಲರ ಪರವಾಗಿ. ಧನ್ಯವಾದಗಳು ಮಿತ್ರರೇ. ಸ್ಟಾರ್ಟ್ಅಪ್ ಅನ್ನೋದಕ್ಕೆ ಥ್ಯಾಂಕ್ ಯು ಸುದರ್ಶನ್. ಸ್ಟಾರ್ಟ್ಅಪ್ ಅನ್ನೋದು ಹೀಗೆ, ನೀವೊಂದು ಐಡಿಯಾನ ಇನ್ಕ್ಯುಬೇಟ್ ಮಾಡಬೇಕು, ನಿಮ್ಮ ಮನಸ್ಸಿನೊಳಗೆ ಅದನ್ನ ಹುಟ್ಟಾಕಿ ಆ ಐಡಿಯಾಗೆ ಗರಿಗಳನ್ನ ಕಟ್ತಾ ಹೋಗ್ತಿರಲ್ಲ, ಒಂದು ಅದ್ಭುತವಾಗಿರುವಂತ ಕಲ್ಪನೆಯಾಗಿ ಹೊರಹೊಮ್ಮತ್ತೆ. ನಾನು ಇನ್ನೊಂದು ಯಂಗ್ ಟೀಮನ್ನು ನಿಮ್ಮ ಎದುರುಗಡೆ ಪರಿಚಯಿಸಬೇಕು. ಈ ಯಂಗ್ ಟೀಮು ಗೋಫೋರ್ಸ್ ಅನ್ನುವಂಥ ಒಂದು ಟೀಮನ್ನು ಕಟ್ಟು. ಈ ಗೋಫೋರ್ಸ್ ಅನ್ನುವಂಥ ಟೀಮ್ ಹೆಸರೇ ಹೇಳುತ್ತಲ್ಲ, ಗೋ ಫೋರ್ಸ್. ನೀವು ಸೈನ್ಯದ ದೃಷ್ಟಿಯಿಂದ, ಫೋರ್ಸ್ ಅಂತಂದ್ರೆ ಸೈನ್ಯ ಅಂತ, ಸೈನ್ಯದ ಕಡೆಗೆ ತಿರುಗಿ ಅನ್ನುವಂಥ ಕಲ್ಪನೆ. ಮೊದಲನೇ ಬಾರಿಗೆ ಇದನ್ನು ಕೇಳಿದಾಗ ಸೈನ್ಯಕ್ಕೆ ಟ್ರೈನಿಂಗ್ ಕೊಡ್ತಾರಾ, ಸೇರ್ಲಿಕ್ಕೆ ಟ್ರೈನಿಂಗ್ ಕೊಡ್ತಾರಾ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಬಟ್ ನೋ, ಅವ್ರದ್ದೊಂದು ಬೇರೆನೇ ಐಡಿಯಾ ಇದೆ. ಪ್ಲೀಸ್ ವೆಲ್ಕಮ್ ಮನೋಹರ್. ನಾನಿವತ್ತು ಈ ಥರದೊಂದು 3-4 ಚಂದದ ಐಡಿಯಾನ ಪ್ರೆಸೆಂಟ್ ಮಾಡ್ತೀನಿ. ಯಾವ ಐಡಿಯಾನು ಒಂದರ ಥರ ಮತ್ತೊಂದಿಲ್ಲ, ಆದ್ರೆ ಈ ಐಡಿಯಾಗಳು ಹೇಗೆ ಬೆಳೆದಿವೆ ಅನ್ನೋದನ್ನ ಅವ್ರು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಎಸ್ ಮನೋಹರ್, ವಾಟ್ ಈಸ್ ಗೋ ಫೋರ್ಸ್? ಹಲೋ, ಹಾಯ್ ಎಲ್ರಿಗೂ. ನಾನು ಮನೋಹರ್, ಬೆಂಗಳೂರು ಬೇಸ್ಡ್. ಸೊ ಗೋಫೋರ್ಸ್ ಏನು ಅಂತಂದರೆ, ಗೋಫೋರ್ಸ್ ಇಸ್ ಇಂಡಿಯಾಸ್ ಓನ್ಲಿ ಪೇಟ್ರಿಯಾಟಿಕ್ ಸ್ಟೋರ್. ದೇಶಭಕ್ತಿಯ ಪ್ರಾಡಕ್ಟ್ಗಳು ಸಿಗೋದಕ್ಕೆ ಇರುವಂಥ ಏಕೈಕ ಮಳಿಗೆ ಭಾರತದಲ್ಲಿ, ಅದು ನಮ್ಮದು ಮಾತ್ರ. ಇಟ್ ಇಸ್ ಅನ್ ಆನ್ಲೈನ್ ಸ್ಟೋರ್ ಆಫ್ ಕೋರ್ಸ್. goforceindia.com ಅನ್ನೋ ವೆಬ್ಸೈಟ್ ಮೂಲಕ ನಾವು ಸೇಲ್ಸ್ ಮಾಡ್ತೀವಿ. ದ ಇಂಟೆನ್ಷನ್ ಏನಂತಂದರೆ,
ಇಂಡಿಯನ್ ಟ್ರೆಡಿಷನ್ ಇದೆ, ಈ ಸಂಸ್ಕೃತಿ ಏನಿದೆ ಇದು ತುಂಬ ಹೋರಾಟಗಳನ್ನು ನೋಡಿದೆ, ಸುಮಾರು 500 ವರ್ಷದ ದಬ್ಬಾಳಿಕೆ ನೋಡಿದೆ. ಇದರ ಔಟ್ಪುಟ್ ಆಗಿ ನಮಗೆ ತುಂಬ ಜನ ಹೀರೋಗಳು ಸಿಕ್ಕಿದ್ದಾರೆ. ನಾನು ಮೊನ್ನೆ ದುಬೈಲಿರುವಂಥ ನನ್ನ ಫ್ರೆಂಡ್ನ ಮಾತಾಡಿಸ್ತಾ ಇದ್ದೆ, ನೀವೆಲ್ಲ ಹೀರೋ ಅಂತ ಕಡಿಬೇಕು ಅಂತಂದರೆ ಯಾರನ್ನ ಕಡಿತೀರಾ? ಈಗ ಒಂದು 50 ವರ್ಷದ ಹಿಂದೆ ನಿಮ್ಮ ಊರನ್ನು ಕಟ್ಟಿದಂಥವ್ರನ್ನ ನೀವು ಹೀರೋ ಅಂತ ಕರೀತೀರ. ಬಟ್ ವಿ ಹ್ಯಾವ್ ಅ ಟ್ರೆಡಿಷನ್, ಸಾವಿರಾರು ಜನ ಸಿಗ್ತಾರೆ ನಮಗೆ. ಸೊ ಇವರೆಲ್ಲರನ್ನ ನಾವು ಸಮಾಜಕ್ಕೆ ಥ್ರೂ ಅಪ್ಯಾರಲ್ಸ್, ಗಿಫ್ಟಿಂಗ್ಸ್ ಪರಿಚಯ ಮಾಡಿಸ್ಬೇಕು ಇಸ್ ಒನ್ ಇಂಟೆನ್ಷನ್ ನಮ್ಮದು. ಎರಡನೇದು, ಅಪ್ಯಾರಲ್ ಇಂಡಸ್ಟ್ರಿಯಲ್ಲಾಗಲಿ ಅಥವಾ ಗಿಫ್ಟಿಂಗ್ ಇಂಡಸ್ಟ್ರಿಯಲ್ಲಾಗಲಿ ಚೈನಾದ ಇನ್ಫ್ಲುಯೆನ್ಸ್ ತುಂಬ ಇದೆ. ಇಂಡಿಜಿನೈಸ್ಡ್ ಗಿಫ್ಟಿಂಗ್ಸ್ನ ನಾವು ತರಬೇಕು ಸೊಸೈಟಿಗೆ ಅನ್ನೋದು ವಾಸ್ ಆರ್ ಇಂಟೆನ್ಷನ್. ವಂಡರ್ಫುಲ್ ವಂಡರ್ಫುಲ್. ಚೈನಾ ಈ ಮಾರ್ಕೆಟನ್ನು ಆಕ್ಯುಪೈ ಮಾಡ್ಕೊಂಡಿತ್ತು. ಟೀ ಶರ್ಟ್ಗಳ ಮೇಲೆ ಶ್ರೇಷ್ಠ ವ್ಯಕ್ತಿಗಳ ಚಿತ್ರ, ನಾವು ಬಹಳ ಹಿಂದಿನಿಂದಲೂ ಟೀ ಶರ್ಟ್ಗಳ ಮೇಲೆ ಚೆಗುವೆರಾನ್ ಚಿತ್ರ ನೋಡ್ಕೊಂಡು ಬಂದಿದ್ದೀವಿ. ಆದರೆ ಯಾವತ್ತಾದರೂ ಟೀ ಶರ್ಟ್ನ ಮೇಲೆ ಶಿವಾಜಿ ಮಹಾರಾಜರ ಚಿತ್ರ ನೋಡಿದ್ದೀರಾ ಅಂತ ಕೇಳಿದರೆ ಇಲ್ಲ. ಯಾವಾಗಲಾದರೂ ಟೀ ಶರ್ಟ್ನ ಮೇಲೆ ಕದಂಬರ ಚಿತ್ರವನ್ನು ನೋಡಿದ್ದೀವಾ ಅಂತ ಕೇಳಿದರೆ ಇಲ್ಲ. ಯಾವಾಗಲಾದರೂ ಚಿತ್ರದ ಮೇಲೆ ಹೊಯ್ಸಳರ ಲಾಂಛನವನ್ನು ನೋಡಿದ್ದೀರಾ ಅಂತಂದ್ರೆ ಇಲ್ಲ. ಯಾವಾಗಲಾದರೂ ಟೀ ಶರ್ಟ್ನ ಮೇಲೆ ಕಿತ್ತೂರು ಚೆನ್ನಮ್ಮ ಇದ್ದಾಳ ಅಂತ ಕೇಳಿದರೆ ಇಲ್ಲ. ಯಾರು ಮಾಡಬೇಕು ಇದನ್ನ? ಒಂದು 3 ಜನ ಹುಡುಗರು ಜೊತೆಯಾದರು, ಅವರು ಡಿಸೈಡ್ ಮಾಡಿದ್ರು ಇದನ್ನು ನಾವೇ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಬರೀ ಟೀ ಶರ್ಟ್ ಮಾಡೋದಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಭಿನ್ನ ಭಿನ್ನ ಪ್ರಾಡಕ್ಟ್ಗಳನ್ನು ಕೂಡ ಅವರು ಮಾಡ್ತಾರೆ. ಅದರಲ್ಲಿ ನೀವು ಬಳಸುವಂತ ಅಮರ್ ಜವಾನ್ ಥರದ ಈ ಥರದ ಗಿಫ್ಟಿಂಗ್ ಐಟಮ್ಸ್ ಇರ್ಬೋದು, ಇವುಗಳನ್ನೆಲ್ಲ ಮಾಡ್ತಾರೆ. ಮಾಡೋದಷ್ಟೇ ಅಲ್ಲದೆ ಅವರು ಈ ಪ್ರಾಡಕ್ಟ್ಗಳ ಮೂಲಕ ಸಮಾಜದಲ್ಲಿ ನಿರಂತರವಾದ ಈ ಥರದ ಜಾಗೃತಿಯನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಮನೋಹರ್. ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್? ನಾವು ಶುರು ಮಾಡಿ 3 years ಆಯಿತು. 2019 ಸ್ಟಾರ್ಟ್ ಮಾಡಿದ್ದು. ದೆನ್ ಕೋವಿಡ್ ಹಿಟ್ ಆಯಿತು, ಆ್ಯಸ್ ಯು ನೋ ಎವ್ರಿ ಒನ್. 1.5 ವರ್ಷ ನಮಗೊಂದು ಸ್ವಲ್ಪ ಲ್ಯಾಗ್ ಆಗಿತ್ತು. ಬಟ್ ನೌ ವಿ ಆರ್ ಏಮಿಂಗ್ ಎಟ್ 1 crore ಟರ್ನ್ ಓವರ್ ದಿಸ್ ಇಯರ್. ಒಂದು ವರ್ಷಕ್ಕೆ 1 crore ಟರ್ನ್ ಓವರ್ ಮಾಡೋ ಮಟ್ಟಿಗೆ ಅವರು ತಮ್ಮ ಕಂಪನಿಯನ್ನು ಬೆಳೆಸಿದ್ದಾರೆ. ಶುರುವಾಗಿ 4 ವರ್ಷ ಆಯ್ತಾ? 3 years. ಮೊದಲನೇ 3 ವರ್ಷಕ್ಕೆ, ಅದರಲ್ಲಿ -2 ವರ್ಷ ಕೋವಿಡ್ ಅಂತ ಕಳೆದ್ರೆ 1ನೇ ವರ್ಷಕ್ಕೆ ಅವ್ರು ಯಾವ ಹಂತಕ್ಕೆ ಬಂದಿದ್ದಾರೆ ಅಂತಂದ್ರೆ 1 crore ಟರ್ನ್ ಓವರ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಸೈನ್ಯಕ್ಕೆ ಸಂಬಂಧಪಟ್ಟಂತ ಅನೇಕ ಚಟುವಟಿಕೆಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಡೀ ನಿಮ್ಮ ಪ್ರಾಡಕ್ಟ್ಗಳಲ್ಲಿ ವಿಚ್ ಪ್ರಾಡಕ್ಟ್ ಯು ಲೈಕ್ ದ ಮೋಸ್ಟ್? ಟೀ ಶರ್ಟ್ಸ್ ಬೇಸಿಕ್ಲಿ. ಯಾಕೆ ಅಂತಂದರೆ ಟೀ ಶರ್ಟ್ ನಾವು ಹಾಕೊಂಡಾಗ ನಾವು ಬರೀ ಒಂದು ಅಪ್ಯಾರಲ್ ಏನೋ ಒಂದು ಬಟ್ಟೆ ಹಾಕೊಳ್ತಿದ್ದೀವಿ ಅನ್ನೋದಲ್ಲ. ಇಟ್ಸ್ ಅ ಮೆಸೆಂಜರ್. ನೀವು ಬಸ್ಸಲ್ಲಿ ಹೋಗ್ತಿರ್ತೀರಾ, ಕಾರಲ್ಲಿ ಹೋಗ್ತಿರ್ತೀರ, ಇಟ್ ಸ್ಪೀಕ್ಸ್ ಫಾರ್ ಯು. ನಾನೊಬ್ಬ ದೇಶಭಕ್ತ ಅಂತ ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ನಾನು ಈ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ನಾನು ಛತ್ರಪತಿ ಶಿವಾಜಿನ ಲವ್ ಮಾಡ್ತೀನಿ ಅಂತ ನಾನು ಎಲ್ಲ ಕಡೆ ಹೇಳ್ಕೊಳಕ್ಕಾಗಲ್ಲ, ಅದಕ್ಕೆ ನಾನು ಈ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಅಫ್ಕೋರ್ಸ್ ಆಲ್ ಆರ್ ಪ್ರಾಡಕ್ಟ್ಸ್ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್, ಎಲ್ಲದನ್ನು ಅಷ್ಟೇ ಪ್ರೀತಿಯಿಂದ ಮಾಡ್ತೀವಿ. ಬಟ್ ಬಿಕಾಸ್ ಆಫ್ ದಟ್ ಒನ್ ರೀಸನ್ ಟೀ ಶರ್ಟ್ಸ್ ವಿ ಲೈಕ್ ಇಟ್. ಓಕೆ, ನೀವು ಟೀಮನ್ನು ಕಟ್ಟಿದಾಗ ಹೌ ಮೆನಿ ಆಫ್ ಯು ಆರ್ ದೇರ್? ಯು ಆರ್ 3, 4. ಫೈನ್, ವೆರಿ ಗುಡ್. ಟೀಮ್ ಹೇಗೆ ವರ್ಕ್ ಡಿವೈಡ್ ಮಾಡ್ಕೊಳ್ತೀರಾ? ಬಿಕಾಸ್ ಒಂದು ಟೀ ಶರ್ಟ್ ಅಂತಂದ್ರೆ ಡೂ ಯು ಟೇಕ್ ದ ಆರ್ಡರ್ಸ್ ಅಂಡ್ ಗಿವ್ ಇಟ್ ಟು ಸಂಬಡಿ ಎಲ್ಸ್ ಆರ್ ಯು ಓನ್ಲಿ ಡೂ ದ ವರ್ಕ್? ಹೌ ಯು ಡೂ? ಇನಿಷಿಯಲಿ ನಾವು ಶುರು ಮಾಡಿದಾಗ ಹಾಗೆ ಮಾಡ್ತಿದ್ವಿ. ಯಾಕಂದರೆ ನಮ್ಮ ಹತ್ರ ಅಷ್ಟು ಲೆವೆಲ್ ಆದ ಪ್ರೊಡಕ್ಷನ್ ಫೆಸಿಲಿಟೀಸ್ ಇದು ಇರಲಿಲ್ಲ. ದೆನ್ ನಮಗೆ ಅನ್ನಿಸ್ತಾ ಹೋಯಿತು, ನಾವು ಬೇರೆ ಯಾರಿಗೋ ಕೊಡೋದ್ರಿಂದ ನಮಗೆ ಅದರ ಕ್ವಾಲಿಟಿಲಿ ವೇರಿಯೇಷನ್ಸ್ ಇರ್ತಾ ಇತ್ತು. ಸೊ ಈಗ ಫಾರ್ 3 years ವಿ ಹ್ಯಾವ್ ಅವರ್ ಓನ್ ಪ್ರೊಡಕ್ಷನ್ ಫೆಸಿಲಿಟೀಸ್. ಪ್ರತಿಯೊಂದು ಪ್ರಾಡಕ್ಟ್ ಇಲ್ಲಿ ನೀವು ನೋಡೋದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ವಿ ಆರ್ ದ ಫಾಸ್ಟೆಸ್ಟ್ ಇನ್ ಇಂಡಿಯಾ ಟು ಗಿವ್ ಯು ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ ಆಲ್ಸೋ. ವೆರಿ ಗುಡ್. ನಿಮ್ಗೆ ಇದರಲ್ಲಿ ಯಾವುದೋ ಒಂದು ಡಿಸೈನ್ ಇಷ್ಟ ಆಯಿತು, ನನಗಿದು ಬೇರೆ ಪ್ರಾಡಕ್ಟ್ ಮೇಲೆ ಬೇಕು ಅಂತಂದರೆ ವಿ ಕ್ಯಾನ್ ಗಿವ್ ಯು ಅ ಡೆಲಿವರಿ ವಿತಿನ್ 4 hours. ಸೊ ದಟ್ ಈಸ್ ಅವರ್ ಸ್ಪೀಡ್. 3 ವರ್ಷದಲ್ಲಿ ನಾವು ಏನು ಗೇನ್ ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಗೇನ್ ದ ಸ್ಪೀಡ್. ಸೊ ಇದಿರೋದ್ರಿಂದ ನಮ್ಗೆ ತುಂಬ ಅಡ್ವಾಂಟೇಜ್ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಒಂದು ಟೀಮ್ ಕಟ್ಕೊಂಡು ಆ ಟೀಮಿನ ಮೂಲಕ ಕೆಲಸ ಮಾಡ್ತಾ ಒಂದು ಐಡಿಯಾನ ಈ ಮಟ್ಟಕ್ಕೆ ಬೆಳೆಸಬಹುದು ಅಂತ. ಹ್ಯಾವ್ ಯು ಎವರ್ ಪಿಚ್ಡ್ ಇನ್? ನೀವು ಯಾರಿಗಾದ್ರೂ ಪಿಚ್ ಇನ್ ಮಾಡಿ ನೀವು ಹಣಕ್ಕೋಸ್ಕರ ಕೇಳಿದ್ದೀರಾ, ಡಿಮ್ಯಾಂಡ್ ಮಾಡಿದ್ದೀರಾ ಅಥವಾ ರಿಕ್ವೆಸ್ಟ್ ಮಾಡಿದ್ದೀರಾ? ವಿ ಹ್ಯಾವ್ ಆಸ್ಕ್ಡ್ ಫಾರ್ ಮೆಂಟರ್ಶಿಪ್ ಬಟ್ ನಾಟ್ ಫಾರ್ ಫಂಡಿಂಗ್ಸ್. ವೆರಿ ಗುಡ್, ಫೈನ್, ಕಂಗ್ರ್ಯಾಚುಲೇಷನ್ಸ್. ಒಂದು ಐಡಿಯಾ, ಒಂದು ಟೀ ಶರ್ಟ್ನ ಐಡಿಯಾ ಹೇಗೆ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ 3 ಜನ ಸೇರಿಕೊಂಡು 1 crore ಟರ್ನ್ ಓವರ್ಗೂ ಒಂದು ಟೀ ಶರ್ಟ್ನ ಮೂಲಕ ಡೆವಲಪ್ ಆಗೋದು ಸಾಧ್ಯವಾಗಿದೆ. ಥ್ಯಾಂಕ್ ಯು ಮನೋಹರ್. ಗುಡ್ ಲಕ್ ಇನ್ ದ ಫ್ಯೂಚರ್. ಥ್ಯಾಂಕ್ ಯು. ನಾನು 3ನೇ ಟೀಮ್ ಆಗಿ ನಾನು ಕರಿಬೇಕು ಅಂತ ಇನ್ನೊಂದು ಯೋಚನೆ ಮಾಡ್ತೀನಿ. ಅನೇಕ ಬಾರಿ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಕಾನ್ಸೆಪ್ಟ್ನ ಯಾರೋ ಮಾಡಿಬಿಟ್ಟಿರ್ತಾರೆ, ಈ ಕಾನ್ಸೆಪ್ಟ್ನ ನಾವು ಕಾಪಿ ಮಾಡಿದ್ರೂ ಸಾಕಾಗತ್ತೆ. ಆದರೆ ಕಾಪಿ ಮಾಡುವಾಗಲೂ ಬುದ್ಧಿವಂತಿಕೆ ಇರಬೇಕು. ಹಿಂದಿಯಲ್ಲಿ ಒಂದು ಮಾತಿದೆ, ನಕಲ್ ಮೇ ಬಿ ಅಕಲ್ ಚಾಹಿಯೇ ಅಂತ. ಕೆಲವ್ರು ಏನು ಮಾಡ್ತಾರೆ ಅಂತಂದ್ರೆ ಕಾಪಿ ಹೆಂಗ್ ಮಾಡ್ತಾರೆ ಅಂತಂದ್ರೆ ಒರಿಜಿನಲ್ನೇ ಹಾಗೆ ತಗೊಂಡು ಬಂದಿರ್ತಾರೆ. ಸಮ್ಟೈಮ್ಸ್ ಕಾಪಿ ಮಾಡಿದವರು ಒರಿಜಿನಲ್ಗಿಂತ ಚೆನ್ನಾಗಿದ್ಬಿಟ್ಟಿರ್ತಾರೆ. ನಾವೆಲ್ಲ ಕೇಳ್ತೀವಲ್ಲ, ಚಾರ್ಲಿ ಚಾಪ್ಲಿನ್ದು ವೇಷಧಾರಣೆಯ ಕಾಂಪಿಟೇಷನ್ ನಡೆದಿತ್ತಂತೆ. ಸ್ವತಃ ಚಾರ್ಲಿ ಚಾಪ್ಲಿನ್ 3rd ಪ್ರೈಸ್ ಬಂದಿತ್ತಂತೆ.
ಚಾರ್ಲಿ ಚಾಪ್ಲಿನ್ಗಿಂತ ಅವ್ರು ಆಕ್ಟ್ ಮಾಡೋರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ. ಮೋಸ್ಟ್ ಆಫ್ ದಿ ಟೈಮ್ ಹಿಂಗಾಗತ್ತೆ. ಮಾರ್ಕೆಟ್ ಅಲ್ಲಿ ಒಂದು ಬಿಸ್ಲರಿ ಪ್ರಾಡಕ್ಟ್ ಇದೆ ಅಂತಂದ್ರೆ ನಿಮ್ಗೆ ವಾಟರ್ ಬಾಟ್ಲ್ ಎಷ್ಟು ಬಂದ್ಬಿಡುತ್ತೆ ಅಂತಂದ್ರೆ ನೋಡಿದ್ರೆ ಬಿಸ್ಲರಿ ಯಾವುದು ಇದ್ಯಾವುದು ಅಂತ ಡಿಫರೆನ್ಸ್ ಗೊತ್ತಾಗಲ್ಲ ಅನ್ನೋಷ್ಟು ಆ ಥರದ ಕಾಪಿ ಇರುತ್ತೆ. ಇನ್ನು ಕೆಲವರು ಕಾಪಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತಂದ್ರೆ ಅದನ್ನ ನಮ್ಮ ಲೆವೆಲ್ಗೆ ನಮ್ಮ ರೀಜನಲೈಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ನಾನು ನಿಮ್ಮ ಎದುರುಗಡೆ ಕ್ಯಾಡ್ಕಾನ್ ಅಂತ ಒಂದು ಕಂಪನಿ ಪರಿಚಯಿಸಬೇಕು. ಕ್ಯಾಡ್ಕಾನ್ ನಮ್ಮ ಜೊತೆಗೆ ಅಭಿರಾಮ್ ಮೂರ್ತಿ ಇದ್ದಾರೆ. ಅಭಿರಾಮ್ ಕ್ಯಾಡ್ಕಾನ್ ಅನ್ನುವಂಥ ಒಂದು ಎಜುಕೇಶನ್ ಸಾಫ್ಟ್ವೇರ್ನ ತಗೊಂಡು ಬಂದ್ರು. ಅದ್ರ ಮೂಲಕ ಒಂದಷ್ಟು ಐಡಿಯಾಗಳನ್ನ ಸಮಾಜಕ್ಕೆ ಪರಿಚಯಿಸುವಂತ ಪ್ರಯತ್ನ. ಪ್ಲೀಸ್ ಕಮ್ ಅಭಿರಾಮ್. ಅಭಿರಾಮ್, ನಿಮ್ಮ ಕಂಪನಿ ಏನು, ಏನ್ ಮಾಡ್ತಿದೆ ಅಂತ ಮಿತ್ರ, ನಾನು ನಿಮ್ಗೆ ಸುಮ್ಮನೆ ಐಡಿಯಾಗಳನ್ನ ಹಂಚ್ತಿದ್ದೀನಿ ಅಷ್ಟೇ. ಇದಾದ್ಮೇಲೆ ಲೆಟ್ ಅಸ್ ಗೋ ಹೌ ಟು ಡೆವಲಪ್ ಇಟ್ ಅನ್ನೋದನ್ನ ನೋಡೋಣ. ಐಡಿಯಾಗಳು ಹೆಂಗ್ ಡೆವಲಪ್ ಆಗುತ್ತೆ ಅನ್ನೋದು ನಾನು ಹೇಳ್ತಿದ್ದೀನಿ. ಸೊ ಏನ್ ಮಾಡ್ತಿದ್ದೀರಾ ನೀವು, ನಿಮ್ಮ ಕಂಪನಿ ಏನು? ಎಜುಕೇಷನ್ ರಿಲೇಟೆಡ್ ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ, ಕ್ಯಾಡ್ಕಾನ್ ಅಂತ ಹೇಳಿ. ಕ್ಯಾಡ್ಕಾನ್ ಅಂದರೆ ಕ್ಯಾಚ್ ದ ಕಾನ್ಸೆಪ್ಟ್ ಅಂತ. 2019 ಶುರು ಆಯಿತು ಕಂಪನಿ. ನಾನು ಮುಂಚೆ ಇಂಜಿನಿಯರ್ ಆಗಿದೆ, ಒಂದು ಸ್ಟಾರ್ಟಪ್ ಕಂಪನಿಯಲ್ಲೇ ಕೆಲಸ ಮಾಡಿದವನು. ಆಮೇಲಿಂದ ಈ ಥರದ್ದು ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದೆ. ಆ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಮೇಜರ್ ಪ್ರಾಬ್ಲಮ್ ಆಗ್ತಿದ್ದು ಅವ್ರಿಗೆ ಬೇಸಿಕ್ಸ್ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ಹೈಸ್ಕೂಲಿಗೆ ಬರ್ತಾ ಇರಬೇಕಾದ್ರೆ ಅವರಿಗೆ ಬರೀ ಒಂದು ಫಾರ್ಮುಲಾ ಗೊತ್ತಿರ್ತಿತ್ತು, ಅದು ಯಾಕೆ ಆ ಫಾರ್ಮುಲಾ ಬಂದಿದೆ ಅನ್ನೋದೇ ಮೇಜರ್ ಪ್ರಾಬ್ಲಮ್. ಅಂದರೆ ಬೇಸಿಕ್ಸ್ನ ನಾವು ಹೆಂಗೆ ಹೇಳ್ಕೊಡ್ಬೋದು ಅಂತ ಹೇಳಿದಾಗ ನನಗೆ ಒಂದಷ್ಟು ಎಡಿಟಿಂಗ್ ಆ ಥರದ್ದೆಲ್ಲನೂ ಗೊತ್ತಿದ್ದರಿಂದ ವೀಡಿಯೋಸ್ ಮಾಡಿ ಅವ್ರಿಗೆ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ವಿ. ಆವಾಗ ಅದು ಅವ್ರಿಗೆ ಚೆನ್ನಾಗಿ ಅರ್ಥ ಆಗೋಕ್ಕೆ ಶುರು ಆಯಿತು. ಸೊ ಅದನ್ನು ನೆಕ್ಸ್ಟು ಆ್ಯಪ್ ಲೆವೆಲಿಗೆ ತಂದು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳಿದಾಗ ಅದು ಕಾನ್ಸೆಪ್ಟ್ ಲೆವೆಲಲ್ಲಿ ಅವರಿಗೆ ಅರ್ಥ ಆದಾಗ ಅದು ನೆಕ್ಸ್ಟ್ ಲೆವೆಲಿಗೆ ಅಂದರೆ ಹೈಯರ್ ಎಜುಕೇಷನ್ಗೆ ಬಂದಾಗ ಅದು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಕಂಪನಿಯ ಹೆಸರು CADCON. CAD ಸ್ಟ್ಯಾಂಡ್ಸ್ ಫಾರ್ ಕ್ಯಾಚ್ ದ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಅನ್ನ ಹಿಡ್ಕೊಳ್ಳಿ, ಪಾಠ ತಂತಾನೆ ಅರ್ಥ ಆಗುತ್ತೆ ಅಂತ ಅವ್ರ ಟೋಟಲ್ ಕಂಪನಿಯ ಬೇಸ್. ಬಟ್ ನನ್ಗನ್ಸೋದು ಆಲ್ರೆಡಿ ಮಾರ್ಕೆಟ್ನಲ್ಲಿ ಬೈಜೂಸ್ ಇತ್ತು, ಆಲ್ರೆಡಿ ಮಾರ್ಕೆಟ್ನಲ್ಲಿ ಅನೇಕ ಈ ಥರದ ಕಂಪನಿಗಳನ್ನು ನಾವು ನೋಡಿದ್ದೀವಿ. ವೇದಾಂತ ಇದ್ರ ಮೇಲೆ ವರ್ಕ್ ಮಾಡ್ತಾ ಇತ್ತು. ಹಂಗಿರುವಾಗ ನಿಮಗೆ ಈ ಪ್ರಾಡಕ್ಟು ತುಂಬಾ ಡಿಫ್ರೆಂಟ್ ಅಂತ ಹೆಂಗೆ ಅನ್ನಿಸ್ತು? ನಾವು ಡೈರೆಕ್ಟಾಗಿ ಏನು ಬೈಜೂಸ್ ಅಥವಾ ವೇದಾಂತ ಮಾಡ್ತಿತ್ತು ಅದನ್ನೇ ಕಾಪಿ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ. ನಾವು ಕನ್ನಡದ ಮಕ್ಕಳಿಗೆ ಅಂದರೆ ನಮ್ಮ ಭಾಷೆನಲ್ಲಿ ಅರ್ಥ ಆದಾಗ ಅದು ಚೆನ್ನಾಗಿ ತಲೆ ಒಳಗಡೆ ಹೋಗುತ್ತೆ. ಅದು ನಾವು ಮೇಜರಾಗಿ ಗಮನಿಸಿದ್ದು. ಅಂದರೆ ಇಂಗ್ಲೀಷಲ್ಲೇ ಹೇಳ್ಕೊಟ್ಟಾಗ ಅವ್ನು ಅದಾದ್ರೂ ಅವ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೇಬೇಕಾಗತ್ತೆ ಕನ್ನಡದಲ್ಲಿ ಅಥವಾ ಅವ್ನ ಮಾತೃಭಾಷೆನಲ್ಲಿ. ಸೊ ನಾವು ಅದನ್ನೇ ಡೈರೆಕ್ಟಾಗಿ ಮಾತೃಭಾಷೆನಲ್ಲಿ ಹೇಳ್ಕೊಡೋ ಥರ ಆದರೆ ವಿತ್ ವಿಜುವಲೈಸೇಷನ್ನು, ರಿಚ್ ವಿಜುವಲೈಸೇಷನ್ ಇದ್ದಾಗ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಆವಾಗ ಅದು ಯುನಿಕ್ ಆಗಿರುತ್ತೆ ಅಂತ ಅನ್ಕೊಂಡು ಎಕ್ಸಲೆಂಟ್. ಅವ್ರ ಕಾನ್ಸೆಪ್ಟ್ನ ಡಿಫರೆನ್ಸ್ ಏನು ಅಂತಂದ್ರೆ ಇಂಗ್ಲಿಷ್ನಲ್ಲಿ ಮಾಡಲ್ಲ, ಕನ್ನಡದಲ್ಲಿ ಪಾಠ ಮಾಡ್ತಾರೆ. ಒಳ್ಳೆ ಟೀಚರ್ಗಳು. ನೀವು ಇಂಗ್ಲಿಷಲ್ಲಿ ಕಲ್ತ ನಂತರವೂ ಕೂಡ ಕನ್ನಡದಲ್ಲಿ ತಿಳ್ಕೊಂಡಾಗ ಅರ್ಥ ಆಗುವಷ್ಟು ಚೆನ್ನಾಗಿ ಇಂಗ್ಲಿಷಲ್ಲಿ ಕಲ್ತ್ರೆ ಆಗೋದಿಲ್ಲ. ಇದು ಎಲ್ರಿಗೂ ಗೊತ್ತಿರಬಹುದಾಗಿರುವಂತ ಸಂಗತಿ. ಎಷ್ಟೇ ಪಾಠವನ್ನ ಇಂಗ್ಲಿಷಲ್ಲಿ ಓದಿದ ನಂತರವೂ ಕನ್ನಡದಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅವ್ರು ಅದನ್ನ ಕ್ಯಾಚ್ ಮಾಡಿದ್ರು. ಕ್ಯಾಚ್ ಮಾಡಿ ಅವ್ರು ಏನ್ ಪ್ಲಾನ್ ಮಾಡಿದ್ರು ಅಂತಂದ್ರೆ ಈ ತರದ ಆಲೋಚನೆಯ ಮೂಲಕ ಈ ತರ ನಾವು ಒಂದು ಪ್ರಾಡಕ್ಟ್ ಅನ್ನ ಮಾಡಬಹುದು ಅಂತ. ಹೌ ದ ಪ್ರಾಡಕ್ಟ್ ಈಸ್ ವರ್ಕಿಂಗ್, ಹೇಗೆ ಅಕ್ಸೆಪ್ಟ್ ಮಾಡಿದ್ದಾರೆ ಜನ? ಸ್ಟಾರ್ಟಿಂಗಲ್ಲಿ ಟ್ರಯಲ್ ವರ್ಷನ್ಗೆ ಅಂತ ನಾವು 10 ಸ್ಕೂಲ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ನಾವು ಕಾನ್ಸಂಟ್ರೇಟ್ ಮಾಡಿದ್ದೆಲ್ಲನೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು. ಅಂದರೆ ಈಗ ಆಲ್ರೆಡಿ ಬೈಜೂಸ್ ಆಗಿರ್ಬೋದು, ವೇದಾಂತ ಆಗಿರ್ಬೋದು, ಇದೆಲ್ಲನೂ ಸಿಟಿ ಮಕ್ಕಳಿಗೆ ಆಲ್ರೆಡಿ ರೀಚ್ ಆಗ್ತಾ ಇತ್ತು. ಬಟ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಆ ಥರದ್ದು ಯಾವ ಅಪ್ಲಿಕೇಶನ್ ಕೂಡ ಸಿಗ್ತಿರ್ಲಿಲ್ಲ. ಅದು ಇಷ್ಟು ಕ್ವಾಲಿಟಿ ಇರುವಂಥ ಅಪ್ಲಿಕೇಶನ್ ಅಂತೂ ಖಂಡಿತವಾಗ್ಲೂ ಸಿಗ್ತಿರ್ಲಿಲ್ಲ. ಸೊ ನಾವು ಮೊದಲನೇ ಹಂತದಲ್ಲಿ 10 ಸ್ಕೂಲ್ಗಳಲ್ಲಿ ಇದನ್ನು ಟ್ರಯಲ್ ವರ್ಷನ್ ಆಗಿ ಮಾಡಿದಾಗ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅದರ ಮುಂದಿನ ಹಂತಕ್ಕೆ ಕರೋನಾ ಬಂದಾಗ ನಾವು ಫ್ರೀಯಾಗಿ ಅಪ್ಲಿಕೇಶನ್ನ 10ನೇ ಕ್ಲಾಸ್ ಮಕ್ಕಳಿಗೆ ಲಾಂಚ್ ಮಾಡಿದ್ವಿ. ಸುಮಾರು ಒಂದು 65,000 ಜನ ಡೌನ್ಲೋಡ್ ಮಾಡಿಕೊಂಡ್ರು ವಿತಿನ್ ಸ್ಪ್ಯಾನ್ ಆಫ್ 15 ಡೇಸ್. ಅದರೊಳಗಡೆ 52,000 ಜನ ಮಕ್ಕಳು 10ನೇ ಕ್ಲಾಸ್ ಅವರೇ ಆಗಿದ್ರು. ಸೊ ಪ್ಯಾಂಡಮಿಕ್ ಟೈಮಲ್ಲಿ ಅವರು ರೆಗ್ಯುಲರ್ ಆಗಿ ಪಾಠ ತೊಗೊತಿರ್ಬೇಕಾದ್ರೆ ನಮ್ಗೆ ಸುಮಾರಷ್ಟು ಫೀಡ್ಬ್ಯಾಕ್ ಬರ್ತಿತ್ತು ಮತ್ತು ಅವ್ರಿಗೆ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದ್ರು ಅದನ್ನು. ಆಗ ನಮಗೆ ಮೇಜರ್ ಕಾನ್ಫಿಡೆನ್ಸ್ ಬಂತು. ಅದರಿಂದ ಒಂದಷ್ಟು NGOಗಳು ಕನೆಕ್ಟ್ ಆಗಿ ಮತ್ತು ಇನ್ಫೋಸಿಸ್ ಫೌಂಡೇಶನ್ ಮೇಜರಾಗಿ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಬಿಕಾಸ್ 1500 ಸ್ಯಾಮ್ಸಂಗ್ ಟ್ಯಾಬ್ಗಳನ್ನು ಕೊಟ್ಟು ಇವಾಗ 50 ಶಾಲೆಗಳಲ್ಲಿ 10,000 ಜನ ಮಕ್ಕಳಿಗೆ ರೆಗ್ಯುಲರ್ ಆಗಿ ಪಾಠ ಹೇಳ್ಕೊಡ್ತಾ ಇದ್ದೀವಿ ನಾವು. ವೆರಿ ಗುಡ್, ವೆರಿ ಗುಡ್. ಮೇಜರ್ ಅಲ್ಲಿ ತನಕ ಎಲ್ಲ ಕನ್ನಡ ಮಾಧ್ಯಮದ ಗವರ್ನಮೆಂಟ್ ಶಾಲೆಯ ವಿದ್ಯಾರ್ಥಿಗಳು 10,000 ವಿದ್ಯಾರ್ಥಿಗಳು ಈಗ ಕ್ಯಾಡ್ಕಾನ್ನ ಮೂಲಕ ಪಾಠ ಕಲಿತಾ ಇದ್ದಾರೆ. ಗ್ರೇಟ್, ಗ್ರೇಟ್ ಜಾಬ್.
ಇದಷ್ಟೇ ಅಲ್ದಿರ ಈಗ ಸಿ ಇ ಟಿ ಕೂಡ ನಾವು ಸಿ ಇ ಟಿ ಮತ್ತು ನೀಟಿಗೆ ಬೇಕಾಗಿರೋ ಪ್ರಿಪ್ರೇಷನ್ನು ಕೂಡ ಕನ್ನಡದಲ್ಲಿ ಹೇಳ್ಕೊಡೋ ಥರದ್ದು ಶುರು ಮಾಡಿದ್ವಿ. ಈ ವರ್ಷಕ್ಕೆ ಮಿನಿಮಮ್ 5 ಜನ ವಿತಿನ್ ಸ್ಪ್ಯಾನ್ ಆಫ್ ಅಂದರೆ ರ್ಯಾಂಕಿಂಗು ವಿತಿನ್ 500 ಅಥವಾ 1000 ಒಳಗೆ ಬರುವಂಥ ಮಕ್ಕಳು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಈ ಸತಿ. Very good. ಆಲ್ರೆಡಿ ಅವರು ಸೆಕೆಂಡ್ ಪಿ ಯು ಸಿನಲ್ಲಿ ಟಾಪರ್ ಆಗಿದ್ದಾರೆ. ವೆರಿ ಗುಡ್. SSLC ರಿಸಲ್ಟ್ ಏನಿದೆ ನಿಮ್ದು? 2,000 ಜನ ವಿದ್ಯಾರ್ಥಿಗಳು ಈ ಸತಿ ಎಕ್ಸಾಮ್ ಅಟೆಂಡ್ ಆದವರು. ಅದರಲ್ಲಿ 550ಕ್ಕೂ ಹೆಚ್ಚು ಜನ ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್. 3 ಜನ ರ್ಯಾಂಕ್ ಬಂದಿದ್ದಾರೆ ಮತ್ತು 1,500ಕ್ಕೂ ಹೆಚ್ಚು ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಸೊ ಮೇಜರ್ ಅಡ್ವಾಂಟೇಜ್ ಅದು. ಮತ್ತು ಆ್ಯಪ್ ಯೂಸ್ ಮಾಡದೇ ಇರುವಂಥ ವಿದ್ಯಾರ್ಥಿಗಳಿಗೂ ಮಾಡಿರುವಂಥ ವಿದ್ಯಾರ್ಥಿಗಳಿಗೂ ನಾವು ಮೇಜರಾಗಿ ಡಿಫ್ರೆನ್ಸ್ ನೋಡ್ತಿರೋದೇನೆಂದರೆ ಅವರಿಗೆ ಬೇಸಿಕ್ಸ್ ಚೆನ್ನಾಗಿ ಅರ್ಥ ಆಗಿದೆ. ಅದನ್ನು ನಮಗೆ ವಾಪಸ್ ಅವರು ಕಾಲ್ ಮಾಡೆಲ್ಲ ಹೇಳ್ತಾರೆ. ಅಂದರೆ ನಮಗೆ ಬೇಸಿಕ್ಸ್ ಚೆನ್ನಾಗಿ ಅರ್ಥ ಆಗಿದ್ದರಿಂದ ಈ ಕಾನ್ಸೆಪ್ಟ್ ವಿಜುವಲೈಸ್ ಆಗಿ ನಾವೇನು ಹೇಳ್ಕೊಟ್ಟಿದ್ದೀವಿ ಅದ್ರ ಮುಖಾಂತರ ಅವ್ರಿಗೆ ಬೇಸಿಕ್ ಅರ್ಥ ಆಗ್ಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫಾರ್ಮುಲಾ ಹೇಳೋದಾದರೆ ಏರಿಯಾ ಆಫ್ ಎ ಸರ್ಕಲ್, ಆ ಏರಿಯಾ ಆಫ್ ಎ ಸರ್ಕಲ್ಗೆ ಯಾವತ್ತಿಗೂ ಪೈ ಆರ್ ಸ್ಕ್ವೇರ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲಿ. ಆದರೆ ಯಾಕೆ ಪೈ ಆರ್ ಸ್ಕ್ವೇರ್ ಬಂತು ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಹೈಯರ್ ಎಜುಕೇಷನಿಗೆ ಹೋದಾಗ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಯಾಕೆ ಅದು ಬಂದಿಲ್ಲ ಅಂತ ಗೊತ್ತಿಲ್ಲದೆ ಇದ್ದಾಗ ಅಂತ. ಸೊ ಇದು ಗೊತ್ತಿರೋದ್ರಿಂದ ಅವ್ರಿಗೆ ಮೇಜರ್ ನಾನು ಅವರ ಸಾಫ್ಟ್ವೇರ್ ಅನ್ನು ಗಮನಿಸಿದ್ದು, ಆ್ಯಪ್ ಅನ್ನು ಗಮನಿಸಿದ್ದೀನಿ. ಅವರು ಸರ್ಕಲ್ ಬಗ್ಗೆ ಮಾತನಾಡುವಾಗ ಒಂದು ಸರ್ಕಲ್ ಬಗ್ಗೆ ಹೇಳಲ್ಲ, ಬದಲಿಗೆ ರೊಟ್ಟಿನ ಮುಂದಿಟ್ಟು ರೊಟ್ಟಿ ಅಂದರೆ ಒಂದು ಸರ್ಕಲ್ಲು, ಈ ಸರ್ಕಲ್ನ ತೆಗೆದ್ರೆ ಏನಾಗುತ್ತೆ ನೋಡಿ ಅಂತ ರೊಟ್ಟಿನ ಬಿಡಿಸ್ತಾ ಹೇಗದು ಟ್ರಯಾಂಗಲ್ ಆಗುತ್ತೆ ಅನ್ನೋದನ್ನು ತೋರಿಸಿ ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿರುವಂಥ ಮಗುವಿಗೂ ಸರ್ಕಲ್ ಅಂದರೆ ಗಣಿತ ಮೇಷ್ಟ್ರದ್ದು ಮಾತ್ರ ಅಲ್ಲ, ನಮ್ಮಮ್ಮನ ರೊಟ್ಟಿಯೂ ಸರ್ಕಲ್ಲೇ ಅಂತ ಗೊತ್ತಾಗಿಸುವಂತೆ ಮಾಡೋದಿದೆಯಲ್ಲ, ಅದು ದೊಡ್ಡ ಪ್ರಯತ್ನ. ಕಾನ್ಸೆಪ್ಟ್ ಅನ್ನೋದನ್ನು ಅರ್ಥ ಮಾಡಿಸೋದಕ್ಕೆ ಅವ್ರು ಪಟ್ಟಿರುವಂಥ ಪ್ರಯತ್ನ ನೋಡಿದಾಗ ಬಹಳ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ಐ ಥಿಂಕ್ ಅವರಿಗೆ ಸದ್ಯಕ್ಕೆ ಒಂದು ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಕೂಡ ಬರ್ಬೋದು ಅಂತ ನನಗನ್ಸುತ್ತೆ. ಸೊ ಲೆಟ್ ಅಸ್ ಆಲ್ ಕಂಗ್ರ್ಯಾಚುಲೇಟ್ ಹಿಮ್ ಮತ್ತು ಬೆಸ್ಟ್ ಆಫ್ ಲಕ್ ಅನ್ನು ಹೇಳೋಣ. ಅವನಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಸಿಗಲಿ. ಕರ್ನಾಟಕದ ಪ್ರತಿಯೊಬ್ಬ ಕನ್ನಡದ ವಿದ್ಯಾರ್ಥಿಯೂ ಕೂಡ, ಇಂಗ್ಲಿಷ್ನ ವಿದ್ಯಾರ್ಥಿಗಳು ಫಾರ್ ದಟ್ ಮ್ಯಾಟರ್, ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಂಡು ಶಿಕ್ಷಣ ಪಡೆಯುವಂತಾಗಲಿ. ಕಂಗ್ರ್ಯಾಚುಲೇಷನ್ಸ್, ಧನ್ಯವಾದಗಳು. ಮಿತ್ರ, ಸ್ಟೋರೀಸ್ ಹೆಂಗಿದೆ ನೋಡಿ. ಒಬ್ಬ ಇಂಜಿನಿಯರಿಂಗ್ ಹುಡುಗ ತನಗೆ ಗೊತ್ತಿದ್ದಂಥ ಎಜುಕೇಷನ್ ಸ್ಕಿಲ್ಸ್ ಅನ್ನು ಬಳಸ್ಕೊಂಡು, ತನಗೆ ಗೊತ್ತಿದ್ದಂಥ ವಿಡಿಯೋ ಎಡಿಟಿಂಗ್ ಅನ್ನು ಬಳಸ್ಕೊಂಡು ತಾನೊಂದು ಕಂಪನಿಯನ್ನೇ ಕಟ್ಟಿದ, ಕ್ಯಾಡ್ಕಾನ್ ಅಂತ. ಇನ್ನೊಬ್ಬ ಇಂಜಿನಿಯರಿಂಗ್ ಹುಡುಗ ತನಗೆ ಗೊತ್ತಿರುವಂಥ ಫೋಟೋಶಾಪ್ ಸ್ಕಿಲ್ ಅನ್ನು ಬಳಸ್ಕೊಂಡು ಒಂದು ಟೀ ಶರ್ಟ್ ಕಂಪನಿಯನ್ನು ಕಟ್ಟಿದ. ಸಂಬಂಧವೇ ಇಲ್ಲ. ಇಂಜಿನಿಯರಿಂಗ್ ಓದಿದವರೆಲ್ಲ ಇನ್ಫೋಸಿಸ್ ಅಲ್ಲೇ ಕೆಲಸ ಮಾಡಬೇಕು ಅಂತ ಥಂಬ್ ರೂಲ್ ಇಲ್ಲ. ಹಾಗಂತ ಎಲ್ಲರೂ ಇಂಜಿನಿಯರಿಂಗ್ ಓದಿದವರ ಅಂತ ಕೇಳಿದರೆ, ನಾನು ಆರಂಭದಲ್ಲೇ ನಿಮ್ಗೆ ಗೋಕೃಪಾಪ ಏನು ಪರಿಚಯ ಮಾಡಿಸಿದೆ, ಆತ ಯಾವತ್ತೂ ಕಾಲೇಜಿಗೆ ಹೋಗಲಿಲ್ಲ, ಡಿಗ್ರಿ ಮೆಟ್ಲೇ ಹತ್ತಲಿಲ್ಲ, ಸೆಕೆಂಡ್ PUC ನಲ್ಲೇ ಆತ ಮುಗಿಸಿ ಆತ ತಂದೆ ಅದೊಂದು ಕಂಪನಿ ಶುರು ಮಾಡ್ತಿದ್ದಾನೆ ಅಂತ. ಇವರೆಲ್ಲರಿಗಿಂತಲೂ ಭಿನ್ನವಾಗಿರುವಂಥ ಇನ್ನೊಂದು ಕಥೆ ಇದೆ, ಅದು ಬಾಸುಕಿಯ ಕಥೆ. ಬಾಸುಕಿ ಅನ್ನೋ ಹೆಸರೇ ತುಂಬ ಇಂಟ್ರೆಸ್ಟಿಂಗ್. ವಾಸುಕಿ ಅಂತ ನಮ್ಗೆಲ್ರಿಗೂ ಗೊತ್ತು. ವಾಸುಕಿ ಅಂತಂದ್ರೆ ಶೇಷ, ಅದು ನಾಗ. ಆದರೆ ವಾಸುಕಿ ಅಂತ ಗೂಗಲಲ್ಲಿ ಟೈಪ್ ಮಾಡಿದರೆ ತುಂಬ ಹೆಸರು ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಚೇಂಜ್ ಮಾಡಿ ಬಾಸುಕಿ ಅಂತ ಇಟ್ಕೊಂಡೆ ಅಂತ ಒಂದು ಕಂಪನಿಗೆ ಹೆಸರು ನೀಡುವಾಗಲೂ ಯೋಚನೆ ಮಾಡಿದ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಪ್ಲೀಸ್ ಕಮ್. ಬಾಸುಕಿ ಅನ್ನೋದು ಏನು ಅಂತ ಅವರೇ ಹೇಳ್ತಾರೆ. ಆ ಕಂಪನಿಯ ಕನಸು ಹೇಗೆ ಹುಟ್ಟಿತು ಅಂತ. ನೀವೆಲ್ಲರೂ ಈ ಥರದನ್ನ ನಮಗೆ ದೊಡ್ಡ ಕಂಪನಿ ಕಟ್ಟಿದವ್ರು ನೋಡ್ಲಿಕ್ಕೆ ಸಿಕ್ಬಿಡ್ತಾರೆ, ಅವ್ರ ಬಗ್ಗೆ ಪೇಪರಲ್ಲಿ ಓದ್ಬಿಡ್ತೀವಿ. ಆ ದೊಡ್ಡ ಕಂಪನಿ ಶುರುವಾಗುವಾಗ ಏನಿತ್ತು ಅಂತ ನೋಡಬೇಕು ಅಂತಂದ್ರೆ ಇವರುಗಳನ್ನೆಲ್ಲ ನೋಡಿ ತಿಳ್ಕೊಳ್ಬೇಕಾದಂಥ ಅಗತ್ಯ ಇದೆ. ಪ್ಲೀಸ್ ನಿಮ್ಮ ಹೆಸರನ್ನು ಹೇಳಿ ಒಂದ್ಸಲ, ನೀವೇನು ಮಾಡ್ತಿದ್ದೀರಿ ಅನ್ನೋದನ್ನ ಹೇಳಿ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಾಗನಗೌಡ ಪಾಟೀಲ್ ಅಂತೇಳಿ. ಈ ಬಸುಕಿ ಲಿಥಿಯಂ UPSನ ಸೃಷ್ಟಿಕರ್ತ ಅಂತ ಹೇಳ್ಬೋದು. ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ಕಂಪನಿ ಹೆಸರು ಬಂದ್ಬಿಟ್ಟು ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಏನು ಈ ಲಿಥಿಯಂ UPS ಅದೇನು ವಿಶೇಷ ಅದರದ್ದು, ಮತ್ತು ನೀವೇ ಇದರ ಸೃಷ್ಟಿಕರ್ತ ಯಾಕೆ? ಸುಮಾರು 12 ವರ್ಷಗಳ ಕಾಲ ನಾವು ಬ್ಯಾಟ್ರಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಂದರೆ ನಾರ್ಮಲ್ UPS ಬ್ಯಾಟ್ರಿಗಳನ್ನ ಸೇಲ್ ಮಾಡ್ತಾ ಇದ್ವಿ. ಅವು ಬಹಳ ಭಾರ ಇರ್ತಿದ್ವು, ಮತ್ತು ಎವ್ರಿ 6 ಮಂತು 3 ಮಂತ್ಸ್ ಒಂದ್ಸರಿ ಅದನ್ನು ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ಒಂದು ಅವಾಯ್ಡ್ ಮಾಡೋಕ್ಕೆ ಒಂದು ಏನಾದರೂ ಒಂದು ವಿಶೇಷವಾದಂಥ ಒಂದು ಪ್ರಾಡಕ್ಟ್ ಬೇಕು ಮಾರ್ಕೆಟ್ಗೆ ಅಂತ ನಾವು ವಿಚಾರ ಮಾಡ್ತಾ ಇರುವಾಗ, ಮೊದಲನೇದಾಗಿ ನಾವು ಇದು ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಹಾಕಬೇಕು ಅಂತ ವಿಚಾರ ಮಾಡಿದ್ವಿ. ಅದ್ರದ್ದು ಲೈಫ್ ಅಷ್ಟೊಂದಷ್ಟಕ್ಕೆ ಬರ್ತಾಯಿತ್ತು. ನೆಕ್ಸ್ಟ್ ಇವಾಗ ಒಂದು 2-3 ಇಯರ್ಸ್ ಬಿಫೋರಿಂದ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಒಂದು ರೆವಲ್ಯೂಷನ್ ಆಗ್ತಾ ಇದೆ. ಹೆವಿ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ ಆಗ್ತಾ ಇದೆ. ಲಿಥಿಯಂ ಬ್ಯಾಟ್ರಿನ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೆವಿ ಲೋಡನ್ನು ಹಾಕ್ಬಿಟ್ಟು ಅವರು ಸಕ್ಸಸ್ಫುಲ್ ರನ್ ಆಗ್ತಾ ಇದೆ. ಅಂದರೆ ನಮ್ಮದು ಮನೆಯಲ್ಲಿ ಲೈಟ್ಸು ಫ್ಯಾನು ಈಸಿಲಿ ರನ್ ಆಗುತ್ತೆ. ಅದೇ ಒಂದು ಬ್ಯಾಟ್ರಿನ ಯೂಸ್ ಮಾಡಿಕೊಂಡು ನಾವ್ಯಾಕೆ ಒಂದು UPS ರೆಡಿ ಮಾಡಬಾರ್ದು ಅಂತ ಒಂದು ಥಾಟ್ ಬಂದು ಲಾಸ್ಟ್ ಮಂತು, ಅಂದರೆ ಇದು ಈ ಇಯರಲ್ಲಿ ಫೆಬ್ರವರಿಲಿ ನಾವು ಲಾಂಚ್ ಮಾಡಿದ್ವಿ. ನಮಗೆ ಒಂದು ಜಸ್ಟ್ ಒಂದು ಮಂತ್ಲಿ ಒಂದು 5 to 10 ನಂಬರ್ ಸೇಲ್ ಆದರೆ ಸಾಕು ಅಂತೇಳಿ ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಎಷ್ಟು ಯಶಸ್ವಿ ಆಗ್ತಾ ಇದೆ ಅಂತಂದರೆ
ನಮಗೆ ಮಂತ್ಲಿ 100 ನಂಬರಿಂದ ಸ್ಟಾರ್ಟ್ ಆಗಿ ಇವಾಗ 200 ನಂಬರ್ 300 ನಂಬರ್ Very good. 500 ನಂಬರ್ವರೆಗೂ ಹೋಗ್ತಾ ಇದೆ. ಬಿಗಿನಿಂಗಲ್ಲಿ 25 ಲ್ಯಾಕ್ ಬಿಸ್ನೆಸ್ ಮಾಡಿದ್ವಿ, ಇವಾಗ 50 ಲ್ಯಾಕ್ವರೆಗೂ ಹೋಗ್ತಾ ಇದೆ, 75 ಲ್ಯಾಕ್ ಇದೆ. ಆ ಥರ ಒಂದು ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ ಕಂಪನಿ ಇವಾಗ ನನ್ನ ಕಡೆಯಿಂದ ಒಂದು 30 ಜನರಿಗೆ ಕೆಲಸ ಸಿಗ್ತಾ ಇದೆ. ಒಂದು 20 ಜನ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು 10 ಜನ ಬ್ಯಾಕ್ ಸ್ಟಾಪ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಇದು ಐಡಿಯಾ ಏನಂದರೆ ಒಂದು ಮೇಂಟೆನೆನ್ಸ್ ಫ್ರೀ, ಟೋಟಲಿ ಇದು ಮೇಂಟೆನೆನ್ಸ್ ಫ್ರೀ ಪ್ರಾಡಕ್ಟ್, ಯಾವುದು ಮೇಂಟೆನೆನ್ಸ್ ಮಾಡೋ ಹಾಗಿಲ್ಲ, ಮನೆಗಳಲ್ಲಿ ಯೂಸ್ ಮಾಡಬಹುದು. ಹೇಗೆ ಅಂತಂದ್ರೆ ಟು ಪುಟ್ ಇಟ್ ಇನ್ ಸಿಂಪಲ್ ವರ್ಡ್ಸ್, ನಿಮ್ಮ ಮನೇಲಿ UPS ಇರುತ್ತಲ್ಲ, ಆ UPS ಅನ್ನ ಅಲಗಾಡಿಸ್ಲಿಕ್ಕೆ ಬೇಕು ಅಂತಂದ್ರೆ ಒಂದು 2-3 ಬೇಕು, ಅದಕ್ಕೆ ಅದನ್ನು ತಳ್ಳಿಕ್ಕೆ ಒಬ್ಬರು ಬೇಕು, ಬ್ಯಾಟ್ರಿ ತೆಗಿ ಇಡಬೇಕು. ಇದನ್ನ ನೀವೇ ಕ್ಯಾರಿ ಮಾಡ್ಬೋದು, ನಿಮ್ಮ ಗಾಡಿಯಲ್ಲಿ ಇಟ್ಕೊಳ್ಬೋದು, ನೀವು ಮನೆಗೆ ತಗೊಂಡೋಗಿ ಹಾಗೆ ಪ್ಲಗ್ ಇನ್ ಮಾಡಿ ನಿಮ್ಮ UPS ರನ್ ಆಗ್ತಿದೆ ಅಂತ ಹೇಳ್ಬೋದು. ಅಷ್ಟು ಸಿಂಪಲ್ ಆಗಿರುವಂತ ಬ್ಯಾಟ್ರಿನ ಅವರು ಡಿಸೈನ್ ಮಾಡಿದ್ರು. ಅವ್ರ ಕತೆ ಹೇಳಲಿಲ್ಲ, ಕತೆ ನಾನು ಹೇಳ್ತೀನಿ ಅವ್ರದ್ದು ಹೆಂಗಿತ್ತು ಅಂತಂದ್ರೆ, ಹಿ ವಾಸ್ ವರ್ಕಿಂಗ್ ಇನ್ ಅ ಕಂಪನಿ. ಯಾವುದೋ ಒಂದು ಮೋಟಿವೇಶನ್ ಲೆಕ್ಚರ್ ಕೇಳಿದ್ರು ಸ್ಟಾರ್ಟ್ಅಪ್ ಮಾಡಬೇಕು ಅಂತ. ಮೊದಲು ಮಾಡಿದ ಕೆಲಸ ಬಿಟ್ಟಿದ್ದು, ಕೆಲಸ ಬಿಟ್ಟು ಆಚೆ ಬಂದ್ರು, ಏನಾದ್ರೂ ಮಾಡಬೇಕು, ಏನ್ ಮಾಡಬೇಕು ಗೊತ್ತಿಲ್ಲ, ಸ್ಟಾರ್ಟ್ಅಪ್ ಮಾಡಬೇಕು, ಐಡಿಯಾ ಬೇಕು, ಐಡಿಯಾನೇ ಇಲ್ಲ ಏನ್ ಮಾಡಬೇಕು ಅಂತ. ಒಂದು ಬ್ಯಾಟ್ರಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರು ಆನಂತರ ಮತ್ತೆ ನಿಧಾನವಾಗಿ ಬ್ಯಾಟ್ರಿ ಕಂಪನಿಯಲ್ಲಿ ಶುರು ಮಾಡ್ತಾ ಆ ಒಳಗಿದ್ದ ಬೀಜ ಇತ್ತಲ್ಲ, ಸ್ಟಾರ್ಟ್ಅಪ್ನ ಬೀಜ ಹೇಗೆ ಹೆಮ್ಮರ ಆಯ್ತು ಅಂತಂದ್ರೆ, ಒಂದ್ಸಲ ಅದು ಬ್ಲಾಸ್ಟ್ ಆಯ್ತು. ಆಗ ಈ ಲಿಥಿಯಂ UPS ನ ರೂಪದಲ್ಲಿ ಹೊರಗೆ ಬಂತು ಅಂತ ನಾಗನಗೌಡರು ತಮ್ಮ ಕತೆ ಹೇಳುವಾಗ ನನಗೆ ಬಹಳ ರೋಮಾಂಚನ ಅನ್ನಿಸ್ತಿತ್ತು. ಅಂದ್ರೆ ಐಡಿಯಾಸ್ ಹೆಂಗ್ ಹುಟ್ಟುತ್ತೆ ಅಂತ. ಯಾವಾಗ ಅನಿವಾರ್ಯತೆ ಬರುತ್ತಲ್ಲ ಆಗ ಐಡಿಯಾ ಹುಟ್ಟುತ್ತೆ. ನಾನು ಅದಕ್ಕೆ ತರುಣರಿಗೆ ಹೇಳೋದು, ಬಹಳ ಹೊತ್ತು ಕ್ರೀಸಲ್ಲೇ ನಿಂತ್ಕೊಂಡು ಬ್ಯಾಟ್ ಮಾಡಬೇಡಿ ಅಂತ. ಸ್ವಲ್ಪ ಕ್ರೀಸಿಂದ ಆಚೆ ಬನ್ನಿ, ಆಗ 6 ಹೊಡಿಲಿಕ್ಕೆ ಆಗುತ್ತೆ ಅಂತ. ನೀವು ಕ್ರೀಸಲ್ಲೇ ನಿಂತ್ಕೊಂಡು ಒದ್ದಾಡ್ತಾ ಇದ್ರೆ ನೀವು ಸಿಂಗಲ್ಸ್ ಬಹಳ ತಗೊಳ್ಬಹುದು, ಆದ್ರೆ ಕೆಲವೊಂದ್ಸಲ ಆಚೆ ಬಂದು ರಿಸ್ಕ್ ತಗೊಳ್ಳಿಕ್ಕೆ ಸಾಧ್ಯ ಆದಾಗ ಮಾತ್ರ ಬದುಕು ಭವ್ಯವಾದ್ದನ್ನು ನಿಮ್ಗೆ ಕಟ್ಟಿಕೊಡುತ್ತೆ ಅಂತ. ಯಾರು ರಿಸ್ಕ್ ತೆಗೆದುಕೊಳ್ಳಬಲ್ಲನೋ ಅವನು ಮಾತ್ರ ಭವ್ಯವಾಗಿರುವುದನ್ನು ಕಟ್ಟಬಲ್ಲ. ನಾಗನಗೌಡರು ಅದಕ್ಕೆ ಎಕ್ಸಾಂಪಲ್ಲು. ಈಗ ಅವರ ಕಂಪನಿ ಹೇಗೆ ವಿಸ್ತಾರವಾಗಿದೆ ಅಂತಂದ್ರೆ, ಅವರ ಆರಂಭದಲ್ಲಿ ನಮ್ಮ ಹತ್ರ ಬರುವಾಗ ವರ್ಷಕ್ಕೆ 25 ಮಾಡ್ತೀವಿ ಅಂತ ತಗೊಂಡು ಬಂದಿದ್ರು, ಸಮ್ವೇರ್ ಲೈಕ್ ದಟ್. ಆದ್ರೆ ಕೆಲವೇ ದಿನಗಳಲ್ಲಿ ಅದು 50ಕ್ಕೆ ಏರ್ತು. ಈಗ 100 ಬ್ಯಾಟ್ರಿ ಪರ್ ಇಯರ್, 200 ಮಾಡ್ತಾ ಇದ್ದೀವಿ ಈಗ, 200 ಬ್ಯಾಟ್ರೀಸ್ ಪರ್ ಇಯರ್. ಇವರ ಕುರಿತಂತೆ ವಿಷಯ ಬಂದ ತಕ್ಷಣ ಬೆಂಗಳೂರಿನ ಒಬ್ಬರು ಬಂದು ಹೇಳಿದ್ರು, ಅವ್ರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅದಕ್ಕೆ ಇನ್ವೆಸ್ಟ್ಮೆಂಟಿಗೆ ನಾನು ರೆಡಿ ಇದ್ದೀನಿ ಅಂತ. ಅಂದ್ರೆ ಇನ್ವೆಸ್ಟ್ಮೆಂಟಿಗೂ ಕಷ್ಟಪಡಬೇಕಾಗಿಲ್ಲ, ನಿಮ್ಮ ಐಡಿಯಾ ತುಂಬಾ ಚೆನ್ನಾಗಿದ್ರೆ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಜನ ಲೈನಲ್ಲಿ ನಿಂತಿದ್ದಾರೆ. ಆದ್ರೆ ನಿಮ್ಮ ಹತ್ರ ಒಳ್ಳೆ ಐಡಿಯಾ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕಾಗಿರುವಂತ ಅಗತ್ಯ ಇದೆ ಅಷ್ಟೇ. ನಾವು 5 ಲಕ್ಷದಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಜಿ. ಅವ್ರು ಇನ್ವೆಸ್ಟರ್ ಬಂದ್ಬಿಟ್ಟು ನಮಗೆ ಆಲ್ರೆಡಿ 30 ಲ್ಯಾಕ್ ಇನ್ವೆಸ್ಟ್ ಮಾಡಿದ್ದಾರೆ. ಎಷ್ಟು ಬೇಕೋ ಅಷ್ಟು ಇನ್ವೆಸ್ಟ್ ಮಾಡ್ತೀನಿ, ನೀವು ಎಸ್ಟಾಬ್ಲಿಷ್ ಮಾಡಿ ಕಂಪ್ನಿ ಅಂತ ಹೇಳಿದ್ದಾರೆ. ಅವ್ರ ಧೈರ್ಯದಿಂದ ಮುನ್ನುಗ್ತಾ ಇದ್ದೀನಿ ಜಿ. ವಂಡರ್ಫುಲ್. ಅವರು ಶುರು ಮಾಡಿದಾಗ ಎಷ್ಟು ಚೆನ್ನಾಗಿದೆ ಈ ಕಥೆ ನೋಡಿ. ಈ ಕಥೆ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಶುರು ಮಾಡುವಾಗ ಇವ್ರ ಹತ್ರ ಇದ್ದಿದ್ದು ಇನಿಷಿಯಲ್ ಅಮೌಂಟ್ 5 ಲಕ್ಷ ರೂಪಾಯಿ. ಇವ್ರು 5 ಲಕ್ಷ ರೂಪಾಯಿಯಲ್ಲಿ ಒಂದು 4-5 ಬ್ಯಾಟ್ರಿ ಮಾಡಿ ಸಮಾಜದ ಮುಂದೆ ಇಟ್ಟಿದ್ದಷ್ಟೇ 30 ಲಕ್ಷ ರೂಪಾಯಿ ಆಲ್ರೆಡಿ ಬಂದಿದೆ, ಇನ್ವೆಸ್ಟ್ಮೆಂಟ್ ಬಂದಿದೆ. ನೀವು ಎಷ್ಟು ಡೆವಲಪ್ ಮಾಡ್ತಿರೋ ಮಾಡಿ, ನಿಮ್ ಜೊತೆ ನಾವು ನಿಂತ್ಕೊಳ್ತೀವಿ ಅಂತ ಇನ್ವೆಸ್ಟರ್ ಹೇಳಿದ್ದಾರೆ, ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಆಸ್ ಆನ್ ನವ್. ಅಂದ್ರೆ ಅರ್ಥ, ನೀವು ಆಲೋಚನೆ ಮಾಡಿ ಮುಂದಕ್ಕೆ ಬರ್ತೀರಾ, ಪ್ರಾಡಕ್ಟ್ ತಗೊಂಡು ಬರ್ತೀರಾ ಅಂತಂದ್ರೆ ಸಮಾಜ ತಯಾರಾಗಿದೆ ಅಂತ. ಕಂಗ್ರಾಚುಲೇಷನ್ ನಾಗನಗೌಡ್ರೆ. ನಿಮ್ಮ ಕಂಪನಿ 200 ಬ್ಯಾಟ್ರಿಯಿಂದ 2000 ಬ್ಯಾಟ್ರಿಗೆ ಹೋಗ್ಲಿ, 20,000 ಬ್ಯಾಟ್ರಿ ಆಗ್ಲಿ, ನಿಮ್ಮನ್ನು ಒಂದು ದಿನ ಒಂದು ವಿಶೇಷವಾದ ಅತಿಥಿಯಾಗಿ ಇದೇ ವೇದಿಕೆ ಮೇಲೆ ಮತ್ತೊಮ್ಮೆ ನೋಡುವಂತಾಗ್ಲಿ ಅಂತ ನಾನು ಪ್ರೀತಿಯಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಯಾ, ಇನ್ನೊಂದು ಅಪರೂಪದ ಸಂಗತಿ ನಾನು ಪರಿಚಯ ಮಾಡಿಸ್ತೀನಿ. ನಮ್ದೊಂದು ಪುಟ್ಟ ವರ್ಕ್ ನಡೆಯುತ್ತೆ, 5th ಪಿಲ್ಲರ್ ಅಂತ. ಆ 5th ಪಿಲ್ಲರ್ನ ಮೂಲಕ ಈ ತರದ ಐಡಿಯಾಗಳದ್ದು ಯಾವ್ದು ಬರುತ್ತೋ ಆ ಐಡಿಯಾಗಳನ್ನ ಸ್ವಲ್ಪ ನರ್ಚರ್ ಮಾಡ್ತೀವಿ, ಅದನ್ನ ಸ್ವಲ್ಪ ಡೆವಲಪ್ ಮಾಡೋ ಪ್ರಯತ್ನ ಪಡ್ತೀವಿ. ತುಂಬಾ ಚೆನ್ನಾಗಿ ಐಡಿಯಾ ಮಾಡಿ ಒಂದೊಳ್ಳೆ ಕಂಪನಿಗಳನ್ನು ಕಟ್ಟಿರೋರ್ನ ಕೊನೆಗೆ ಅವ್ರ ಜೊತೆ ಕೂರಿಸಿ ಮಾತನಾಡ್ಲಿಕ್ಕೆ ಕೂರಿಸ್ತೀವಿ. ಹಾಗೆ ಮಾತನಾಡುವಾಗ ತನ್ನ ಐಡಿಯಾ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೂ ಒದ್ದಾಡ್ತಿದ್ದಂತ, ಕಷ್ಟಪಡ್ತಿದ್ದಂತ ಒಬ್ಬ ಹುಡುಗನ ಐಡಿಯಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳಿಗೆ ಎಷ್ಟು ಇಷ್ಟ ಆಯಿತು ಅಂತಂದ್ರೆ, ಅವ್ರು ನಿಜವಾಗ್ಲೂ ಹೆಮ್ಮೆ ಪಡುವಂತ ಒಂದು ಕಂಪನಿಯನ್ನ ನಾವು ಕಟ್ಕೊಂಡ್ವಿ. ಇಟ್ ನಾಟ್ ಕಮ್, ಯಾ ಫೈನ್, ರೈಟ್. ಕಂಪನಿಯನ್ನು ಕಟ್ಟಿದ್ವಿ. ಆ ಕಂಪನಿಯನ್ನು ಕಟ್ಟಿದ ಹುಡುಗ, 2 ಹುಡುಗರು, ಆರ್ಡಿನರಿ ಹುಡುಗರು. ಅವರು ಬಯೋ ಮಾಸ್ಟರ್ ಅನ್ನೋ ಕಂಪನಿಯನ್ನು ಕಟ್ಟಿ ಅವರು ಬಯಾಲಜಿಕಲ್ ವೇಸ್ಟ್ ನಿಂದ ತಾವು ಕರೆಂಟ್ ಅನ್ನು ಜನರೇಟ್ ಮಾಡುವಂತ, ಫ್ಯೂಯಲ್ ಮಾಡುವಂತ ಒಂದು ಸುಂದರವಾದ ಕಂಪನಿಯನ್ನು ಕಟ್ಟಿದ್ರು. ಎಷ್ಟು ದೊಡ್ಡ ಕಂಪನಿಯಾಗಿ ಅವ್ರದ್ದು ಕಲ್ಪನೆ ದೊಡ್ಡದಾಗಿತ್ತು ಅಂತಂದ್ರೆ, ಇನ್ವೆಸ್ಟರ್ಸ್ ಅಂತ ಯಾರ್ಯಾರು ಕೂತ್ಕೊಂಡಿದ್ರೋ ಅವ್ರು ಕೇಳುವಂತ ಅಪರೂಪದ ಪ್ರಶ್ನೆಗಳಿಗೂ ಕೂಡ ಈ ಹುಡುಗರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಿತ್ತು.
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಜೊತೆಗೆ ಅವ್ರನ್ನ ಕನೆಕ್ಟ್ ಮಾಡಿದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವಿಜ್ಞಾನಿಗಳು ಅವ್ರ ಜೊತೆ ಎಂಥ ಇಂಟ್ರಾಕ್ಟ್ ಮಾಡಿ ಹೇಳಿದ್ರು ಅಂತಂದ್ರೆ, ನಿಮ್ಮನ್ನು ಡೆವಲಪ್ ಮಾಡ್ಲಿಕ್ಕೆ ಬೇಕಾಗಿರುವಂಥ ಎಲ್ಲ ಟೆಕ್ನಾಲಜಿಯನ್ನ ನಾವು ಕೂಡ ಪ್ರೊವೈಡ್ ಮಾಡ್ತೀವಿ. ಯಾಕೆ ಅಂತಂದ್ರೆ ನೀವು ಬಹಳ ಅತ್ಯುತ್ಕೃಷ್ಟವಾದ ಕಲ್ಪನೆಯೊಂದಿಗೆ ಬಂದಿದ್ದೀರಾ ಅಂತ ಅವ್ರ ಜೊತೆ ಮಾತನಾಡುವಷ್ಟರ ಮಟ್ಟಿಗೆ. ಇವರೆಲ್ಲರೂ ಏನು ಓದ್ಕೊಂಡಿದ್ರು ಅಂತಂದ್ರೆ ತುಂಬಾ ಸಾಮಾನ್ಯವಾದ ಜನ. ನಾನು ಪರಿಚಯ ಮಾಡಬೇಕು ಅಂತಿದ್ದೆ, ಅವ್ರು ಬರಲಿಲ್ಲ. ಆದರೆ ಇವೆಲ್ಲಕ್ಕಿಂತಲೂ ಭಿನ್ನವಾಗಿರುವಂಥ ಮತ್ತೊಂದು ಸಂಗತಿ ಇದೆ, ಹೌ ಅ ಕಂಪನಿ ಡೆವಲಪ್ಸ್. ಈಗ ನಾನು ಮೇಜರ್ ಪೋರ್ಷನ್ಗೆ ಬರ್ತಿದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆ ಐಡಿಯಾ ಒಂದು ಹೆಂಗೆ ಡೆವಲಪ್ ಆಗುತ್ತೆ ಅಂತ ನಾನು ಹಂಚ್ಕೊಂಡೆ. ಈಗ ಒಂದು ಮೇಜರ್ ಪೋರ್ಷನ್, ಇಂದಿರಾ ಫುಡ್ಸ್ ಬಂದಿದ್ದಾರಲ್ಲ, ಬಂದಿದ್ದಾರೆ, ಫೈನ್. ಪ್ಲೀಸ್ ವೆಲ್ಕಮ್ ಇಂದಿರಾ ಫುಡ್ಸ್ನ ಮಾಲೀಕರನ್ನ, ಪ್ಲೀಸ್ ಕಮ್. ಮಿತ್ರ, ಈ ವ್ಯಕ್ತಿ ಕಾರಲ್ಲಿ ಕೋಲಾರದ ಕಡೆಗೆ ಹೋಗ್ತಾ ಇದ್ರು, ಇಫ್ ಐ ಆಮ್ ನಾಟ್ ರಾಂಗ್. ಕೋಲಾರದ ಕಡೆಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದಷ್ಟು ರೈತರು ಇವರು ಮತ್ತು ಇವ್ರದ್ದೆಲ್ಲ ವೆಹಿಕಲ್ನು ಅಡ್ಡ ಹಾಕಿದ್ರು. ಅಡ್ಡ ಹಾಕಿ ಏನ್ ಮಾಡಿದ್ರು ಗೊತ್ತಾ? ದಾರಿ ಉದ್ದಕ್ಕೂ ಟೊಮೆಟೊಗಳನ್ನು ಚೆಲ್ಲಿದ್ರು. ಇವರು ಟೊಮೆಟೊಗಳನ್ನು ನೋಡಿ ದಾರಿ ಬಿಡ್ತಾ ಇಲ್ಲ, ಯಾಕೆ ಬಿಡ್ತಾ ಇಲ್ಲ ಏನು ಅಂತ ನೋಡಿದಾಗ ಟೊಮೆಟೊ ಬೆಲೆ ತುಂಬಾ ಕಡಿಮೆ ಆಗಿದೆ. ಕೆಜಿಗೆ 50 ಪೈಸವೋ ₹1 ಟೊಮೆಟೊ ಬಂದ್ಬಿಟ್ಟಿದೆ. ನಮಗೆ ಖರ್ಚೆ 3-4 ರೂಪಾಯಿ ಆಗುತ್ತೆ. ಇದನ್ನ ನಾವು ಮಾರಾಟ ಮಾಡಲಿಲ್ಲ ಅಂತಂದ್ರೆ ಸತ್ಯ ಹೋಗ್ತೀವಿ. ಅದ್ರ ಬದಲು ಅಲ್ಲಿಗೆ ತಗೊಂಡು ಹೋಗೋ ಬದಲು ಇಲ್ಲೇ ಚೆಲ್ ಬಿಡ್ತೀವಿ, ಸರ್ಕಾರಕ್ಕೆ ಮೆಸೇಜ್ ಮುಟ್ಟಿಸ್ಬೇಕು ಅಂತ ರೋಡ್ ಬ್ಲಾಕ್ ಮಾಡಿದ್ರು. ನಾವೆಲ್ಲಾಗಿದ್ರೆ ಏನ್ ಮಾಡಿರ್ತಿದ್ವಿ? ಬೈಕೊಂಡಿರ್ತಿದ್ವಿ. ಈ ರೈತರಿಗೆ ಬೇರೆ ಕೆಲಸ ಇಲ್ಲ, ಹಾಕಿ ಬೆಳೆದು ಬಿಡ್ತಾರೆ, ಆಮೇಲೆ ತಂದು ಸುರಿತಾರೆ ಅಂತ. ಬಿಕಾಸ್ ನಾವು ದಾರಿ ಕ್ಲಿಯರ್ ಮಾಡ್ಕೋಬೇಕಲ್ಲ. ರೈತರ ಬಗ್ಗೆ ಒಳ್ಳೆ ಭಾಷಣ ಫೇಸ್ಬುಕ್ ಅಲ್ಲಿ ಮಾತ್ರ, ರೈತರ ಬಗ್ಗೆ ಒಳ್ಳೆ 4 ಮಾತುಗಳು ಲೈಕಿಗೋಸ್ಕರ ಮಾತ್ರ. ಅದರ ಪ್ರತ್ಯಕ್ಷ ಸಮಸ್ಯೆ ನಮ್ಗೆ ಯಾರಿಗೂ ಬೇಕಾಗಿಲ್ಲ. ಇವರು ಅಲ್ಲಿಂದ ವಾಪಸ್ ಬಂದು ಕಾರಲ್ಲಿದ್ದ 4 ಜನ ಕೂತ್ಕೊಂಡು ಆಲೋಚನೆ ಮಾಡಿದ್ರು, ಈ ರೈತರದು ಟೊಮೆಟೊ ಇಷ್ಟು ವೇಸ್ಟ್ ಆಗ್ತಿದೆಯಲ್ಲ, ಈ ಟೊಮೆಟೊ ರೇಟ್ ಕಡಿಮೆ ಇದ್ದಾಗ ನಾವೇ ಕೊಂಡುಕೊಂಡು ನಾವು ಅದಕ್ಕೆ ವ್ಯಾಲ್ಯೂ ಎಡಿಷನ್ ಯಾಕೆ ಮಾಡಬಾರ್ದು ಅಂತ ಆಲೋಚನೆ ಮಾಡಿದ ನಂತರ ಹಿ ಕೇಮ್ ಔಟ್ ವಿತ್ ದ ಐಡಿಯಾ ಇಂದಿರಾ ಫುಡ್ಸ್. ಅವರೇ ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಸರ್, ನಿಮ್ಮನ್ನು ಪರಿಚಯ ಮಾಡಿಕೊಂಡು ಯು ಪ್ಲೀಸ್, ನೀವು ಹೇಗೆ ಡೆವಲಪ್ ಮಾಡಿದ್ದೀರಿ ಅನ್ನೋದನ್ನ ಹೇಳ್ಬೋದು. ಹಲೋ ಎಲ್ಲರಿಗೂ ನಮಸ್ಕಾರ. ಸರ್ ಹೇಳ್ದಂಗೆ ನಾವು 3 ಜನ ಪಾರ್ಟ್ನರ್ಸು. ಅದಕ್ಕಿಂತ ಮುಂಚೆ ಇಂದಿರಾ ಅಂಥೇಳಿ ನನ್ನ ಪಾರ್ಟ್ನರ್ ಮದರ್ ಒಂದು ಸ್ಮಾಲ್ ಇದರೊಳಗೆ ಒಂದು ರಾಗಿ ಪ್ರಾಡಕ್ಟ್ಸ್ ಮಾಡ್ತಾಯಿದ್ರು. ಸೊ ನಾವು 3 ಜನನೂ ಏನಾದರೂ ಮಾಡೋಣ ಅಂಥೇಳಿ ತುಂಬ 1 ವರ್ಷದ್ದು ಇದು. ಅದಕ್ಕಿಂತ ಮುಂಚೆ ನಾನು ಮೊನ್ನೆ ಇನ್ವಿಟೇಷನ್ ಬಂದಾಗ ಎಲ್ಲ ಇಂಗ್ಲೀಷ್ ನೋಡಿದೆ. ಇನ್ವಿಟೇಷನ್ ಎಲ್ಲ ಇಂಗ್ಲೀಷಲ್ಲೇ ಇತ್ತು. ನಮ್ಮ ಕಿರು ಸ್ನೇಹಿತರಾದ ಮನೋಹರ್ ಅವರು ಭಾಳ ಇಂಗ್ಲೀಷ್ ಪದನೇ ಉಪಯೋಗಿಸಿ ಮಾತಾಡ್ತಾಯಿದ್ರು. ನನಗೆ ಭಾಳ ಭಯ, ಏನಪ್ಪ ಇದು ಇಂಗ್ಲೀಷಲ್ಲಿ ಏನಾದ್ರು ಕಾರ್ಯಕ್ರಮ ಇದ್ಬಿಟ್ರೆ ಹೆಂಗೆ ನಾನು ಮ್ಯಾನೇಜ್ ಮಾಡೋದು ಅಂತ. ನಾವು ಕನ್ನಡ ಮಾದರಿ ಶಾಲೆ ಸ್ಟೂಡೆಂಟು ಮತ್ತು ಲಾಸ್ಟ್ ಬೆಂಚರ್ಸು. ಸೊ ಅದಿರಲಿ. ಮತ್ತು ಅದೇ ಸರ್ ಹೇಳ್ದಂಗೆ ಕೋಲಾರ್ಗೆ ಹೋಗ್ತಾ ಇದ್ವಿ ಮಾರುತಿ ವ್ಯಾನಲ್ಲಿ. ಅವಾಗ ಇನ್ನೂ ಈ ಹೊಸೂರು ರೋಡ್, ಚೆನ್ನೈಗೆ ಹೋಗ್ತಾ ಇದ್ವಿ. ಹೊಸೂರು ರೋಡ್ ಇನ್ನೂ ಆಗಿರಲಿಲ್ಲ, ಕೋಲಾರೇ ಹೋಗಬೇಕಾಗಿತ್ತು. ಸೊ ಕೋಲಾರ್ಗೆ ಹೋಗಿದ ತಕ್ಷಣ ಅಲ್ಲಿ ಕಂಪ್ಲೀಟ್ ರೋಡೆಲ್ಲ ಬ್ಲಾಕ್ ಮಾಡಿದ್ರು. ಸೊ ರೈತರೆಲ್ಲ ಟೊಮೆಟೊನ ಎತ್ತಿ ನಮ್ಮ ಕಾರ್ ಎಲ್ಲ ಇಲ್ಲಿ ನಿಂತಿರೋ ಎಲ್ಲರಿಗೂ ಅಲ್ಲೇ ಟೊಮೆಟೊಲ್ಲಿ ಅಲ್ಲೇ. ಸೊ ನಮ್ಮ ಕಾರ್ ಒಳಗಡೆನೂ ಫುಲ್ಲು ಟೊಮೆಟೊಸ್. ನಾವು ಇದೇ ಥರ ಸರ್ ಹೇಳ್ದಂಗೆ ಬೈಕೊಂಡು ಏನಿದು ಅಂದ್ಬಿಟ್ಟು ವಾಪಸ್ ಬಂದು ಸಂಜೆ ಕೂತ್ಕೊಂಡು ಎಲ್ಲ ಕಾಫಿ ಶಾಪಲ್ಲಿ ಯೋಚನೆ ಮಾಡ್ತಾ ಏನಿದು ಈ ಥರ ಸಮಸ್ಯೆ ಆಗಿದೆ ಅಂತಂದರೆ ಅವ್ರನ್ನ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದಾಗ ತಿಳಿಯಿತು. ಅವ್ರಿಗೆ ಈ ಗ್ಲಟ್ ಆದಾಗ ಪಾಪ 50 ಪೈಸೆ 25 ಪೈಸೆ ಪರ್ ಕೆಜಿ ಟೊಮೆಟೊ ರೇಟ್ ಸಿಗುತ್ತೆ. ಸೊ ಅವ್ರಿಗೇನಾದರೂ ಮಾಡೋಣ ಅಂತ ಹೇಳಿ. ಸರ್ ಮಾತಾಡ್ಬೋದಾ? ಪ್ಲೀಸ್ ಹೇಳಿ. ಓಕೆ. ಸೊ ಹಾಗಾಗಿ ಶುರುವಾಗಿದ್ದು ಒಂದು ಏನು ಮಾಡೋಣ ಅಂತ ಒಂದು ಟೊಮೆಟೊ ಕೆಚಪ್ ಮಾಡೋಣ. ಯಾಕೆಂದರೆ ನಾವು ಸಂಜೆ ಎಲ್ಲ ಹೋಗಿ ಸ್ಯಾಂಡ್ವಿಚ್ಚು ಬರ್ಗರು ಅದು ಇದು ತಿಂತಾ ಇದ್ವಿ. ಸೊ ಯಾವುದೋ ನಾವು ಅಲ್ಲಿ ತನಕ ನಮ್ಗೆ ಗೊತ್ತೇ ಇಲ್ಲ ಯಾವುದು ಕೆಚಪ್ ಯಾವ್ದು ಕೊಡ್ತಾಯಿದ್ರು, ಏನೋ ತಿಂತಾ ಇದ್ವಿ, ಇದು ಮಾಡ್ತಾಯಿದ್ವಿ. ಸೊ ಬೇಸಿಕಲಿ ಅಲ್ಲಿ ನಮ್ಗನ್ನಿಸ್ತು, ಟೊಮೆಟೊ ಸಾಸ್ ಕೆಚಪ್ ಮಾಡ್ಬೋದು, ಸಾಸ್ ಆ್ಯಂಡ್ ಕೆಚಪ್ ಮಾಡ್ಬೋದು ಅಂಥೇಳಿ. ಸರಿ ಒಂದು ಸ್ವಲ್ಪ ಹಾಗೆ ಸ್ಟಡಿ ಮಾಡ್ತಾ ನೋಡಿದ್ರೆ ಎಲ್ಲ ಸೂಪರ್ ಮಾರ್ಕೆಟು ಅಥವಾ ರೆಸ್ಟೋರೆಂಟ್ಸ್, ಪ್ರೀಮಿಯಂ ರೆಸ್ಟೋರೆಂಟ್ಸಲ್ಲೆಲ್ಲನೂ ಮಲ್ಟಿನ್ಯಾಷನಲ್ ಬ್ರ್ಯಾಂಡೇ ಇದ್ದಿತ್ತು, ಯಾವುದೂ ಲೋಕಲ್ ಇರಲಿಲ್ಲ. ಅದು ಬಿಟ್ಟಂಗೆ ಸ್ಮಾಲ್ ರೆಸ್ಟೋರೆಂಟ್ಸ್ ಹೋಯ್ತು ಅಂದರೆ ಎಲ್ಲ ಲೋಕಲ್ ಸಾಸು, ವೆರಿ ಬ್ಯಾಡ್ ಕ್ವಾಲಿಟಿ ಸಾಸು. ಸರಿ, ನಮಗೆ ಒಂದು ಅರ್ಥ ಆಗಿದ್ದೇನೆಂದರೆ ಪ್ರೀಮಿಯಂ ಕ್ವಾಲಿಟಿ ಕೆಚಪ್ ಮಾಡಿದ್ರೆ ಮಾರ್ಕೆಟ್ ಇದೆ ಅಂತ ಗೊತ್ತಾಯಿತು. ಸೊ ಅವಾಗ ಶುರುವಾಗಿದ್ದೆ ಒಂದು ನಮ್ಮದು ಸ್ಪ್ಲಿಟ್ಸ್ ಬ್ರ್ಯಾಂಡ್ ಕೆಚಪ್ಪು. ಸೊ ನೋಡಿ, ಇದು ಹೋಟೆಲ್ ಇಂಡಸ್ಟ್ರಿಗೆ 3 kg ಸರ್, ಇದು 3 kg ಕೆಚಪ್ಪು ಬಲ್ಕ್ ಪ್ಯಾಕ್. ಸೊ ಇದು ಫೈನ್. ಇದೊಂದು ಶುರುವಾಯಿತು. ಮತ್ತು
ಇದು ಇವಾಗ ರಿಟೇಲ್ ಮಾರ್ಕೆಟಲ್ಲಿ ಬಿಡ್ತಾ ಇದೀವಿ ಸರ್. ಇದು ಬಂದು ನಮಗೆ ಹೊಸದು. ಹೌದು ಸರ್. ಇಲ್ಲಿ Retail ಗುಜರಾತಲ್ಲಿ market ಗೆ ಏನಾಗಿದೆ ತರ್ತಿದ್ದಾರೆ. ಅಂದ್ರೆ, ಎಲ್ಲ 5 ಬೆಡ್ರೂಮ್ ಫ್ಲ್ಯಾಟ್ಸು, ಅಂದರೆ ಎಲ್ಲ 4 ಜನ ಅಣ್ಣ ತಮ್ಮಂದಿರು, ತಂದೆ ತಾಯಿ ಎಲ್ಲ ಇರೋ ಥರ ಒಂದು ಫ್ಯಾಮಿಲಿ, ಆ ಥರ ಒಂದು ಕಾನ್ಸೆಪ್ಟು ಶುರುವಾಗಿದೆ ಸರ್ ಅಲ್ಲಿ. ಸೊ ಅಲ್ಲೆಲ್ಲ ಬಲ್ಕ್ ತಗೋತಾರೆ. ಅಲ್ಲ, ಬಟ್ ನನಗೀಗ ಇಲ್ಲಿ ತುಂಬಾ ಜನ ಐಡಿಯಾಸ್ಗಳ ಆಲೋಚನೆ ಮಾಡ್ತಿರೋರು ಇದ್ದಾರೆ. ವೆನ್ ಯು ಸ್ಟಾರ್ಟೆಡ್ ವಿತ್ ದಿಸ್ ಐಡಿಯಾ, ವಾಟ್ ವಾಸ್ ದ ಫಸ್ಟ್ ಪ್ರಾಬ್ಲಮ್ ಯು ಎನ್ಕೌಂಟರ್ಡ್? ಮೊದಲನೇ ಪ್ರಾಬ್ಲಮ್ ಏನು ನಿಮಗೆ? ಇದೊಂದು ಐಡಿಯಾ ಬಂತಪ್ಪ ಇದು ಮಾಡಬೇಕು ಅಂತ, ಮೊದಲನೇ ಪ್ರಾಬ್ಲಮ್ ಏನಿತ್ತು ಅಂತ ನೆನ್ಪಿಟ್ಕೊಳ್ಳಿ. ಒಂದು ಕಂಪನಿಗೆ ಏನು ಪ್ರಾಬ್ಲಮ್ ಬರುತ್ತಲ್ಲ, ಎಲ್ಲ ಕಂಪನಿಗೂ ಅದೇ ಪ್ರಾಬ್ಲಮ್ ಇರುತ್ತೆ. ವೆರೈಟಿ ಇರುತ್ತೆ ಅಷ್ಟೇ, ಬಟ್ ಪ್ರಾಬ್ಲಮ್ನ ಫಿಕ್ಸ್ಡ್ ಪ್ರಾಬ್ಲಮ್ಸ್ ತರ ಇರುತ್ತೆ. ಏನು ಪ್ರಾಬ್ಲಮ್ ಇತ್ತು ನಿಮಗೆ ಮೊದಲು? ಕಾಂಪಿಟೇಷನ್ ಸರ್ ವಿಪರೀತ ಇತ್ತು. ಅಂದರೆ ಒಂದು ಹೈಯರ್ ಸೆಗ್ಮೆಂಟಲ್ಲಿ ಹೋಯ್ತು ಅಂತಂದರೆ ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಅಡ್ಡ ಬರ್ತಾ ಇದ್ದಿದ್ದು. ಲೋಯರ್ ಹೋಯ್ತು ಅಂದರೆ ನಮ್ದು ಕಾಸ್ಟ್ ಜಾಸ್ತಿ ಆಗಿಬಿಡ್ತಾ ಇತ್ತು. ಸೊ ನಾವು ಕನ್ವಿನ್ಸ್ ಮಾಡಬೇಕಾಗಿರೋದು ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಕೆಚಪ್ಪು ಸಾಸ್ ಯಾರು ಯೂಸ್ ಮಾಡ್ತಾ ಇದ್ರೋ ಅವ್ರನ್ನೇ ಕನ್ವಿನ್ಸ್ ಮಾಡಬೇಕಾಗಿತ್ತು. ಮತ್ತು ಅಟ್ ಪಾರ್ ವಿತ್ ಅವ್ರ ಕ್ವಾಲಿಟಿನೇ ಕೊಡಬೇಕು. ಪ್ಯಾಕಿಂಗ್ ಇರ್ಬೋದು, ಪ್ಯಾಕಿಂಗ್ ಒಳಗಡೆ ಇರೋ ಉತ್ಪನ್ನ ಇರ್ಬೋದು, ಅಟ್ ಪಾರ್ ವಿತ್ ಮಲ್ಟಿನ್ಯಾಷನಲ್ ಬ್ರ್ಯಾಂಡ್ ಕೊಟ್ಟರೆ ಮಾತ್ರ ನಾವು ಸರ್ವೇ ಆಗುತ್ತೆ ಅಂತ ಗೊತ್ತಾಯಿತು. ಮತ್ತು ಎಗೇನ್ ಲೋಯರ್ ಹೋಗಕ್ಕೆ ನಮಗೆ ಇಷ್ಟ ಇರಲಿಲ್ಲ, ತುಂಬ ಅಡಲ್ಟ್ರೇಷನ್ ಮಾಡಬೇಕು. ಸೊ ಅದೊಂದು ಸಮಸ್ಯೆ ಇತ್ತು. ಸೊ ಫೈನ್. ಈಗ ನನಗೆ ಹೇಳಿ, ನೀವು ಮಲ್ಟಿನ್ಯಾಷನಲ್ ಕ್ವಾಲಿಟಿನ ತಗೊಂಡು ಬಂದಿರಿ. ವಾಟ್ ಅಬೌಟ್ ಯುವರ್ ಪ್ಯಾಕಿಂಗ್ಸ್? ಯೂಶುವಲ್ ಆಗಿ ಇವತ್ತಿನ ದಿನಗಳಲ್ಲಿ ಏನು ಗೊತ್ತೇನು, ನೀವು ಏನಾದರೂ ಕೊಡಿ, ಆದರೆ ಒಳ್ಳೆ ಡ್ರೆಸ್ ಹಾಕಿ ಕೊಡಿ ಅಂತ. ಡ್ರೆಸ್ಸಿಂಗ್ ಚೆನ್ನಾಗಿರಬೇಕು, ಉಳಿದಿದ್ದು ಏನು ಒಳಗಿರುತ್ತೋ ನಾವು ನೋಡೋದಿಲ್ಲ. ನಾವು ಕೂಡ ಮಾಡ್ತೀವಲ್ಲ, ಮಾರ್ಕೆಟಿಗೆ ಹೋದಾಗ ಯಾವುದು ತುಂಬ ಚೆನ್ನಾಗಿ ಕಾಣುತ್ತೋ ಅಂತ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸಂಗತಿ ಹೇಳ್ತೀನಿ ನಿಮಗೆ. ಯಾವುದಾದ್ರೂ ಒಂದು ತರಕಾರಿ ಅಂಗಡಿಯಲ್ಲಿ ಸೊಟ್ಟದಾಗಿರುವಂಥ ಕ್ಯಾರೆಟ್ ಇದ್ರೆ, ಇನ್ನೊಂದು ನೇರವಾಗಿರುವಂಥ ಕ್ಯಾರೆಟ್ ಇದ್ರೆ, ಇಂಟ್ರೆಸ್ಟಿಂಗ್ಲಿ ಸೊಟ್ಟಗಿರುವಂಥ ಕ್ಯಾರೆಕ್ಟರ್ ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆ ಗೊತ್ತಾ? ಅದು ಆರ್ಗ್ಯಾನಿಕ್, ಅದು ಕೆಮಿಕಲ್ ಬಳಸದೆ ಮಾಡಿರುವಂಥದ್ದು. ಯಾಕೆ ಅಂತಂದ್ರೆ ಅದು ತನಗೆ ಇಷ್ಟ ಬಂದಂತೆ ಬೆಳ್ಕೊಂಡು ಹೋಗಿದೆ. ಈ ನೆಟ್ಟಿಗೆ ಬರಬೇಕು ಅಂತಾನೆ ಅದಕ್ಕೆ ಬೇರೆ ಬೇರೆ ಕೆಲಸ ಮಾಡಿದ್ದಾರೆ. ಅದು ಇಷ್ಟರ ಆಚೆ ಹೋಗಬಾರ್ದು, ಹೀಗೆ ಇರಬೇಕು ಅಂತೆಲ್ಲ ಪ್ರಯತ್ನ ಮಾಡಿದ್ದಾರೆ. ಹಿಂಗಾಗಿ ಬಹಳ ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥವ್ರು ಹೇಳ್ತಾರೆ, ಸೊಟ್ಟಗಿದೆ ಅಂತ ನಮ್ದು ಯಾರು ಖರೀದಿನೇ ಮಾಡಲ್ಲ ಸರ್ ಅಂತ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿ. ನಮ್ಗೆ ಹೆಂಗಿದೆ ಅಂತಂದ್ರೆ ಅದರ ಪ್ಯಾಕಿಂಗ್ ಹೆಂಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಹೆಂಗೆ ಹೋದ್ರಿ ಪ್ಯಾಕಿಂಗ್ನ ಕಲ್ಪನೆ ಹೆಂಗೆ ತಗೊಂಡ್ಬಂದ್ರಿ? ಪ್ಯಾಕಿಂಗ್ ಸರ್, ಯಾ, ನನ್ನ ಜೊತೆ ಅಂದ್ರೆ ಮಲ್ಟಿನ್ಯಾಷನಲ್ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ಹೌದು. ಪ್ರೆಸೆಂಟೇಷನ್ ಈಸ್ ಟೂ ಇಂಪಾರ್ಟೆಂಟ್. ಹೌದು ಸರ್. ಸರ್ ಇದು ಈ ಪ್ಯಾಕ್ ಕಾಣಿಸುತ್ತೆ, ಇದೆಯಲ್ಲ, ಇದು ನಾವು ಫಸ್ಟ್ ಟೈಮು ಇಡೀ ದೇಶದಲ್ಲಿ ಒಂದು ಪೇಪರ್ ಪ್ರಾಡಕ್ಟ್ಸ್ ಅಂತ ಒಂದು ಕಂಪನಿ ಇತ್ತು ಸರ್. ನಮ್ಮ ಒಬ್ಬರು ಸ್ನೇಹಿತರು ಮುರಳೀಧರ್ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅವರು ನಾವು ಹೋಗಿದ ತಕ್ಷಣ, ಮೀಟ್ ಮಾಡಿದ ತಕ್ಷಣ ಇದೊಂದು ಪೌಚ್ ತೋರಿಸಿದ್ರು. ಈ ಥರ ಇದೊಂದು ಅವಾಗ ಇನ್ನೂ ಬಂದಿರಲಿಲ್ಲ. 2003 ಸರ್, 2003 ಈ ಥರ ಪ್ಯಾಕು ನಾವು ತುಂಬ ಸಮಸ್ಯೆಯನ್ನು ಫೇಸ್ ಮಾಡಿದೆ. ಯಾಕೆಂತಂದರೆ ಇದು ಪ್ಯಾಕಿಂಗ್ ಎಲ್ಲ ತುಂಬ ಇಶ್ಯೂ. ಇದು ಅವಾಗ ಇನ್ನೂ ಪ್ರಾಪರ್ ಮೆಷಿನರಿ ಅವಾಗ ತಾನೇ ಇಂಡಿಯಾಗೆ ಬಂದಿತ್ತು. ಈ ಥರ 1 kg ಪೌಚ್ ಯಾರೂ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಸರ್, ಧೈರ್ಯವಾಗಿ. ಬಟ್ ಅಷ್ಟೇ ಕಂಪ್ಲೇಂಟ್ಸ್ ಬಂತು, ಯಾಕೆಂದರೆ ಫಸ್ಟ್ ಟೈಮ್ ಬರುತ್ತಲ್ಲ ಸರ್ ಆ ಸಮಸ್ಯೆ. ತುಂಬ ಕಂಪ್ಲೇಂಟ್ಸ್ ಬಂತು, ಕಸ್ಟಮರ್ನು ತುಂಬ ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆಗೆ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ತುಂಬ ಚೆನ್ನಾಗಿರೋದ್ರಿಂದ ಅವರು ಸಪೋರ್ಟ್ ಮಾಡಿದ್ರು, ನಮಗೇನು ಸಮಸ್ಯೆ ಆಗಲಿಲ್ಲ. ಸೊ ಹಾಗೆ ಆಗ್ತಾ ಬಂತು. ಇವತ್ತು ಏನು ಅನ್ಸುತ್ತೆ ಸರ್ ಇದು ಈ ಪ್ರಾಡಕ್ಟ್, ಈ ಪ್ಯಾಕಿಂಗ್ ನೋಡಿದ್ರೆ ಏನು ಅನ್ಸುತ್ತೆ ತಮಗೆ? ನಿಮಗೆ ಹೇಳಿ, ಹೇಗೆ ಅನ್ಸುತ್ತೆ ಈ ಪ್ಯಾಕಿಂಗ್ ನೋಡಿದ್ರೆ? ಡಿಸೈನ್ ಹೇಗಿದೆ, ಇದರ ಕ್ವಾಲಿಟಿ ನಿಮ್ಗೆ ನೋಡಿದ ತಕ್ಷಣ ಏನು ಅನ್ಸುತ್ತೆ ಅಂತ? ಸೊ ನನಗಂತೂ ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂದರೆ ನನಗೇನು ಖುಷಿ ಅಂತಂದರೆ, ಮಲ್ಟಿನ್ಯಾಷನಲ್ ಕಂಪನಿಗೆ ನಮ್ಮ ಬೆಂಗಳೂರಿನ ಒಂದು ಟೀಮು ಕಾಂಪೀಟ್ ಮಾಡಬಹುದಾಗಿರುವಂಥ ಪ್ಯಾಕಿಂಗನ್ನು, ಕ್ವಾಲಿಟಿಯನ್ನು ತರುತ್ತಲ್ಲ, ನನಗೆ ಭಾಳ ಹೆಮ್ಮೆ ಕೊಡುವಂಥ ಸಂಗತಿ ಅದು. ಅದು ನಾನು ಭಾಳ ಖುಷಿ ಪಡ್ತೀನಿ. ಮತ್ತು ಯಾವುದಕ್ಕೂ ಕೂಡ ನಾವಿದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಬೆಂಗಳೂರಿನವರು ಸ್ವಲ್ಪ ಪ್ಯಾಕಿಂಗ್ ಕೆಟ್ಟದಾಗಿದ್ರು ತಗೋ, ಬೆಂಗಳೂರಿನವರು ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದ್ರು ತಗೋ, ಹಂಗಿಲ್ಲ. ಬೆಂಗಳೂರಿನವರು ವರ್ಲ್ಡ್ ಕ್ಲಾಸ್ ಕೆಚಪ್ಗೆ ಕಾಂಪೀಟ್ ಮಾಡಬಲ್ಲಂತ ಒಳ್ಳೆದನ್ನು ತಂದಿದ್ದಾರೆ, ಕೊಂಡ್ಕೋ ಅಂತ ಧೈರ್ಯವಾಗಿ ಹೇಳ್ಬೋದಾಗಿರುವಂಥದ್ದು ಅಂತ. ಅದನ್ನು ಮಾಡಲಿಕ್ಕೆ ಅಫ್ಕೋರ್ಸ್ ಎರಡನೇ ಪ್ರಶ್ನೆ ಒಂದಿದೆ, ಒಂದು ಸವಾಲುಗಳು, ಎರಡನೇದು ಫಂಡಿಂಗ್ ಏನು ಮಾಡಿದ್ರಿ? ಇಟ್ಸ್ ಅ ಹ್ಯೂಜ್ ಪ್ರಾಬ್ಲಮ್. ನಂಗೆ ಗೊತ್ತಿದೆ, ಪ್ರತಿಯೊಬ್ಬನಿಗೂ ಕೂಡ ಅದೊಂದು ತಲೆಯಲ್ಲಿ ಕೂತಿರುತ್ತೆ. ಒಂದು ಕಂಪನಿ ಶುರು ಮಾಡ್ತೀನಿ, ಒಂದೇನೋ ಮಾಡಬೇಕು ಹೊಸದಾಗಿ, ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ, ಫಂಡಿಂಗ್ ಹೆಂಗೆ ಅಂತ. ಈಗಲಾದ್ರೂ ಥ್ಯಾಂಕ್ ಗಾಡ್ ನಿಮಗೆ ಸ್ಟಾರ್ಟ್ಅಪ್ ಇಂಡಿಯಾ ಇದೆ, ನಿಮಗೆ ವಿಭಿನ್ನವಾಗಿರುವಂತ ಯೋಜನೆಗಳಿವೆ. ಅವತ್ತು ನೀವು ಶುರು ಮಾಡುವಾಗ ದೇರ್ ವಾಸ್ ನಥಿಂಗ್. ಈ ತರ ಈಸಿ ಇರಲಿಲ್ಲ, ಆಕ್ಸೆಸ್ ಈಸಿ ಇರಲಿಲ್ಲ. ಹೆಂಗಿತ್ತು? ಸ್ಮಾಲ್, ನಮ್ಮದು ಇನ್ಷಿಯಲಲ್ಲಿ ಸ್ವಲ್ಪ ಇತ್ತು, ದುಡ್ಡಿತ್ತು, ಒಂದು 20 lakhs ಆ ಥರ ಇತ್ತು. ಅದಾದಮೇಲೆ KSFCಗೆ ಲೋನ್ಗೆ ಹೋದ್ವಿ ಸರ್. ನಮ್ಮ ಅದೃಷ್ಟಕ್ಕೆ ಏನಂದರೆ KSFC ಅಂದರೆ ಎಲ್ಲರೂ ಹೆದರ್ಕೋತಾರೆ ಹೋಗೋಕ್ಕೆ.
ಏನು ಗೊತ್ತಲ್ಲ ಸರ್, ಅದು ಸಮಸ್ಯೆ. ಸೊ ನಮ್ಮ ಅದೃಷ್ಟಕ್ಕೆ ಎಸ್ ಎಂ ಕೃಷ್ಣ ಅವರು ಅವಾಗ ಸಿ ಎಮ್ ಆಗಿದ್ರು. ಸೊ ಏನೋ ಒಂದು KSFCಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಮ್ಮದು ಇದೆಲ್ಲ ನೋಡಿದ್ರು, ನಮ್ಮದು ಅಷ್ಟರೊಳಗಡೆ ನಾವು ಎಲ್ಲ ಪ್ಯಾಕಿಂಗ್ ಮೆಟೀರಿಯಲ್ಲು ಇದು ಎಲ್ಲ ಮಾಡಿದ್ವಿ. fine. ಅವ್ರಿಗೆ ನಮ್ದು ಗೊತ್ತಾಯಿತು, ಇವ್ರೇನೋ ಒಂದು ಮಾಡ್ತಾರೆ, ಒಳ್ಳೆ ಕ್ವಾಲಿಟಿ ಇದೆ, ಮತ್ತು ಎಲ್ಲೂ ಅದೇ ಎಗೈನ್ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಪ್ರೀಮಿಯಂ ಕ್ವಾಲಿಟಿ. ಅವಾಗಲೇ ನಾವು ಟ್ರಯಲೆಲ್ಲ ತೊಗೊಂಡು ಸ್ಯಾಂಪಲ್ಸ್ ಎಲ್ಲ ಮಾಡಿಬಿಟ್ಟಿದ್ವಿ, ಪ್ಯಾಕಿಂಗ್ ಮಾಡಿ ಅವ್ರಿಗೂ ಎಲ್ಲ ಸ್ಯಾಂಪಲ್ ಕೊಟ್ಟಿದ್ವಿ. ಅದೊಂದು ಅಡ್ವಾಂಟೇಜ್ ಆಯಿತು. ಸೊ ಅಲ್ಲಿ KSFCಯಲ್ಲಿ ಇದ್ದವ್ರೆಲ್ಲ ಸ್ಟಾಫ್ಗೂ ನಮ್ಮದು ಕೆಚಪ್ ಸ್ಯಾಂಪಲ್ಸ್ ಕೊಟ್ಟು ಅವರು ಭಾಳ ಖುಷಿಯಾಗಿ, ಸೊ ವಿತೌಟ್ ಎನಿ ಇದು ನಮಗೆ ಲೋನ್ ಸಿಕ್ತು. ಸೊ ಹಿಂಗೆ ಸೊ ಒಂದೊಂದೇ ಸ್ಟೆಪ್ಪು. ಒಂದು ನಿಮ್ಮ ಮಾತಿನಿಂದ ಗ್ರಹಿಸಬಹುದಾಗಿರೋದು ಒಂದೇನು ಅಂತಂದ್ರೆ, ಯಾರಾದರೂ ಫುಡ್ ಪ್ರಾಡಕ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಸಾಲ ಕೊಡೋರಿಗೆ ಮೊದಲು ಒಂದು ಟೇಸ್ಟ್ ತೋರಿಸಿ, ಆ ನಂತರ ದುಡ್ಡು ಸಿಗುತ್ತೆ ಅಂತ. ಇಸ್ ಇಟ್ ಸೊ? ಹೌದು ಅಂತ ಹೇಳ್ತಿದ್ದಾರೆ ಅವರು. ಮೇ ಬಿ ಯಾಕೆ ಅಂತಂದ್ರೆ ಒಂದು ಕಾನ್ಫಿಡೆನ್ಸ್ ಹುಟ್ಟಬೇಕು ಅಂತ. ಮಿತ್ರೆ, ಒಂದು ಕಂಪನಿಯ ಮೇಲೆ ಇನ್ವೆಸ್ಟರ್ಗೆ ಕಾನ್ಫಿಡೆನ್ಸ್ ಬರೋದು ಯಾವಾಗ ಅಂತಂದ್ರೆ, ಈ ಕಂಪನಿಯ ಹಿಂದೆ ಒಂದಷ್ಟು ಜನ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ, ಅವ್ರು ಕ್ವಾಲಿಟಿ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ತಿಲ್ಲ, ಅವ್ರು ಯಾವುದನ್ನೂ ಕಾಂಪ್ರಮೈಸ್ ಮಾಡ್ಕೊಳ್ದೆ ಇದ್ರ ಮೇಲೆ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ 100% ಇನ್ವೆಸ್ಟರ್ ಜೊತೆಯಲ್ಲಿ ಇರ್ತಾರೆ. ಹಿಂಗಾಗಿ ಒಂದು ಕಂಪನಿ ಕಟ್ಟಬೇಕಾದಾಗ ಡೆಡಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಮರಿಬೇಡಿ ಅಂತ. ಎಸ್ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್. ಸೊ ಬಹಳ ಸಂತೋಷ ಆಯ್ತು ನಾನು ಅವ್ರ ಜೊತೆ ಮಾತಾಡ್ತಿರುವಾಗ. ಅವ್ರು ಇವತ್ತು ತುಂಬಾ ದೊಡ್ಡದಾಗಿರುವಂತ ಸೌದನ್ ಕಟ್ಟಿದ್ದಾರೆ. ಹೇಗಿದೆ ಇವತ್ತು ನಿಮ್ಮ ಚೆನ್ನಾಗಿದೆ ಸರ್, ವೆರಿ ಗುಡ್ ನಡೀತಾ ಇದೆ. ರಿಟೇಲ್ ಮಾರ್ಕೆಟ್ಗೆ ಇವಾಗ ಎಂಟ್ರಿ ಆಗಿದೆ. ವೆರಿ ಗುಡ್. ಸೊ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಅದೃಷ್ಟಕ್ಕೆ ರಿಟೇಲ್ ಮಾರ್ಕೆಟ್ ಎಂಟ್ರಿ ಆದಾಗ ಕೊರೋನಾ ಬಂತು. ಕೊರೋನಾ ಎಲ್ಲರಿಗೂ ವ್ಯಾಪಾರ ಆಗಲ್ವಲ್ಲ, ನಮ್ಗೆ ಜಾಸ್ತಿ ಆಯ್ತು ವ್ಯಾಪಾರ. ಏನು ರೀಸನ್ನು ಅಂತಂದರೆ, ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಅವ್ರವ್ರ ಗಂಡಂದರು ಜಾಸ್ತಿ ಬರ್ತಾಯಿದ್ರು. ಈ ನಾರ್ಮಲಾಗಿ ಗಂಡಸರು ಯಾವುದೇ ಒಂದು ಬಂದರು ಹೊಸದು ಏನಾದ್ರು ಒಂದು ಟ್ರೈ ಮಾಡೋಣ ಅನ್ನೋದಿರುತ್ತಲ್ಲ. ಸೊ ನಮ್ಮದೆಲ್ಲ ರಾಗಿ ಪ್ರಾಡಕ್ಟ್ಸ್ ಇರ್ಬೋದು, ಪೇಸ್ಟ್ ಇರ್ಬೋದು, ಟ್ಯಾಮ್ರಿನ್ ಕಾನ್ಸಂಟ್ರೇಟ್ ಇರ್ಬೋದು. ಸೊ ಈ ಪ್ರಾಡಕ್ಟ್ಸ್ ಎಲ್ಲ ತೊಗೊಳಕ್ಕೆ ಶುರು ಮಾಡಿದ್ರು. ಸೊ ಕೊರೋನಲ್ಲಿ ನಮಗೆ ಹೈಯೆಸ್ಟ್ ಸೇಲ್ಸ್. ಸೊ ಕರೋನಾ ಪ್ರಾಫಿಟಬಲ್ ಆಗಿರುವಂಥವ್ರು ಕೆಲವರಲ್ಲಿ ಇಂದಿರಾ ಫುಡ್ಸ್ ಕೂಡ ಒಂದು. ಸೊ ನಾನು ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮೆಲ್ಲರ ಪರವಾಗಿಯೂ ಹೇಳ್ತೀನಿ. ಕ್ಯಾನ್ ಯು ರಿವೀಲ್ ಯುವರ್ ಟರ್ನ್ ಓವರ್ ಟುಡೇ? 90 crores ಸರ್, ಆ್ಯನ್ಯುವಲ್. 90 crores. ಶಬಾಷ್. 100 crores ಟರ್ನ್ ಓವರ್ ಅಲ್ಲಿ ಅವರು ಇದ್ದಾರೆ. ಆರ್ಡಿನರಿ ಮನುಷ್ಯ ಅಲ್ಲ. 100 crore ಆಲ್ಮೋಸ್ಟ್ ಟರ್ನ್ ಓವರ್ನ ಪ್ರತಿ ವರ್ಷ ಅವರು ಮಾಡ್ತಾರೆ. ಶುರುವಾಗಿದ್ದು ಟೊಮೆಟೊ ಎಸೆದಿದ್ರಿಂದ ಶುರುವಾಯಿತು ಅಂತ ಒಂದು ಐಡಿಯಾ 100 ಕೋಟಿ ಬಿಸ್ನೆಸ್ ಆಗುತ್ತೆ. ಬರೀ ಅವ್ರಿಗೆ ಮಾತ್ರ ಅಲ್ಲ, ಬಿಸ್ನೆಸ್ ಮಾಡುವಾಗಲೆಲ್ಲ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ 100 crore ಮಾಡ್ತಾರ ಅವರು ಅಂತ ಹೊಟ್ಟೆ ಉರಿ ಶುರುವಾಗ್ಬಿಡುತ್ತೆ. ಆದ್ರೆ 100 crore ಮಾಡೋ ನೆಪದಲ್ಲಿ ಎಷ್ಟು ರೈತರಿಗೆ ಅವರು ಟೊಮೆಟೊ ಬೀದಿಗೆ ಚೆಲ್ಲಬೇಕಾಗಿರುವಂತ ಟೊಮೆಟೊನ ನಾನು ಕೊಂಡ್ಕೋತೀನಿ ಅಂತ ಹೇಳ್ಕೊಂಡು ನಿಂತ್ಕೊಳ್ತಾರಲ್ಲ, ಆ 100 crore ಆ ಧೈರ್ಯವನ್ನ ರೈತರಿಗೆ ತುಂಬಿದ್ದಕ್ಕೋಸ್ಕರ ನಾವೆಲ್ಲರೂ ಅವರಿಗೆ ಕ್ಲಾಪ್ ಮೂಲಕ ಒಂದು ಧೈರ್ಯವನ್ನ ಅವ್ರಿಗೆ ತುಂಬೋಣ. ಸೊ ಕಂಗ್ರ್ಯಾಚುಲೇಷನ್ಸ್. ಈ 90 crore 900 crore ಬೇಗ ಆಗ್ಲಿ ಅಂತ ನಾವೆಲ್ಲರೂ ನಿಮ್ಗೆ ವಿಶ್ ಮಾಡ್ತೀವಿ. ಒಂದು ವಿಶ್ವಾಸವನ್ನ ನಮ್ಗೆಲ್ಲರಿಗೂ ತುಂಬಿದ್ದೀರಿ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಿತ್ರ, ಇನ್ನೊಂದು ಅದ್ಭುತವಾಗಿರುವಂಥ ಸ್ಟೋರಿ. ಮೇ ಬಿ ಇವತ್ತು ನಿಮ್ಮ ಜೊತೆ ಬಹಳ ಹಂಚ್ಕೊಳ್ಳಿಕ್ಕೆ ಇರ್ಬೋದಾಗಿರುವಂಥ ವ್ಯಕ್ತಿ. ಪ್ರಾಬಬ್ಲಿ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಓದಬೇಕಾದ್ರೆ ಆ ಹುಡುಗನಿಗೆ ಕಂಪ್ಯೂಟರ್ನ ಹುಚ್ಚು ಹತ್ಕೊಳ್ತು. ಆತ ಕಂಪ್ಯೂಟರ್ ಮೇಲೆ ವರ್ಕ್ ಮಾಡ್ತಿದ್ದ, ಕಂಪ್ಯೂಟರ್ ಸಾಫ್ಟ್ವೇರ್ ಮೇಲೆ ಕೆಲಸ ಮಾಡ್ತಿದ್ದ. ಬಟ್ ಕಂಪ್ಯೂಟರ್ ಇಲ್ಲ, ಬೇಕಾದಾಗ ಸಿಗಲ್ಲ, ಇಂಟರ್ನೆಟ್ ಫೆಸಿಲಿಟಿ ತುಂಬಾ ಕೊರತೆ ಇತ್ತು ಆಗ ಹುಡುಗ ಬಾರ್ಟರ್ ಸಿಸ್ಟಮ್ ಅಲ್ಲಿ, ಈಗಿನ ಹುಡುಗರು ನೋಡ್ಲೇ ಇಲ್ಲ ಅದನ್ನ. ಈಗಿನ ಹುಡುಗರು ಇಂಟರ್ನೆಟ್ ಕೆಫೆ ನೋಡ್ಲೇ ಇಲ್ಲ. ನೋಡಿದ್ದೀರೇನೆ ಯಾರಾದ್ರೂ? ನಮ್ಮ ಮೊಬೈಲಲ್ಲೇ ಇಂಟರ್ನೆಟ್ ಬಂದಿರೋದ್ರಿಂದ ಇಂಟರ್ನೆಟ್ ಕೆಫೆ ಗೊತ್ತೇ ಇಲ್ಲ. ನಾವೆಲ್ಲ ಇದ್ದಾಗ ಇಂಟರ್ನೆಟ್ ಕೆಫೆ ಅಂತ ಇರ್ತಿತ್ತು. ಹೇಗೆ ಕಾಫಿ ಕುಡಿಲಿಕ್ಕೆ ವ್ಯವಸ್ಥೆ ಇದೆಯೋ ಹಾಗೆ ಇಂಟರ್ನೆಟ್ ಸರ್ಫ್ ಮಾಡ್ಲಿಕ್ಕೂ ಒಂದು ಜಾಗ ಇರ್ತಿತ್ತು. ಈ ಹುಡುಗ ಬಾರ್ಟರ್ ಸಿಸ್ಟಮ್ ಅಲ್ಲಿ ಇಂಟರ್ನೆಟ್ ಕೆಫೆಗೆ ಹೋಗಿ ಕೂತ್ಕೊಳ್ತಿದ್ದ. 2 ಗಂಟೆ 3 ಗಂಟೆ ನಾನು ಇಡೀ ಕೆಫೆ ನೋಡ್ಕೊಳ್ತೀನಿ, ನೀವು ನನಗೊಂದು ಕಂಪ್ಯೂಟರ್ ಯೂಸ್ ಮಾಡ್ಲಿಕ್ಕೆ ಬಿಟ್ಕೊಟ್ರೆ ಸಾಕು ಅಂತ. 7ನೇ ಕ್ಲಾಸೋ 8ನೇ ಕ್ಲಾಸ್ನಲ್ಲೋ ಓದ್ತಿದ್ದ ಹುಡುಗ. ಅವ್ರು ಬಿಟ್ಕೊಟ್ರು. ಆಗ HTML ಇತ್ತು. ಆ HTML ಅಲ್ಲಿ ತಾನು ವೆಬ್ಸೈಟ್ ಡಿಸೈನ್ ಮಾಡೋದನ್ನ ಕಲ್ತ, ವೆಬ್ಸೈಟ್ ಡಿಸೈನ್ ಮಾಡಿದ. ಪ್ರಾಬಬಲಿ ಕೂಲ್ ಹಿಂದೂಸ್ತಾನ್, ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಶುರು ಮಾಡಿದ. ಅದನ್ನ ಹ್ಯಾಕ್ ಮಾಡಿ ಕೂಲ್ ಪಾಕಿಸ್ತಾನ್ ಅಂತ ಯಾರೋ ಮಾಡಿದ್ರು. ಅಲ್ಲಿಂದ ಆಚೆಗೆ ಅವನ ಜರ್ನಿ ಶುರುವಾಯಿತು. ಅವನೊಂದು ಕಂಪನಿ ಶುರು ಮಾಡಬೇಕು ಅಂತ ನಿಶ್ಚಯ ಮಾಡಿ ಯಾವ ಹಂತಕ್ಕೆ ಬೆಳೆದು ನಿಂತ ಅಂತಂದ್ರೆ, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ನಮ್ಮ ಬೆಂಗಳೂರಿನ ಹುಡುಗ. ಆ ಹುಡುಗ ಎಷ್ಟು ಎತ್ತರಕ್ಕೆ ಬೆಳೆದ ಅಂತಂದ್ರೆ, 14ನೇ ವರ್ಷ ವಯಸ್ಸಿಗೆ ಗ್ಲೋಬಲ್ ಇಂಕ್ ಕಾರ್ಪೊರೇಷನ್ ಅನ್ನುವಂಥ ಒಂದು ಕಂಪನಿಯನ್ನು ಶುರು ಮಾಡಿದ. ಜಗತ್ತಿನ ಅತ್ಯಂತ ಕಿರಿಯ CEO ಅನ್ನುವಂಥ ಅಭಿದಾನಕ್ಕೆ ಪಾತ್ರನಾದ. ಪ್ಲೀಸ್ ವೆಲ್ಕಮ್ ಸುಹಾಸ್ ಗೋಪಿನಾಥ್. ಸುಹಾಸ್ ಗೋಪಿನಾಥ್
14ನೇ ವರ್ಷ ವಯಸ್ಸಿಗೆ ಸುಹಾಸ್ ಜರ್ನಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ನೀವೆಲ್ಲರೂ ಸುಹಾಸ್ ಜರ್ನಿಯನ್ನ ಕೇಳಬೇಕು. ಸುಹಾಸ್ ಒಂದು ಜರ್ನಿನ ಕ್ವಿಕ್ ಆಗಿ ಬ್ರೀಫ್ ಮಾಡಿದರೆ ತುಂಬ ಜನ ತರುಣರಿದ್ದಾರೆ, ಅವ್ರಿಗೆಲ್ರಿಗೂ ಇಂಟ್ರೆಸ್ಟಿಂಗ್ ಅನ್ನಿಸ್ಬೋದು. ನಾನು ಹೇಳಿದ ನಂತರದ ಜರ್ನಿ ಹೇಗಿತ್ತು? ವೆನ್ ಯು ಥಾಟ್ ಆಫ್ ಸ್ಟಾರ್ಟಿಂಗ್ ಅ ಕಂಪನಿ, ಹೌ ಟಫ್ ಇಟ್ ವಾಸ್? ಅಫ್ಕೋರ್ಸ್ ನಾನು ಆ್ಯಕ್ಚುಲಿ ಇಲ್ಲೇ ಓದಿದ್ದು, ಏರ್ಫೋರ್ಸ್ ಸ್ಕೂಲ್ ಹೆಬ್ಬಾಳಲ್ಲಿ ಓದಿದ್ದು. ಮತ್ತು ಐ ವಾಸ್ ನಾಟ್ ಎ ಫಸ್ಟ್ ಬೆಂಚರ್, ಐ ವಾಸ್ ಎ ಮಿಡಲ್ ಬೆಂಚರ್. ಮತ್ತು ನಮ್ಮ ತಂದೆ ತಾಯಿ ಎವ್ರಿ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಬೈತಾ ಇದ್ರು ದಟ್ ಅಯ್ಯೋ ಇನ್ನೊಂದು ಪೇರೆಂಟ್ ಟೀಚರ್ ಮೀಟಿಂಗ್ ಬಂತ ಇವತ್ತು ಎದರ್ ತಿರುಪತಿಗೆ ಹರಿಸ್ಕೋಬೇಕು ಅಥವಾ ಚೌಡೇಶ್ವರಿಗೆ ಹರಿಸ್ಕೋಬೇಕು ಅಂತ ನಮ್ಮ ತಾಯಿ ಯಾವಾಗಾದರೂ ಹೇಳ್ತಾ ಇದ್ರು. ಅಂದರೆ ನನ್ನ ಮಾರ್ಕ್ಸ್ ಅಷ್ಟು ಇದಾಗಿರಲಿಲ್ಲ. ಐ ವಾಸ್ ನಾಟ್ A+ ಆರ್ ಐ ವಾಸ್ ನಾಟ್ A ಗ್ರೇಡ್. ಸೊ ನಾನು ನಮ್ಮನೇಲಿ ವಿ ಡಿಂಟ್ ಹ್ಯಾವ್ ಎ ಕಂಪ್ಯೂಟರ್. ಸೊ ನಮ್ಮ ತಂದೆ, ಮೈ ಫಾದರ್ ಟು ವರ್ಕ್ ಆಸ್ ಎ ಡಿಫೆನ್ಸ್ ಸೈಂಟಿಸ್ಟ್. ಅವ್ರ ಸ್ಯಾಲ್ರಿ ಇದ್ದಿದ್ದು ಐ ಥಿಂಕ್ ಇಟ್ ವಾಸ್ 28,000 rupees ಅವಾಗ. ಸೊ ಬೈಯಿಂಗ್ ಎ ಕಂಪ್ಯೂಟರ್ ವಾಸ್ ಆನ್ ಎಕ್ಸ್ಟ್ರೀಮ್ಲಿ ಆಂಬಿಷಿಯಸ್ ಅಫೇರ್. ಸೊ ಇಟ್ ವಾಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಸೊ ಅವಾಗ ಅಫ್ಕೋರ್ಸ್ ನಮ್ಮ ನೈಬರ್ಹುಡಲ್ಲಿ ಇದ್ದಿದ್ದು ಒಂದು ಸೈಬರ್ ಕೆಫೆಯಲ್ಲಿ ಐ ಹ್ಯಾಡ್ ಅ ಬಾರ್ಟರ್ ಡೀಲ್. ನೀವು ಹೇಳ್ದಂಗೆ ಲಂಚ್ ಬ್ರೇಕಲ್ಲಿ ಹೋಗಿ ಐ ಸ್ಟಾರ್ಟೆಡ್ ಟು ಗೋ ಟು ದ ಸೈಬರ್ ಕೆಫೆ ಇನ್ ಮೈ ಆಫ್ಟರ್ನೂನ್. ನಮ್ಮ ತಾಯಿಗೆ ಒಂದೇ ಸುಳ್ಳು ಹೇಳಿದ್ದು, ನಾನು ಅವಾಗ ಸ್ಕೂಲ್ ಡೇಸಲ್ಲಿದ್ದಾಗ 9ನೇ ಸ್ಟ್ಯಾಂಡರ್ಡಲ್ಲಿದ್ದೆ, 9th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ತಾಯಿಗೆ ಹೇಳಿದ್ದು, ನಾನು NCCಗೆ ಸೇರಿದ್ದೀನಮ್ಮ, ಸೊ ಮನೆಗೆ ಊಟಕ್ಕೆ ಬರಲ್ಲ, ಒಂದು 4-4:15 ಆಗುತ್ತೆ ಅಂತ. ಸೊ ಅಫ್ಕೋರ್ಸ್ 9th ಸ್ಟ್ಯಾಂಡರ್ಡ್ ಫುಲ್ಲು ನಾನು ಸೈಬರ್ ಕೆಫೆಯಲ್ಲಿ ಇದ್ದೆ. ಐ ಲರ್ನ್ ಹೌ ಟು ಬಿಲ್ಡ್ ವೆಬ್ಸೈಟ್ಸ್, ಐ ಸ್ಟಾರ್ಟೆಡ್ ಟು ಲರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಔಟ್ ಆಫ್ ದ ಪ್ಯಾಷನ್. ನನಗೇನು ಅನ್ಸೈತೆ ಅಂದರೆ, ಇಂಟರ್ನೆಟು ಟೆಕ್ನಾಲಜಿಲಿ ವಿತೌಟ್ ಫೋನ್ ಫ್ಯಾಕ್ಸ್ ನಾವು ಇನ್ಸ್ಟೆಂಟಾಗಿ ಒಬ್ಬರ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ಬೋದಲ್ಲ ಅಂತ. ಸೊ ಆ ಇದರಲ್ಲಿ ಅಫ್ಕೋರ್ಸ್ ಐ ಸ್ಟಾರ್ಟೆಡ್. ಆ್ಯಂಡ್ ಅವಾಗ ನಂಗೆ ಎಷ್ಟು ಎಕ್ಸೈಟೆಡ್ ಆಗಿದೆ ಅಂದರೆ, ನನ್ನ ಲಂಚ್ ಬ್ರೇಕಲ್ಲಿ ನನ್ನೆಲ್ಲ ಫ್ರೆಂಡ್ಸ್ ಹಂಗಿಸ್ತಾಯಿದ್ರು. ನನ್ನ ಹತ್ರ ಕಂಪ್ಯೂಟರ್ ಇರಲಿಲ್ಲ, ಐ ಕೆನಾಟ್ ಎಕ್ಸ್ಚೇಂಜ್ ಗೇಮ್ ಸಿಡೀಸ್ ವಿತ್ ದೆಮ್, ಐ ಕೆನಾಟ್ ಬಿ ಇನ್ ದಟ್ ಇಲೈಟ್ ಸರ್ಕಲ್ ಆಫ್ ದಟ್ ಫ್ರೆಂಡ್ಸ್ ಹೂ ಹ್ಯಾಡ್ ಕಂಪ್ಯೂಟರ್ಸ್. ಸೊ ನಾನು ಒಂದು ದಿವಸ ನಂಗೆ ಸಿಕ್ಕಾಟ ಕೋಪ ಬಂದು ಏನು ಮಾಡಿದೆ, ನಾನು ಲಂಚ್ ಬ್ರೇಕಲ್ಲಿ ವೆಂಟ್ ಟು ದ ಬ್ಲ್ಯಾಕ್ ಬೋರ್ಡ್, ಅಲ್ಲಿ ನನ್ನ ಇಮೇಲ್ ಅಡ್ರೆಸ್ ಬರೆದೆ ಟು ಶೋ ದಟ್ ಐ ಹ್ಯಾವ್ ಎ ಇಮೇಲ್ ಅಕೌಂಟ್. ಆ್ಯಂಡ್ ಐ ಆಲ್ಸೋ ರೋಟ್ ಮೈ ಪಾಸ್ವರ್ಡ್ ದಟ್ ಇಫ್ ಎನಿವನ್ ವಾಂಟ್ಸ್ ಟು ಸೆಂಡ್ ಮಿ ಇನ್ ಇಮೇಲ್, ಇಟ್ ಇಸ್ ಮೈ ಇಮೇಲ್ ಆ್ಯಂಡ್ ಪಾಸ್ವರ್ಡ್ ಅಂತ. ಯಾಕಂದ್ರೆ ನನಗೆ ಅವಾಗ ಐಡಿಯಾ ಇರಲಿಲ್ಲ, ನೀವು ಇಮೇಲ್ ಅಡ್ರೆಸ್ ಅಷ್ಟೇ ಶೇರ್ ಮಾಡಬೇಕು, ಪಾಸ್ವರ್ಡ್ ಶೇರ್ ಮಾಡಬಾರ್ದು, ಇಟ್ ವಾಸ್ ಮೋರ್ ಸೆಕ್ಯೂರ್ಡ್ ಅಂತ. ಸೊ ಐರನಿ ಇಸ್, ಐ ಥಿಂಕ್ ಐವ್ ರ್ಯಾನ್ ದ ಕಂಪ್ನಿ ಫಾರ್ 20 years. ಇವತ್ತು ಆಲ್ಮೋಸ್ಟ್ 14 ಕಂಟ್ರೀಸಲ್ಲಿ ನಮ್ಮದು ಆಪ್ರೇಷನ್ಸ್ ಇದೆ. And so of course, the most funny part is we are the largest supplier of cyber security and cyber warfare solutions for Indian defense today. So of course, when the company was started, I was extremely reckless in sharing my password, and it's today we are on the other side, where we are indirectly helping our country's national security. So it's probably the one thing is, so in this journey, of course, when ನಾನು 17 years iddaga, I think I had a bank balance of I think maybe 25-30 lakhs ಅವಾಗ. ಅವತ್ತು ಒಂದು ದಿವಸ ಒಂದು ಮಿಸ್ಟೇಕ್ ನನ್ನ ಲೈಫಲ್ಲಿ ಮಾಡಿದ್ದಿಷ್ಟೇ. ನನ್ನ ಅವತ್ತು ಅಫ್ಕೋರ್ಸ್ ಕಾಫಿ ಡೇ ವಾಸ್ ವೆರಿ ಪಾಪ್ಯುಲರ್. ಸೊ ನನ್ನೆಲ್ಲ ಫ್ರೆಂಡ್ಸ್ಗೆ ಐ ಹೋಸ್ಟೆಡ್ ದೆಮ್ ಇನ್ ಕಾಫಿ ಡೇ. ಮತ್ತು 900 ರೂಪಾಯಿ ಆಗಿತ್ತು ಬಿಲ್ಲು, ಆ್ಯಂಡ್ ಐ ಹ್ಯಾಡ್ ಪೇಡ್ ಇಟ್. ಆ್ಯಂಡ್ ಸೊ ನಮ್ಮ ತಂದೆ ಬಿಲ್ ನೋಡಿ ಅವ್ರು ಒಂದೇ ಹೇಳಿದ್ದು ದಟ್ ಇಫ್ ಯು ಡೋಂಟ್ ಶೇರ್ ದ ಬಿಲ್ immaterial, it's not about you can pay the bill or you cannot pay the bill. If you don't share the bill, you will start losing the friends that you have. So I think it was very, very important that I think sometimes you have to value money, because immaterial ನಿಮ್ಮ ಹತ್ರ ಎಕ್ಸೆಸ್ ದುಡ್ಡಿತ್ತಂದರೆ it's easy to donate, it's easy to give back. So it's today we are setting up coding schools. ಯಾಕಂದ್ರೆ ಅಫ್ಕೋರ್ಸ್ ನನಗೆ ನಾನು ಸ್ಕೂಲ್ ಡೇಸಲ್ಲಿ ಓದ್ತಾ ಇದ್ದಾಗ ಅಫ್ಕೋರ್ಸ್ ದ ಓನ್ಲಿ ಆ್ಯಂಬಿಷನ್ ನಮ್ಮ ಟೀಚರ್ ಕೇಳ್ತಾ ಇದ್ದಿದ್ರೆ ದ ಓನ್ಲಿ ಆ್ಯಂಬಿಷನ್ ವಾಸ್ ಟು ಸ್ಟಡಿ ವೆಟನರಿ ಸೈನ್ಸ್. ಮತ್ತು ನಮ್ಮ ತಾಯಿ ಯಾವಾಗಾರು ಹೇಳೋರು ದಟ್ ಇನ್ ಕೇಸ್ ಇಫ್ ಯು ಡೋಂಟ್ ಫೇರ್ ವೆಲ್ ಇನ್ ಎಕ್ಸಾಮ್ಸ್, ನೀನು ಇನ್ ಕೇಸ್ ಓದ್ತಾ ಇಲ್ಲ ಅಂದರೆ ನಿಂಗೆಲ್ಲೂ ಕೆಲಸ ಸಿಗಲ್ಲ ಅಂದರೆ ನಿನ್ನ ಯಾರು ಮದುವೆ ಆಗಲ್ಲ. ಆವಾಗ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ದ ಸಕ್ಸಸ್ ವಾಸ್ ದ ಇನ್ಫೋಸಿಸ್ ವೈಟ್ ಕಾರ್ ಪಿಕ್ಸ್ ಯು ಅಪ್ ಇನ್ ಯೋರ್ ಹೋಮ್. ಆವಾಗ ಟಾಟಾ ಸುಮೋ ಇರ್ತೈತೆ ಇನ್ಫೋಸಿಸ್ ಅವ್ರ ಹತ್ರ. ಸೊ ದ ಟಾಟಾ ಸುಮೋ ಕಾರ್ ಕಮ್ಸ್ ಆ್ಯಂಡ್ ಪಿಕ್ಸ್ ಯು ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಯು ವೇರ್ ದ ಇನ್ಫೋಸಿಸ್ ಟ್ಯಾಗ್. ಸೊ ದೆನ್ ಯುವರ್ ಮ್ಯಾರೇಜಬಿಲಿಟಿ ಇಂಡೆಕ್ಸ್ ಆಲ್ಸೋ ಗೋಸ್ ಅಪ್.
ಸೊ ನಾನು ನಮ್ಮ ತಾಯಿಗೆ ಅದೇ ಹೇಳ್ತಿದ್ದೆ, ಸೊ ಇನ್ ಕೇಸ್ ನಾನೇ ಉದ್ಯಮಿ ಆದರೆ ಐ ಕ್ಯಾನ್ ಸೆಂಡ್ ಕಾರ್ಡ್ಸ್ ಟು ಮೈ ಎಂಪ್ಲಾಯೀಸ್ ಆ್ಯಂಡ್ I could start sending CVs. So I think probably the only trigger is the fire in the belly antivala. So of course nange I cannot I'm not a very great motivator speech as Sulibele said, but he has the power to ignite fire in our bellies. And I think for me the power or I think my trigger to ignite fire in the belly was when ನಾನು ಮೋಸ್ಟ್ಲಿ ಐ ವಾಸ್ ಇನ್ ಮೈ ಫಸ್ಟ್ ಪಿ ಯು ಸಿಲಿದ್ದೆ. ನಾನು ಓದಿದ್ದು ವಿದ್ಯಾಮಂದಿರಲ್ಲೇ ಇದು ಪಿ ಯು ಕಾಲೇಜಲ್ಲಿ. ಸೊ ಅಲ್ಲಿ ಐ ವಾಸ್ ಅ ಫ್ರೀಲ್ಯಾನ್ಸರ್. ಐ ವಾಸ್ ಬಿಲ್ಡಿಂಗ್ ವೆಬ್ಸೈಟ್ಸ್ ಫಾರ್ ಅದರ್ಸ್. ಈ ಒಂದು ಅಮೇರಿಕನ್ ಕಂಪ್ನಿ ಹಂಗಿಸ್ಬೇಕಂತ ನನಗೇನು ಕೇಳಿದ್ರು, ನೀನು ಒಂದು ಸಿ ವಿ ಕಳಿಸಿ ಅಂತ ಅಂದರು. ಸೊ ನನ್ನ ಲೈಫಲ್ಲಿ ಸಿ ವಿ ನಾನು ಮಾಡಿರಲಿಲ್ಲ. ಸೊ ಐ ವೆಂಟ್ ಟು ದ ಗೂಗಲ್, ಐ ಸರ್ಚ್ ಹೌ ಡಸ್ ಎ ಸಿ ವಿ ಲುಕ್ ಲೈಕ್. ಅಲ್ಲಿ ದೇ ಆಸ್ಕ್ ಫಾರ್ ನೇಮ್, ಎಜುಕೇಷನ್, ಕ್ವಾಲಿಫಿಕೇಷನ್, ಯುವರ್ ಸ್ಕೋರ್, ಆ್ಯಂಡ್ ದೆನ್ ದ ಪ್ರಾಜೆಕ್ಟ್ಸ್ ಯು ವರ್ಕ್ಡ್ ಆ್ಯಂಡ್ ದ ಹಾಬೀಸ್, ದ ಎಕ್ಸ್ಪೀರಿಯನ್ಸ್. ಸೊ ಅವತ್ತಿಂದ ಇವತ್ತವರೆಗೂ ಬೈ ದ ವೇ ದ ಐರನಿ ಇಸ್ ದ ಸಿ ವಿ ಇಸ್ ದ ಸೇಮ್. ನನ್ನ ಪ್ರಕಾರ ದ ಎಕ್ಸ್ಪೀರಿಯನ್ಸ್, ದ ಸ್ಕಿಲ್ಸ್ ದಟ್ ಯು ಹ್ಯಾವ್ ಶುಡ್ ಹ್ಯಾವ್ ಬೀನ್ ಇನ್ ದ ಫಸ್ಟ್ ಪೇಜ್ ದ್ಯಾನ್ ದ ಎಜುಕೇಷನ್ ಕ್ವಾಲಿಫಿಕೇಷನ್. ವೈಲ್ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ವಿದ್ಯಾಪೀಠ, ದ ಎಜುಕೇಷನ್ ಕಾನ್ಫರೆನ್ಸ್, ಐ ಥಿಂಕ್ ದ ಸ್ಕಿಲ್ಸ್ ಹೋಲ್ಡ್ ಮಚ್ ಮೋರ್ ಇಂಪಾರ್ಟೆನ್ಸ್ ದ್ಯಾನ್ ಎಜುಕೇಷನ್ ಕ್ವಾಲಿಫಿಕೇಷನ್. ಸೊ ಅವತ್ತು ನಾನು ಸಿ ವಿ ಕಳಿಸಿದೆ. ಆ್ಯಂಡ್ ಸಿ ವಿ ಕಳಿಸಿದಾಗ ಫಾರ್ ದಿಸ್ ಅಮೇರಿಕನ್ ಕಂಪ್ನಿ ನೆಟ್ವರ್ಕ್ ಸೊಲ್ಯೂಷನ್ಸ್, ದೇ ರಿಪ್ಲೈಡ್ ಬ್ಯಾಕ್ ಟೆಲಿಂಗ್ ದಟ್ I think you are still like a 15-year-old. I don't think you still have a mustache, and we feel insecure to work with school kids. Anta ontara very the email was filled with all kind of sarcasm, and I think it was the defining moment of my life where I decided that inyavatu naan innobru CV kalsala, but I want to be on the other side where I can start receiving CVs. So I think yeah, so it's been the journey where at the age of 24, I joined World Bank as their advisory board, and I still remember the World Bank's security at Washington DC. ಅವಾಗ ನಾನು ಕೇಳಿದ್ದು, ನೀವು ವರ್ಲ್ಡ್ ಬ್ಯಾಂಕ್ ಎಂಟರ್ ಆಗಬೇಕು ಸ್ಟೂಡೆಂಟ್ ಪಾಸ್ ಅಪ್ಲೈ ಮಾಡಬೇಕು ಅಂತ. ನಾನು ಐ ಹ್ಯಾಡ್ ಟು ಟೆಲ್ ದಟ್ ಐ ಆಮ್ ಅಟೆಂಡಿಂಗ್ ದ ಫಸ್ಟ್ ಬೋರ್ಡ್ ಮೀಟಿಂಗ್ ಹಿಯರ್. ಸೊ ಅಫ್ಕೋರ್ಸ್ ಲೈಫ್ ಚೇಂಜ್ಡ್, ಆ್ಯಂಡ್ ಸೊ ಇಟ್ಸ್ ಟುಡೇ. ಫೈನ್ ಲೆಟ್ ಮಿ ಇಂಟ್ರಪ್ಟ್. ಅಲ್ಲ ಪ್ಲೀಸ್, ವರ್ಲ್ಡ್ ಬ್ಯಾಂಕಲ್ಲಿ ನೀವು ಅಡ್ವೈಸರ್ ಆಗಿದ್ದಾಗ, ಇಫ್ ಐಮ್ ನಾಟ್ ರಾಂಗ್, ರೈಟ್, ನೀವು ಇಂಜಿನಿಯರಿಂಗ್ ಆಗಲೇ ಪಾಸ್ ಮಾಡಿದ್ದು? ಇಂಜಿನಿಯರಿಂಗ್ ಐ ವಾಸ್ ಅ ಡ್ರಾಪ್ ಔಟ್. ಯಾ, ಅಚ್ಚಾ, ಹಿ ವಾಸ್ ಇಂಜಿನಿಯರಿಂಗ್ ಡ್ರಾಪ್ ಔಟ್. ಇಂಜಿನಿಯರಿಂಗ್ ಕಾಲೇಜ್ದು ಭಾಳ ಒಳ್ಳೆ, ಯು ಆರ್ ಕ್ಲಾಪಿಂಗ್ ಫಾರ್ ದಟ್. ಫೈನ್. ಬಟ್ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಡಿಡ್ ಯು ಫಿನಿಶ್ ಇಟ್ ಲೇಟರ್? ನೋ. ಮೈಕ್ ಆಫ್ ಆಗಿದೆಯಾ? ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಆನಂತರ ಹಿ ಪರ್ಸ್ಯೂಡ್ ಹಿಸ್ ಇಂಜಿನಿಯರಿಂಗ್, ಮೇ ಬಿ. ಮಿತ್ರರೆ, ಅವ್ರಿಗೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಡ್ರಾಪ್ಔಟ್ ಯಾಕಾದರು ಅಂತಂದರೆ, ಒಂದು ಕಾಲೇಜು, ಲೆಟ್ ಮಿ ನಾಟ್ ನೇಮ್, ಆ ಕಾಲೇಜ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಸುಹಾಸ್ಗೆ ಬೇಕಾಗಿರುವಷ್ಟು ಅಟೆಂಡೆನ್ಸ್ ಇರಲಿಲ್ಲ. ಅಟೆಂಡೆನ್ಸ್ ಇಲ್ಲದೆ ಹೋದಾಗ ಸುಹಾಸನ್ ಕೇಳಿದರು HOD, ಯಾಕೆ ಬರ್ತಿಲ್ಲ ನೀವು ಅಂತ. ಸರ್, ನಾನು ವರ್ಲ್ಡ್ ಬ್ಯಾಂಕಿಗೆ ಅಡ್ವೈಸರ್ ಆಗಿದ್ದೀನಿ ಅಂತ HOD ಹೇಳಿದ್ರಂತೆ. ವರ್ಲ್ಡ್ ಬ್ಯಾಂಕಿಗಾದರೂ ಅಡ್ವೈಸರ್ ಆಗಿರು, ಕೆನರಾ ಬ್ಯಾಂಕಿಗಾದರೂ ಆಗಿರು, ನಮ್ಮ ಕಾಲೇಜಿಗೆ ಬರಬೇಕಷ್ಟೇ ನೀನು ಅಂತ. ಅವರಿಗೆ ಅದರ ಆ ವಿಸ್ತಾರದ ಪರಿಚಯವೇ ಇರಲಿಲ್ಲ. ಸೊ ಬಿಡಲೇಬೇಕಾದಂಥ ಅನಿವಾರ್ಯತೆ ಬಂತು. ಬಟ್ ನನಗೀಗ ಅನ್ಸೋದು, ಇವತ್ತಿನ ದಿನ ನೀವು ಶುರು ಮಾಡುವಾಗ, ಸ್ಟಾರ್ಟಪ್ಗಳನ್ನು ಮಾಡುವಾಗ ಇದ್ದಂಥ ಎನ್ವಿರಾನ್ಮೆಂಟಿಗೂ ಇವತ್ತಿನ ಎನ್ವಿರಾನ್ಮೆಂಟ್ಗೂ ಡಿಫರೆನ್ಸ್ ಏನು ಅನ್ಸುತ್ತೆ, ಮತ್ತು ಹೇಗೆ ಈ ಹುಡುಗರು ಇವತ್ತಿನ ಎನ್ವಿರಾನ್ಮೆಂಟನ್ನು ಬಳಸ್ಕೊಂಡು ತಾವೊಂದು ಐಡಿಯಾನ ಇನ್ಕ್ಯುಬೇಟ್ ಮಾಡ್ಕೋಬಹುದು ಅಂತ? ಯಾ, ಫಸ್ಟ್ ಆಫ್ ಆಲ್ ಅವ್ರು ಹೇಳಿದಂಗೆ ಅಫ್ಕೋರ್ಸ್ ಇಂಜಿನಿಯರಿಂಗ್ ನಾನು ಬಿಟ್ಟಿದ್ದು ಇಟ್ ವಾಸ್ ಮೇನ್ಲಿ ನಂದು ಅಟೆಂಡೆನ್ಸ್ ಶಾರ್ಟೇಜಿಂದ. ಅವತ್ತಿನ್ನೂ ಜ್ಞಾಪಕ ಇದೆ, ಬಿಕಾಸ್ ನಮ್ಮ HODನ ಮೀಟ್ ಮಾಡಲಿಕ್ಕೂ ಮುಂಚೆ ಐ ಹ್ಯಾಡ್ ಎ ಮೀಟಿಂಗ್ ವಿತ್ ಮೈ HR ಮ್ಯಾನೇಜರ್ ಇನ್ ಮೈ ಲಂಚ್ ಬ್ರೇಕ್ ಇನ್ ಮೈ ಕ್ಯಾಂಟೀನ್. ಯಾಕಂದರೆ ಮೈ ಕಂಪನಿ ವಾಸ್ ರೆಕ್ರೂಟಿಂಗ್ ಮೈ ಸೀನಿಯರ್ಸ್ ಇನ್ ಮೈ ಓನ್ ಕಾಲೇಜ್. ಸೊ ಅವಾಗ ನಮ್ಮ ಸೀನಿಯರ್ಸು ಆಗೊಂಥರ ನಮ್ಮ ಸೀನಿಯರ್ಸು ಸಪೋರ್ಟ್ ಇರ್ತಾಯಿತ್ತು ಆ್ಯಸ್ ಎ ಫ್ರೆಷರ್ ಹೋಗ್ತಾ ಇದ್ದಿದ್ರೆ. ಸೊ ಐ ಹ್ಯಾಡ್ ಟು ಕ್ವಿಟ್ ದ ಕಾಲೇಜ್ ಓನ್ಲಿ ಬಿಕಾಸ್ ಆಫ್ ಅಟೆಂಡೆನ್ಸ್ ಶಾರ್ಟೇಜ್. ಬಟ್ ಐ ಹ್ಯಾವ್ ಎಕ್ಸ್ಟ್ರೀಮ್ ಹೈ ರಿಗಾರ್ಡ್ಸ್ ಟು ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಯಾಕಂದರೆ ಇಫ್ ಇಟ್ ವಾಸ್ ನಾಟ್ ಎಜುಕೇಷನ್, we will never be able to speak in other language than our mother tongue today. So it's thanks to all our education systems. So ಒಂದು ಅವ್ರು ಹೇಳ್ದಂಗೆ, I think after 20 years and
with no bias to any of course political views or any political party. Had it not been for a Prime Minister like Modi ji, I think India would not have boomed its entrepreneurial ecosystem, only because I think today India is the only country in the world which pays a student who's finishes graduation, who does not take up a job and chooses to be an entrepreneur. India is the only country in the world which pays him a stipend or a fellowship. So we give a fellowship up to 50,000 rupees for undergraduate student, and for PG student we give up to 1 lakh rupees. Andre up to 1 year on hogi, he can either succeed fast or fail fast. And you have your government which is giving you at least a fellowship so that you at least attempt your idea. Okay, in case if it does not succeed, you can again go back for placements as a wild card entry. So ಅದಲ್ಲದೆ of course ನಾವು ಶುರು ಮಾಡಿದಾಗ the incubators ನಮ್ಗೆ ಇದ್ದಿದ್ದು ಅವಾಗ ಸೈಬರ್ ಕೆಫೆ ಅಷ್ಟೇ ಇದ್ದಿದ್ದು ಇನ್ಕ್ಯುಬೇಟರು. If the cyber cafe owner is good, or if you're lucky, of course he's your mentor, he's your incubator manager. Ivaga you have access to mentors, you have access to incubators in, of course, in I would say almost in every district of India we have an incubator today. We got focused incubators for women. We've got incubators that is focused on sectors today. ಮತ್ತೆ ಯಾರೋ ಸ್ಟೂಡೆಂಟು ಅವ್ನು ಓದ್ತಾ ಇದ್ದಾಗಲೇ ಅವ್ನಿಗೇನಾದ್ರು ಒಂದು ಐಡಿಯಾನ ಇಫ್ ಯು ವಾಂಟ್ಸ್ ಟು ಮೇಕ್ ಇಟ್ ಆಸ್ ಎ ಪ್ರೋಟೋಟೈಪ್, ವಿ ಕಾಲ್ ಇಟ್ ಎಸ್ ನಿಧಿ ಪ್ರಯಾಸ್ ಅಂತ 10 ಲಕ್ಷ ವಿ ಗಿವ್ ಇಟ್ ಆಸ್ ಎ ಗ್ರಾಂಟ್. ಅದಲ್ಲದೆ ಯಾವ್ದಾದ್ರು ಕಾಲೇಜ್ ಇನ್ಕ್ಯುಬೇಟರ್ ಶುರು ಮಾಡ್ಬೇಕಂದ್ರೆ 15 ಕೋಟಿ ಕೊಡ್ತೀವಿ ಅವ್ರಿಗೆ ಆಸ್ ಎ ಗ್ರಾಂಟ್. ಆ್ಯಂಡ್ ದೆನ್ ದ ಫೆಲೋಶಿಪ್ ವಿಚ್ ಇಸ್ ಆಂಟ್ರಪ್ರನರ್ ಇನ್ ರೆಸಿಡೆನ್ಸ್ ಪ್ರೋಗ್ರಾಮ್, ಮತ್ತು ಸೀಡ್ ಫಂಡ್ ಆಕ್ಸೆಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ವಿ ವರ್ ಸೀಯಿಂಗ್ ದಟ್ UPS ಥಿಂಗ್, ಎಕ್ಸ್ಟ್ರೀಮ್ಲಿ ಯುನೀಕ್ ಐಡಿಯಾ ಆಫ್ ಮಿಸ್ಟರ್ ಬಾಸು. ಸೊ I think if those ideas are incubated, the access to funding is a lot easier. Yakandre up to 1 crore they get access to funding. But our ಹೊರಗೆ ದೇಶಕ್ಕೆ ಹೋಗ್ಬೇಕಂದ್ರೆ we take care of their flight tickets, everything called as market access program. So ಇದೆಲ್ಲ ಯಾವುದ್ರ ಮೂಲಕ ನಡೀತಿರೋದು? ಥ್ರೂ it's from Department of Science and Technology. It's called Nidhi ಮತ್ತೆ Startup India. ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇವೆಲ್ಲವನ್ನೂ ಮಾಡ್ತಿದೆ. ಗ್ರಾಜ್ಯುಯೇಷನ್ ಆದವರು ಅವ್ರೇನಾದ್ರು ಐಡಿಯಾ ತಗೊಂಡು ಬಂದರೆ ತಿಂಗಳಿಗೆ 50,000ದಿಂದ 1 ಲಕ್ಷ ರೂಪಾಯಿ ಕೊಡುತ್ತೆ ಫಾರ್ 1 ಇಯರ್. ನೀವು ಒಂದು ಬೇಗ ಸಕ್ಸಸ್ ಆಗಿ ಇಲ್ಲ ಬೇಗ ಫೇಲ್ಯೂರ್ ಆಗಿ ಮುಂದಿನ ಕೆಲಸಕ್ಕೆ ಹೋಗಿ, ಒಟ್ಟಲ್ಲಿ ನಿಮ್ಮ ಐಡಿಯಾನ ಅಟೆಂಪ್ಟ್ ಮಾಡಿ, ಐಡಿಯಾನ ಹಿಡ್ಕೊಂಡು ಕೂತ್ಕೊಳ್ಬೇಡಿ ಅನ್ನುವಂಥ ಒಂದು ಕಲ್ಪನೆಗೆ ಕೇಂದ್ರ ಸರ್ಕಾರ ಆಲೋಚನೆಗಳನ್ನು ಮಾಡಿದೆ. ಅಂದರೆ ಸ್ಟಾರ್ಟ್ಅಪ್ ಮಾಡ್ಲಿಕ್ಕೆ ಯಾರು ಐಡಿಯಾಗಳನ್ನು ಇಟ್ಕೊಂಡು ಕೂತಿದ್ದೀರೋ ಖಾಲಿ ಕೂತ್ಕೊಳ್ಬೇಕಾಗಿಲ್ಲ, ನಿಮಗೆ ಬೇಕಾಗಿರುವಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಡೆಫಿನೆಟ್ಲಿ ಹೇಳ್ಬೋದು. ಥ್ಯಾಂಕ್ ಯು ಸುಹಾಸ್. ನಾನು ಯಾರಾದರೂ ಪ್ರಶ್ನೆ ಕೇಳಬೇಕು ಅಂತಿದ್ರೆ ನಿಮ್ಮ ಪ್ರಶ್ನೆಯನ್ನು ಸುಹಾಸಿಗೆ ಕೇಳ್ಬೋದು. ನಿಮ್ಮ ಕೈ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿದ್ರೆ ಮೈಕ್ ಬರುತ್ತೆ, ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಏನಾದರೂ ಕೇಳೋದಿದೆಯಾ ಸ್ಟಾರ್ಟಪ್ಗಳ ಕುರಿತಂತೆ? ಹೇಗೆ ಅದನ್ನು ಮಾಡಬೇಕು? ಯಾರಿಗೂ ಇಲ್ವಾ? So the only advice to the students especially is that all my life I was a very shy student. ಸ್ಟೇಜ್ ಫಿಯರ್ ಇರ್ತಾ ಇತ್ತು. ಸೊ ನಮ್ಮ ಸ್ಕೂಲಲ್ಲಿ ನಂಗೆ ಫೋರ್ಸ್ಫುಲಿ ಅದರ ಕಾಂಪಿಟೇಷನ್ ಸೈನ್ ಅಪ್ ಮಾಡಬೇಕು ಅಂದರೆ ಐ ಯೂಸ್ ಟು ಸೈನ್ ಅಪ್ ಫಾರ್ ಫ್ಲವರ್ ಡ್ರೆಸ್ಸಿಂಗ್ ಆರ್ ಅಟ್ಲೀಸ್ಟ್ ಸಲಾಡ್ ಡ್ರೆಸ್ಸಿಂಗ್ ಕಾಂಪಿಟೇಷನ್, ಬಿಕಾಸ್ ಅದರಲ್ಲಿ ಐ ಡಿಂಟ್ ಹ್ಯಾವ್ ಟು ಸ್ಪೀಕ್, ಮಾತಾಡಬೇಕಾಗಿತ್ತು. ಸೊ ಆರ್ ಇನ್ ಲೈಫ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಶೇಮ್ಲೆಸ್ಲಿ ಅಗ್ರೆಸಿವ್. It's a hyper competitive world out there. So one small video there where you will see that ಬಿಲ್ ಗೇಟ್ಸ್ ಅವರು ಈ ಥರ ಒಂದು ಸ್ಪೀಚ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾ ಇರಲಿಲ್ಲ ನನಗೆ. ಆ್ಯಂಡ್ ಐ ವೆಂಟ್ ಟು ದ AC ಕಂಟ್ರೋಲ್ ಆಫ್ ದ ಸೆಮಿನಾರ್ ಹಾಲ್. ಐ ರೆಡ್ಯೂಸ್ ದ AC so that it's more cold, and I was hoping that immediately he will use washroom after the event. He used the public washroom and I was waiting in that washroom there. So it was the only time Bill Gates told that I've heard of elevator pitches, I've heard of pitches in plane, but I've never heard of like somebody pitching in the bathroom. So in life sometimes you need to be extrovert and you need to be shamelessly aggressive. Like you not see the opportunity sigala. Yeah, fine. Yeah, one video ನೋಡಿ, ಅದು related to the Bill Gates and this. Yeah. Even spell the word entrepreneur. Yeah, you can see. I would never could have imagined that it would have a multi-million US dollar valuation. This is Suhas Gopinath. Aged just 14, he became the world's youngest CEO. He is part of a new generation of young people founding business empires once they
population in the world, the number of millionaires in the country is set to increase by 50% over the next 5 years. Suhas Gopinath became the world's youngest CEO in 2000 at the age of just 14. Today, the software company he founded has made him millions of dollars. Globals, setting the global trend. But he still lives at home with his mom and dad. Suhas's empire had humble beginnings. It started with a trip to the local internet cafe. So it is where I started my company when I was 14, and I still remember my cycle being parked here. I was wearing my school uniform every day and operating the internet shop now. I spoke to the shop owner there and I requested him when he goes for his lunch if I could operate the shop after my school so that I could look after any of the visitors that come down to his shop. In exchange, I will use the internet for free of cost. There aren't that many 14-year-olds even today who would do something as entrepreneurial as going to an internet cafe and say, can I run it from 1 to 4 to be able to access it. Very few kids would do that. They would demand that their parents give them money. Suhas decided to found his own company whilst he was still at school. I fell in love with the world of internet and I really enjoyed building websites. I could realize that I really had the passion for it because I never used to feel exhausted, I never used to feel monotonous about this. I used to sit there, so this used to be bench. I used my old school notebook to write the business plan because I didn't have a printer, so I started to write how would the company look like after 5 years, who would be its team members. So to fill up the positions, I started to include all my friends' names in it. At home, Suhas's traditional middle-class parents struggled to accept his career choice. I hail from a family where entrepreneurship is considered as a sin, and you do anything outside academics, it's considered as unorthodox. Usually you are reluctant, you are not encouraging him because you are all afraid. We are not used to this type of business in our family. I still remember my mom walking back with me after a parent-teacher meeting where she was weeping all the way until the home. She was like, okay, I have no idea about your future, so I may have to request your brother, after he's settled, to support you in your life and to look after you. Indians still continue to bring their children up to be fairly cosseted and looked after. So it's really quite unique to hear about a kid who actually has the courage to tell a South Indian family to be able to tell his parents, I'm not going to study and I will run my business. But it wasn't just his parents who disapproved. At times it was very heartbreaking when I used to call my friends their home numbers and the mother used to pick up and say that, okay, I don't want you to talk to him anymore, Suhas, hope you don't mind, hope you understand. We are a very middle class family and we want our kids to focus on their studies and not get involved into this internet computers. When I wanted to start a company, I was inspired by success path of Bill Gates. So I came to know about his story and I felt that when he can start his company, why not I start a company? And Suhas had established an IT business at exactly the right time. This was the start of the technology boom in India. Investment was pouring into online businesses and there were vast fortunes to be made. 2003 onwards, the telecom revolution took off in a way that people could connect at a really low cost. It became totally a different society. Globals Inc. expanded rapidly. Between 2010 and 2011, the company's revenue doubled. One thing special about him is he's positive always. When I feel something won't happen, he says, you don't have to worry, we will do
world's major challenge was being taken seriously despite their age. How to make yourself more aged than you are. So there can be a lot of strategy. Put on weight. First thing. Try to start shaving fast so that your beard start coming up. I used to leave my mustache for quite some time. I used to sport a mustache because I intentionally wanted to look old whenever I went to the meetings. After sharpening the pencil, the carbon which used to be there used to put as a mustache. So we tried all these permutation combinations that although we are 18 years, we make you feel that we are 25, 26 at least. As the company grew, so did Suhas's international reputation. He was named a young global leader by the World Economic Forum. During a trip to Davos, he had a surprising encounter. I realized that he went to the washroom and I was waiting for him to come out of the washroom immediately at the door. And I met him and I told him that I'm absolutely speechless because you've been my inspiration for many years. And the statement he made was that I should be afraid of you now because you've started much earlier than me. Eventually, Suhas was even able to earn the respect of his parents. When he recruited 250th person, definitely it is a good moment for us. ಯಾ ನೋಡಿದ್ರಾ ಸುಹಾಸ್ ಜರ್ನಿ? ಸುಹಾಸು ಎಕ್ಸ್ಟ್ರಾ ಮೀಸೆ ಹಾಕ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರಂತೆ ಬಿಕಾಸ್ ಅವರನ್ನು ಮೀಟ್ ಮಾಡ್ಲಿಕ್ಕೆ ಭಾಳ ಜನ ಒಪ್ಕೊಳ್ತಿರ್ಲಿಲ್ಲ. ನಾನು ಸುಹಾಸ್ ಮದುವೆ ಅಟೆಂಡ್ ಮಾಡಿದ್ದೆ. ಸುಹಾಸ್ ಮದುವೆ ಹೇಗಿತ್ತು ಅಂತಂದರೆ, ಮದುವೆ ಪಕ್ಕದಲ್ಲಿ ಒಂದು ಕಿಯೋಸ್ಕ್ ಇತ್ತು. ನಾನು ಮದುವೆ ಗಂಡಿಗೆ ವಿಶ್ ಮಾಡ್ಲಿಕ್ಕೆ ಕೇಳಿದೆ, ಏನದು ಕಿಯೋಸ್ಕು ಅಂತ. ಒಂದು ಅರ್ಜೆಂಟ್ ಮೀಟಿಂಗ್ ಇದೆ, ಮದುವೆ ಮುಗಿದ ತಕ್ಷಣ ಅಲ್ಲಿ ಹೋಗಿ ಕೂತ್ಕೋಬೇಕು ಅಂತ. ಅಂದರೆ ಮನುಷ್ಯ ಒಬ್ಬ ವಿಸ್ತಾರ ಆಗೋದಿದ್ರೆ ಹಿಂಗಿರುತ್ತೆ, ಆದರೆ ಕಟ್ಟುವ ಕನಸು ಬಹಳ ಇಂಪಾರ್ಟೆಂಟ್ ಅಂತ. ಯಾರ್ದಾದ್ರೂ ಕ್ವೆಶನ್ ಸುಹಾಸಿಗಿದ್ರೆ ನೀವು ಕೇಳ್ಬೋದು, ಇಲ್ಲ ಅಂತಂದ್ರೆ with this, of course, the only message I would want to end this, which is from my meeting with Bill Gates. One ಅವ್ರು ಹೇಳಿದ್ದು, I asked him, is there any message that you would want to share? And he mentioned that the past is a thief. If you allow it, it will steal your future and the present. So, especially for students, like sometimes namge would have failed in exam, it's a bad marks. It could be a personal incident. It's very, very important that you don't carry that baggage. You take the learnings, but always remember that the past is a thief. And if you allow it, it will steal your future and the present. So with this, I will end this. Thank you. ಸುಹಾಸ್, ಒಂದು ನಿಮಿಷ, ವಿ ಹ್ಯಾವ್ ಅ ಗಿಫ್ಟ್ ಫಾರ್ ಯು. ಮಿತ್ರರೇ, ಇಡೀ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಗಿಸ್ಬೇಕು. ಆದರೆ ಮುಗಿಸೋಕ್ಕಿಂತ ಮುಂಚೆ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಪ್ರತಿಯೊಬ್ಬನಿಗೂ ಫ್ಯೂಚರ್ ಇದೆ ಅಂತ. ಯಾರೂ ದಡ್ಡರಲ್ಲ, ಪ್ರತಿಯೊಬ್ಬರಲ್ಲೂ ಹೊಸ ಆಲೋಚನೆ ಇದೆ ಅಂತ. ನೀವು ಮ್ಯಾಥ್ಸಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ತಲೆ ಕೆಡಿಸ್ಕೊಳ್ಬೇಡಿ, ರನ್ನಿಂಗಲ್ಲಿ ನೀವೇ ಫಾಸ್ಟ್ ಇರ್ತೀರಾ. ನೀವು ರನ್ನಿಂಗಲ್ಲಿ ಹಿಂದೆ ನಿಂತರೆ ತಲೆ ಕೆಡಿಸ್ಕೊಳ್ಬೇಡಿ, ನೀವು ಬಾಲ್ ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ನಿಂತರೆ ನೀವು ತುಂಬ ಒಳ್ಳೆ ಪ್ಲೇಯರು ಆಗಿರ್ಬೋದು. ಗೊತ್ತಿಲ್ಲ ಯಾರು ಯಾವುದ್ರಲ್ಲಿ ಚೆನ್ನಾಗಿದ್ದಾರೋ ಅಂತ. ಯಾರು ಯಾವುದ್ರಲ್ಲೂ ಇಲ್ಲ ಅಂತಂದರೆ ಹೊಸದೊಂದು ಐಡಿಯಾ ಅವನೊಳಗೆ ಇಲ್ಲ ಅಂತಂತೂ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಐಡಿಯಾ ನರ್ಚರ್ ಮಾಡಿ. ತುಂಬ ಜನ ಪೇರೆಂಟ್ಸ್ ಇಲ್ಲಿದ್ದರೆ ನಿಮ್ಮ ಮಕ್ಕಳು ಮಾರ್ಕ್ಸ್ ಕಾರ್ಡನ್ನೇ ನೋಡ್ತಾ ಕೂತ್ಕೋಬೇಡಿ. ಮಾರ್ಕ್ಸ್ ಕಾರ್ಡ್ಗಿಂತ ಭಿನ್ನವಾದ ಒಂದು ದೊಡ್ಡ ಶಕ್ತಿ ನಿಮ್ಮ ಮಗುವಿನಲ್ಲಿದೆ. ಅದು ಏನು ಅಂತ ಗುರುತಿಸುವಂಥ ಪ್ರಯತ್ನ ಮಾಡಿ. ಎನ್ವಿರಾನ್ಮೆಂಟ್ ಇವತ್ತಿಂದ ಹೇಗಿದೆ ಅಂತಂದರೆ, ನಿಮ್ಮ ಮಗುವಿನಲ್ಲಿ ಅಂಥದ್ದೊಂದು ಶಕ್ತಿ ಇದೆ ಅಂತ ಗೊತ್ತಾದರೆ ಅದನ್ನು ನರ್ಚರ್ ಮಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಇನ್ಫ್ಯಾಕ್ಟ್ ಆ ಥರದ ಪ್ರಯತ್ನಗಳು ಕೂಡ ನಿರಂತರವಾಗಿ ನಡೀತಾ ಇವೆ. ನಿಮ್ಮೆಲ್ಲರಿಂದಲೂ ಆ ಥರದ ಪ್ರಯತ್ನಗಳು ಒಂದು ಸಕ್ಸಸ್ನ ಹಾದಿಗೆ ಹೋಗಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಸುಹಾಸ್ ಗೋಪಿನಾಥ್ ಅವರಿಗೆ ಈ ಗಿಫ್ಟನ್ನು ಕೊಡಬೇಕು ಅಂತ ನೀವು ಬರ್ತೀರಿ. ಬನ್ನಿ, ನಾನು ಪಬ್ಲಿಕ್ ಟಿವಿಯ ಪರವಾಗಿ ವಿನಂತಿಸ್ಕೊಳ್ತೀನಿ. ಪಬ್ಲಿಕ್ ಟಿವಿಯವರು ಈ ಕೊಡುಗೆಯನ್ನು ಸುಹಾಸ್ ಅವರಿಗೆ ಕೊಡಬೇಕು. ಸುಹಾಸ್ ಇನ್ನೂ ಎತ್ತರಕ್ಕೇರಲಿ. ಭಾರತದ ಸೆಕ್ಯೂರಿಟಿಯ ದೃಷ್ಟಿಯಿಂದ ಅವ್ರು ಮಾಡ್ತಿರೋ ಕೆಲಸ ಬಹಳ ದೊಡ್ಡದ್ದು. ಇನ್ನೂ ದೊಡ್ಡ ಕೆಲಸ ಅವರಿಂದ ಆಗಲಿ ಅಂತ ನಾವೆಲ್ಲರೂ ಹಾರೈಸಬೇಕಾಗಿದೆ. ನಮ್ಮ ಪಬ್ಲಿಕ್ ಟಿವಿಯ ವಿದ್ಯಾಪೀಠಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಅರುಣ್ ಸರ್, ನಮ್ಮ CEO ಅರುಣ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಇಷ್ಟು ಚೆನ್ನಾಗಿ ಆ ಒಂದು ಸ್ಟಾರ್ಟಪ್ಗಳ ಬಗ್ಗೆ, ಕನಸುಗಳ ಬಗ್ಗೆ ಮಾತನಾಡ್ತಾ, ಇಲ್ಲಿ ಎಷ್ಟೋ ಜನರ ಕನಸಿಗೆ ಒಂದು ಸ್ಫೂರ್ತಿದಾಯಕವಾಗಿ ನಮ್ಮ ಮುಂದೆ ನಿಂತಹ ಚಕ್ರವರ್ತಿ ಸೂಲಿಬೆಲೆ ಸರ್ ಅವ್ರಿಗೂ ಕೂಡ ಧನ್ಯವಾದಗಳು ಸರ್.